ವಿಶ್ವ ಯೋಗ ದಿನಾಚರಣೆ. ವಿಶ್ವದಲ್ಲಿಯೇ ಪ್ರಪ್ರಥಮವಾಗಿ ಯೋಗಾಚರಣೆಯನ್ನು ಮಾಡಿರ್ತಕ್ಕಂಥವ್ರು ಯಾರು? ಹುಂಡಾ ಒಸರ್ಪಣಿ ಕಾಲದ ಅಪೇಕ್ಷಾದಿಂದ ನೋಡ್ರ ಪ್ರಥಮ ತೀರ್ಥಂಕರ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತ. ಯಾರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಿತ್ತು, ಭರತ ವರ್ಷ ಅಂತ ಕರೆಯಲ್ಪಡ್ತದ. ಅಂತ ಪ್ರಥಮ ಚಕ್ರವರ್ತಿ ಭರತನು ಇವತ್ತಿನ ದಿನ ಏನ್ ಮಾಡಿದ್ರು? ಚಿಂತನೆ ಮಾಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಅಂತ. ಯುಗಾದಿ ಪಡ್ಡಿ ಅಂತೀವಲ್ಲ, ಯುಗಾದಿ ಪಡ್ಡಿ ಭಾರತ ದೇಶದ ಸಂಸ್ಕೃತಿ ಪ್ರಕಾರ ಅದು ಹೊಸ ವರ್ಷ. ಚೈತ್ರ ಶುಕ್ಲ ಪ್ರತಿಪದ ಮಕರ ಸಂಕ್ರಮಣ. ಯಾವುದು ವೃತ್ತದ ಆ ವೃತ್ತದ ದಕ್ಷಿಣದಿಂದಿರ್ತಕ್ಕಂಥ ಸೂರ್ಯ ಜನವರಿ 14ರಂದ ಆ ಮಕರ ಸಂಕ್ರಮಣ ವೃತ್ತವನ್ನು ಉಲ್ಲಂಘನೆ ಮಾಡಿ ಉತ್ತರಾಯಣ ಕಡೆ ಬರ್ತಾನೆ. ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಎರಡು ಅಯನಗಳು. ಸೂರ್ಯಾಯನ ಚಂದ್ರಾಯನ. ಒಂದು ಅಪೇಕ್ಷಾದಿಂದ 365 ದಿವಸಕ್ಕೆ ಒಂದು ವರ್ಷ ಆಗ್ತದೆ ಸೂರ್ಯಾಯನ ಅಪೇಕ್ಷಾದಿಂದ. ಚಂದ್ರಾಯನ ಅಪೇಕ್ಷಾದಿಂದ 155 ದಿವಸಕ್ಕೆ 355 ದಿವಸಕ್ಕೆ ಒಂದು ವರ್ಷ ಆಗ್ತದೆ. ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ದಿವಸ? 10 ದಿವಸ ಬರಕ್ ಬಿತ್ತು. ಹಿಂಗೆ 3 ವರ್ಷಕ್ಕೆ 30 ದಿವಸ. ಅನಂತೆ 3 ವರ್ಷ ಆದ ನಂತರ ಒಮ್ಮೆ ಅಧಿಕ ಮಾಸ ಅಂತ ಬರುತ್ತೆ. ಐತಲ್ಲ, ಈ ವರ್ಷ ಅಧಿಕ ಮಾಸ ಬಂದದ. 2026 ಖತರ್ನಾಕ್ ಡೇಂಜರ್ ವರ್ಷ ಅದ. ಈಗಾಗಲೇ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ, ಭಾರತ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಹೇಳ್ಯಾರು, ಈ ವರ್ಷ ದೊಡ್ಡ ದೀರ್ಘಕಾಲದ ಬೆಳೆಗಳನ್ನು ರೈತರು ಬಿತ್ತಬ್ಯಾಡ್ರಿ, ಬೆಳೆ ಮಾಡಬ್ಯಾಡ್ರಿ, ವಾಣಿಜ್ಯ ಬೆಳೆಗಳನ್ನು ಬೆಳಿಬ್ಯಾಡ್ರಿ. ಸರ್ಕಾರ ಘೋಷಣೆ ಮಾಡಿ. ಯಾಕ? ಈ ವರ್ಷ ಮಳೆ ಕಡಿಮೆ ಆಗೋದೈತಿ, ಬರಗಾಲ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಮಳೆ ಎಷ್ಟಾಗಬೇಕು ಅಷ್ಟು ಪ್ರಮಾಣದಾಗ ಮಳೆ ಆಗೋದಿಲ್ಲ. ಒಂದೊಂದು ಕಡೆ ಅತಿವೃಷ್ಟಿ ಆಗ್ತೈತಿ, ಒಂದೊಂದು ಕಡೆ ವೃಷ್ಟಿನೇ ಆಗೋದಿಲ್ಲ, ಅನಾವೃಷ್ಟಿ ಆಗ್ತದೆ. ಹಿಂಗಾಗಿ ಕೊರೋನಾ ಕಾಲದಾಗ ಎಷ್ಟು ಮನುಷ್ಯ ತ್ರಾಸಾಗಿತ್ತು, ಅದಕ್ಕಿಂತ ಹೆಚ್ಚ ಪ್ರಾಣಿ ಮಾತ್ರ ಜೀವ ಮೇಲೆ ತ್ರಾಸ ಆಗೋದದ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ 4 ತಿಂಗಳು ಕಳಿಬೇಕಾದ್ರೆ ರಾಮಾಯಣ ಆಗಿ ಹೋಗ್ತದೆ ನಿಮಗೆ. ಅಂಥ ಪರಿಸ್ಥಿತಿ 2026. ಅದಕ್ಕೆ 2027 ಪಂಚಮಿ ಆಗಿದ್ದು 2027 ಕಾಲ ಸುಖ ಕಾಲದ, ಎಲ್ಲರಿಗೂ ಸಮೃದ್ಧಿಯನ್ನು ಕೊಟ್ಟತಕ್ಕ ಕಾಲದ, ಸಮವೃಷ್ಟಿ ಕಾಲ. 2027 ಮುಂಗಾರು ಮಳೆ ಸಾಕಷ್ಟು ಆಗ್ತಾವ. ಕರೆ 2026 ಮುಂಗಾರು ಮಳೆ ಎಲ್ಲ ಕೈ ಕೊಟ್ಟವು. ಕೆಲವೊಂದು ಕಡೆ ಮಳೆ ಆದದ್ದು ವಿಶ್ವಾಸನಲ್ಲಿ ಬಿತ್ತಾರು, ಬಿತ್ತಿದ್ದೆಲ್ಲ ಬತ್ತೆಲ್ಲ ಒಣಗಿ ಹೋದು. ನೀರಿಲ್ಲ, ನೀರಿನ ಅಭಾವ ಇದ್ದದಕ್ಕೆ ಮಳೆ ಮೇಲೆ ಏನು ಬೆಳೆ ಇದ್ದು ಅವೆಲ್ಲ ಬಿತ್ತಬಹುದು. ಕೆಲವೊಂದು ಬಿತ್ತಬೇಕಂತ ಕಾಯ್ಕೊಂಡು ಕೂತಿದ್ರು, ಮಳೆನೂ ಆಗಿಲ್ಲ. ಯಾಕೆ ಹಿಂಗಾಗ್ತದೆ? ಇದಕ್ಕೆ ಕಾರಣ ಸಿದ್ಧಾಂತ ಪ್ರಕಾರ ಹೋದ್ರೆ ಕರ್ಮ, ಮತ್ತು ಕಾಲದ ಪ್ರಕಾರ ಹೋತಂದ್ರೆ ನಾವು ಮಾಡಿದ ಪ್ರಾರಬ್ಧ ಕರ್ಮ. ಮನುಷ್ಯ ಸೊಕ್ಕ ಬಂದೈತಿ. ಎಷ್ಟು ಸೊಕ್ಕ ಬಂದೈತಿ ಅಂದ್ರೆ ಎಲ್ಲಿ ದೇವ್ರ ಎಲ್ಲಿ ದಿನ್ರ ಯಾವ ಹೇಳ್ತಾನೋ, ನನ್ನ ಮುಂದೆ ಯಾವ ಈಗ ಮಾಡ ಮಗನ, ನನ್ನ ಮುಂದೆ ನಾವು ಎಲ್ಲ ಜಿಗಿದಾಡಿ ಬೀಳಾಕೈತ್ರಿ. ನಿಮ್ಮ ಕೈಯಾಗ ಏನೈತಿ ಹೇಳಿ ನೋಡೋನು. ಬರೀಪ್ಪ ತಾಕತ್ತಿದ್ದ ಒಂದು 10,000 ಕೋಟಿ ರೊಕ್ಕ ಖರ್ಚು ಮಾಡ್ರಿ, ಆ ಮಳೆ ಬೀಳಂದ್ರು ಬೀಳ್ತೈತೆ. ರೊಕ್ಕ ಕೊಟ್ಟರೆ ಮಳೆ ಬೀಳ್ತೈತಿ. ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಒಳ್ಳೆಯದನ್ನೇ ಮಾಡು. ಇವತ್ತ ವಿಶ್ವ ಯೋಗ ದಿನಾಚರಣೆ. ಈ ವಿಶ್ವಕ್ಕೆ ಯೋಗವನ್ನ ಪರಿಚಯ ಮಾಡಿಕೊಟ್ಟಂತವರು ಪ್ರಥಮ ತೀರ್ಥಂಕರ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತೇಶ್ವರ. ಆ ಚಕ್ರವರ್ತಿ ನೇತ್ರದೊಳಗೆ ಎಂಥ ದೃಷ್ಟಿಕೋನ ಇತ್ತಂದ್ರೆ, ಸೂರ್ಯನನ್ನ 12 ಗಂಟೆ ಮಧ್ಯಾಹ್ನದ 12 ಗಂಟೆ ಸೂರ್ಯನೊಳಗೆ ಡೈರೆಕ್ಟ್ ನೋಡಿ ಆ ಸೂರ್ಯ ದೇವಿ ಮಾದಾಗಿರ್ತಕ್ಕಂಥ ಕೃತ್ರಿಮ ದಿನ ಚೈತ್ಯಾಲಯಗಳ ದರ್ಶನ ಮಾಡುವಂತ ಸೌಭಾಗ್ಯ ಚಕ್ರವರ್ತಿ ಇತ್ತು. ಅಂತ ತೀಕ್ಷ್ಣ ದೃಷ್ಟಿ ಚಕ್ರವರ್ತಿ. ಹಂಗಂತಾರ 10 ಕಣ್ಣ ಅಂತಾರಲ್ಲ,
ಗಂಡ ಬೇರುಂಡ ಪಕ್ಷಿ ಕಣ್ಣ ಅಂತಾರಲ್ಲ, ಡಿಪಾರ್ಟ್ಮೆಂಟ್ ಪಕ್ಷಿ ಇರ್ತೈತಿ ನೋಡ್ರಿ, ಗಂಡ ಬೇರುಂಡ. ಪೊಲೀಸ್ ಡಿಪಾರ್ಟ್ಮೆಂಟ್ ಹದ್ದಿನ ಕಣ್ಣಿಟ್ಟಿರ್ತಾರ ಅವ್ರ ಅಂತ ಹೇಳ್ತಾರಲ್ಲ, ತೀಕ್ಷ್ಣವಾಗಿ ಹದ್ದ ಆಕಾಶದಲ್ಲಿ ಹಾರಾಡ್ತಿರ್ತದ, ಕರೆ ಲಕ್ಷ ಅಲ್ಲ ಭೂಮಿಯಲ್ಲಿ ಇರ್ತಕ್ಕಂಥ ಹಾವು ಕಾಣ್ತದ ಕಣ್ಣೊಳಗ, ಅಷ್ಟು ತೀಕ್ಷ್ಣ ದೃಷ್ಟಿ ಇರ್ತಾವ. ಆ ಹದ್ದಿನಕ್ಕಿಂತ ಅಸಂಖ್ಯಾತ ಗುಣಿ ದೃಷ್ಟಿ ಸಾಮರ್ಥ್ಯ ಚಕ್ರವರ್ತಿ ಇರ್ತದೆ ಅನ್ನೋದ್ರಿಂದ ಪ್ರಥಮ ಸೂರ್ಯ ನಮಸ್ಕಾರವನ್ನ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತೇಶ್ವರ ಮಾಡಿದ್ರು. ಸೂರ್ಯ ದೇವ ವಿಮಾನದಲ್ಲಿರ್ತಕ್ಕಂಥ ಕೃತ್ರಿಮ ಜಿನ ಚೈತ್ಯಾಲಯದ ಜಿನಬಿಂಬಗಳ ದರ್ಶನವನ್ನ ಮಾಡಿದ್ರು. ಅಂತ ದಿವ್ಯ ಶಕ್ತಿ ಅವರು. ಅದಕ್ಕೆ ನಮ್ಮ ಆಗಮದಾಗ ಬರ್ದಾರ ದರ್ಶನ ಪಾಡ್ದಾಗ, ದರ್ಶನಂ ಜಿನ ಸೂರ್ಯಸ್ಯ ಸಂಸಾರ ದ್ವಾಂತನಾಶನಂ ಬೋಧನಂ ಚಿತ್ತ ಪದ್ಮಶ್ಯ ಸಮಸ್ತಾರ್ಥ ಪ್ರಕಾಶನಂ ದರ್ಶನಂ ಜಿನ ಚಂದ್ರಸ್ಯ ಸದ್ಧರ್ಮಾಮೃತ ವರ್ಷಣಂ ಜನ್ಮದಾಹ ವಿನಾಶಾಯ ವರ್ಧನಂ ಸುಖವಾರಿದೇ. ಹೆಂಗ ಪೌರ್ಣಿಮಾದ ಸಮುದ್ರ ಉಕ್ತದ ಹಂಗ ಚಿನೇಂದ್ರ ಭಗವಾನ್ ರೂಪಿ ಚಂದ್ರಾಮ ಸ್ಪರ್ಶ ಮಾಡಿದ್ರ, ಅವ್ರ ಸ್ತುತಿ ಅಂದ್ರ, ಅವ್ರ ಸ್ತೋತ್ರ ಅಂದ್ರ, ಅವ್ರ ಸ್ಮರಣ ಮಾಡ್ರ ಭಕ್ತಿ ಉಕ್ಕಿ ಬರ್ತೈತಿ. ಅತ್ತ ಭಕ್ತಿ ಹೆಂಗ ಸಮುದ್ರ ಉಕ್ಕತದ ಹಂಗ ಈ ಜೀವಾತ್ಮ ಮಾಡ್ತತ್ತ ಭಕ್ತಿ ಉಕ್ತದ. ಆ ಭಕ್ತಿ ಹೆಂಗ ಹಾಲು ಉಕ್ಕಿರ ಕೆನಿ ಬರ್ತದ, ಹೆಪ್ಪ ಹಾಕಿರ ಮೊಸರಾಗಿ ಮಜ್ಜಿಗೆಯಾಗಿ ಬೆನ್ನಿ ಬಂದು ಬೆನ್ನಿಂದ ತುಪ್ಪ ಆಗ್ತದ. ಹಂಗ ಶಾಂತ ಪರಿಣಾಮದಿಂದ ಶೀತಲತಾ ಭಾವದಿಂದ ಪೌರ್ಣಿಮೆಯ ರಾತ್ರಿಯಲ್ಲೂ ಸಹ ಜಿನೇಂದ್ರ ಭಗವಾನ್ ಭಕ್ತಿ ಮಾಡಿದ್ರ ಈ ಭಕ್ತಿ ರೂಪಿ ಆತ್ಮನೊಳಗೆ ಹುಡಿತಕ್ಕಂಥ ತರಂಗಗಳದಿಂದ ಮುಕ್ತಿ ರೂಪಿ ದಡ ಸೇರುವಂಥ ಸೌಭಾಗ್ಯ ಭಕ್ತನಿಗೆ ಪ್ರಾಪ್ತ ಆಗ್ತದೆ ಅನ್ನೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ ಮತ್ತು ತಾರಕ ಇವುಗಳನ್ನು ಜ್ಯೋತಿರ್ವಾಸಿ ದೇವತೆಗಳು ಅಂತ ಕರೆದರು. ಈ ಜ್ಯೋತಿರ್ವಾಸಿ ದೇವಾನು ದೇವತೆಗಳು ಸಹ ವೀತರಾಗರ ಆರಾಧನೆಯನ್ನ ಮಾಡ್ತಾರೆ. ಆ ಆರಾಧನೆಯ ಫಲ ಅವರು ಆ ಪರ್ಯಾಯದಿಂದ ಮುಕ್ತನಾಗಿ ಮನುಷ್ಯ ಪರ್ಯಾಯ ಬಲ್ಲಿ ಬಂದು ಭಾವಲಿಂಗಿಯಾಗಿ ಮೋಕ್ಷವನ್ನು ಪಡ್ಕೊಳ್ತಾರ. ಅಂತ ಸೌಭಾಗ್ಯ ದೇವಾನು ದೇವತೆಗಳಿಗೆ ಸಹ ಪ್ರಾಪ್ತ ಆಗ್ತದ ಅನ್ನೋದ್ರಿಂದ ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ನಾವು ಯೋಗವನ್ನು ಮಾಡಬೇಕು, ಯೋಗಾಭ್ಯಾಸವನ್ನು ಮಾಡಬೇಕು. ದೈಹಿಕ ಆರೋಗ್ಯದ ಗೋಸ್ಕರ ದೈಹಿಕವಾಗಿ ಮಾನಸಿಕವಾಗಿ ನಾವು ಸಂತೃಪ್ತಿ ಜೀವನ ತೆಗಿಬೇಕಾಗಿತ್ತು ಮತ್ತು ಆತ್ಮನ ಸಂತೃಪ್ತಿಯನ್ನು ಪಡ್ಕೋಬೇಕಾಯ್ತಂದ್ರೆ 3 ಕ್ರಿಯೆಗಳನ್ನು ಪ್ರತಿನಿತ್ಯ ಮಾಡಲೇಬೇಕು. ಒಂದು ಯೋಗಾಸನ, 2ನೇದು ಪ್ರಾಣಾಯಾಮ, 3ನೇದು ಧ್ಯಾನ ಅಥವಾ ಆತ್ಮಚಿಂತನೆ. ಹೆಂಗೆ ಮನುಷ್ಯ ಬದುಕಬೇಕಾದ್ರೆ 3 ಬೇಕು, ಗಾಳಿ ಬೇಕು, ನೀರು ಬೇಕು, ಅನ್ನ ಬೇಕು. ಪ್ರತಿಯೊಂದು ಜೀವ ಬದುಕಲಿಕ್ಕೆ 3 ಬೇಕು. ಆಕ್ಸಿಜನ್ ಬೇಕು, ಅರ್ಥಾತ್ ಶುದ್ಧ ಗಾಳಿ, ಆಮ್ಲಜನಕ, ಅದಕ್ಕೆ ಸಸ್ಯ ಸಂಪತ್ತು. ಆ ಸಸ್ಯ ಸಂಪತ್ತು ಕೆಳಗೆ ಕುತ್ಕೊಂಡು ನಾವು ಯೋಗಾಭ್ಯಾಸ ಮಾಡಿದ್ದೆ ಆದ್ರೆ ವಾತ, ಪಿತ್ತ, ಕಪ, ಸಮತ ಅವು 3 ಸಮ ಇತ್ತು ಅಂದ್ರೆ ಮನುಷ್ಯನ ಆರೋಗ್ಯ ನಿರೋಗಿಯಾಗಿರ್ತಾನ, ಸ್ವಸ್ಥಯುತ ಆರೋಗ್ಯವಂತಾಗಿರ್ತಾನ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ. ಆರೋಗ್ಯ ಅಂದ್ರೆ ಕನ್ನಡದಲ್ಲಿ ಇದಕ್ಕಿಂತ ಶ್ರೇಷ್ಠ ಭಾಗ್ಯ ಯಾವುದಿಲ್ಲ, ಆರೋಗ್ಯ ಚಲೋ ಬೇಕು ಅಂತ. ಅದನ್ನು ನಮ್ಮ ಆಚಾರ್ಯ ಕುಂತ್ಕೊಂಡ್ರು, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರ ಸ್ವಾಸ್ಥ್ಯ ಚಲೋ ಇತ್ತಂದ್ರೆ ನಾವು ಧರ್ಮ ಸಾಧನೆಯನ್ನ, ಆತ್ಮ ಸಾಧನೆಯನ್ನ, ಮೋಕ್ಷ ಸಾಧನೆಯನ್ನ ಮಾಡಬಹುದು ಅಂತ. ಹೆಂಗ ಶರೀರ ಬದುಕಬೇಕಾದ್ರೆ 3 ಬೇಕು, ಗಾಳಿ, ನೀರು, ಅನ್ನ. ಹಂಗ ಆತ್ಮ ಪರಮ ಸುಖಿ ಆಗಬೇಕಾಗಿತ್ತು, ನಾವು ಸ್ವಾಸ್ಥ್ಯವಂತ ಆಗಿರಬೇಕಾಗಿತ್ತು. ನಾವು ಮನಸ, ವಚಸ, ಕಾಯ ತ್ರಿಯೋಗ ಶುದ್ಧಿಯಿಂದ ಇರಬೇಕಾಗಿತ್ತು. ಯೋಗ ಮನ ಯೋಗ, ವಚನ ಯೋಗ, ಕಾಯ ಯೋಗ. ಮನ ಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ.
ಸಯೋಗ ಕೇವಲಿ, ಅಯೋಗ ಕೇವಲಿ. ಸಯೋಗ ಕೇವಲಿ ಗುಣಸ್ಥಾನ 13ನೇದು, 14ನೇ ಗುಣಸ್ಥಾನ ಅಯೋಗ ಕೇವಲಿ. ಅರ್ಥಾತ್ ಯಾರು ಅರಿಹಂತ ಪರಮೇಷ್ಠಿಯಾಗಿ ಮೋಕ್ಷಕ್ಕೆ ಹೊಂಟಾರ ಅಲ್ಲಿ ಸಹಿತ ಯೋಗ ಮತ್ತು ಅಯೋಗ. ಸಯೋಗ ಯೋಗ ಸಹಿತ, ಅಯೋಗ ಮಣ್ಣಿಲ್ಲ, ವಚನ ಇಲ್ಲ, ಕಾಯಿಲ್ಲ ಅಂತ ಅಯೋಗಿ ಕೇವಲಿ ಗುಣಸ್ಥಾನ ಮಾತ್ರ ಅಂತರ್ಮೂರ್ತ. 14ನೇ ಗುಣಸ್ಥಾನ ಸ್ಪರ್ಶ ಮಾಡುತ್ತಳಿಂದ ಆತ್ಮ ನಿಯಮದಿಂದ ಮೋಕ್ಷಕ್ಕೆ ಹೋಗ್ತಾನ. ಅದು ಅಯೋಗ ಕೇವಲಿ ಗುಣಸ್ಥಾನ. ಅಂತ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೋಬೇಕಾದ್ರೂ ನಮ್ಮ ಜೀವನದಾಗ ಯೋಗದ ಅತ್ಯವಶ್ಯಕದ. ಮನ್ ಯೋಗ, ಮನಸ್ಸನ್ನ ಸ್ಥಿರವಾಗಿಡೋದು, ಮನಸ್ಸನ್ನ ಸ್ವಚ್ಛಾಗಿಡೋದು, ಮನಸ್ಸನ್ನ ನಿರ್ಮಲವಾಗಿಡೋದು. ಪಂಚ ಇಂದ್ರಿಯಗಿಂತ ಮನಸ್ಸು ಭಾಳ ಮಲಿನ ಅದ. ದೇಹ ಮಲಿನ ಆದ್ರೆ ನೀವು ಸ್ನಾನ ಮಾಡಿ ತೊಳ್ಕೊತೀರಿ, ಆದರೆ ಮನಸ್ಸು ಮಲಿನ ಆದ್ರೆ ಯಾರು ಮನಸ್ಸು ಸ್ವಚ್ಛ ಮಾಡೋದು ಸ್ನಾನ ಮಾಡೋದು ಯಾರು ಸೋಪ್ ಕಂಡು ಹಿಡ್ದಾರ ಭೂಮಿ ತಿಳಿ ಮ್ಯಾಗ? ಇಲ್ರಿ ನಮ್ಮ ಮನ್ಯಾಗ ನೀರು ಅದಾವ್ರಿ, ಆ ನೀರು ಜಾಕ ಮಾಡಿ ನಮ್ಮ ಮನಸ್ಸು ಸ್ವಚ್ಛ ಆಕೈತಿ. ಅದಾವ ಯಾರ ಮನ್ಯಾಗ? ಎಲ್ಲಿ ಸಾಬನಾಗ ಕಂಡು ಹಿಡ್ದಾರೋ ಮನಸ್ಸು ಸ್ವಚ್ಛ ಆಗುವಂಥದ ಈ ಪ್ರಪಂಚದಾಗ ಯಾರಿಂದು ಹೇಳಲಿಕ್ಕೆ ಆಗುದಿಲ್ಲ. ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಭಗವಂತನ ಮಾ ಚಿನ್ವಾಣಿಯ ಭಾರತಾಂಬೆಯ ಸದ್ಗುರುವಿನ ನಿಷ್ಕಾಮ ಭಕ್ತಿ ಮಾಡಿದ್ರೆ ಮನಸ್ಸು ನಿರ್ಮಲ ಆಗ್ತದ, ಮನಸ್ಸು ಪಾವನ ಆಗ್ತದ, ಮನಸ್ಸು ಪರಮ ಪವಿತ್ರ ಆಗ್ತದ. ಯಾರ ಮನಸ್ಸು ಪವಿತ್ರದ ಆ ಪವಿತ್ರ ಮನುಷ್ಯನೊಳಗ ಪರಮಾತ್ಮ ವಾಸ ಮಾಡ್ತಾನ. ಆ ಪರಮಾತ್ಮನ ವಾಸಸ್ಥಾನವೇ ಈ ದೇಹ. ಇದು ದೇವಾಲಯ. ದೇಹವೇ ದೇವಾಲಯ, ಮನಸ್ಸೇ ಕಮಲಾಸನ. ಆ ಕಮಲಾಸನದ ಮೇಲೆ ವಿರಾಜಮಾನನಾಗ್ತಕ್ಕಂಥವನೇ ಆತ್ಮ ಪರಮಾತ್ಮ. ಆ ಪರಮಾತ್ಮ ತತ್ವದ ಪ್ರಾಪ್ತಿಗೋಸ್ಕರ ಇವತ್ತು ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತ ನಾವು ಪ್ರತಿನಿತ್ಯ ಕಮ್ಮಿ 48 ನಿಮಿಷ ಆದರೂ ಸಮಯ ತೆಗಿಬೇಕು. ಎಷ್ಟು? 48 ನಿಮಿಷ. 24 ತಾಸಿನಾಗ 23 ತಾಸು 12 ನಿಮಿಷ ನಿಮ್ಮೂ ಅದಾವ. ಸಂಸಾರಕ್ಕೆ ಮಾಡಿರಿ, ಮನ್ಕೊಳಕ, ತಿನ್ನಾಕ, ಕುಂಡ್ರಾಕ, ತಿರ್ಗಾಕ, ನೌಕರಿ ಮಾಡಾಕ, ಉದ್ಯೋಗ ಮಾಡಾಕ. ಎಷ್ಟ? 23 ತಾಸು 12 ನಿಮಿಷ ನಿಮ್ಮ ಓದವ್. ಖರೆ ನಿಮ್ಮ ಆತ್ಮನ ಸಲುವಾಗಿ, ನಿಮ್ಮ ಆತ್ಮನ ಮೋಕ್ಷಿಕ್ ಪ್ರಾಪ್ತಿ ಮಾಡ್ಕೋ ಸಲುವಾಗಿ, ನಿಮ್ಮ ಆತ್ಮನ ಶಾಶ್ವತ ಸುಖಿ ಮಾಡ್ಕೋ ಸಲುವಾಗಿ, ಸ್ವಹಿತದ ಸಲುವಾಗಿ ಆದರೂ ದಿನದಲ್ಲಿ 48 ನಿಮಿಷ ಆದರೂ ಸಮಯ ತೆಗೀರಿ. 48 ನಿಮಿಷದಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ ಈ 3 ಕ್ರಿಯೆಗಳನ್ನು ನೀವು ಬ್ರಾಹ್ಮಿ ಮುಹೂರ್ತದ ಪ್ರತಿನಿತ್ಯ ಮಾಡಿದ್ರೆ ನಿಮ್ಮ ಶರೀರ ಪವಿತ್ರ, ನಿಮ್ಮ ಮನಸ್ಸು ಪವಿತ್ರ, ನಿಮ್ಮ ಆತ್ಮ ಪವಿತ್ರ. ಇವು 3 ಪವಿತ್ರ ಆದ್ರೆ ನೀವು ಪರಮಾತ್ಮನಾಗಿರ್ತೀರಿ, ಜಗತ್ಪುಂಜಾಗಿರ್ತೀರಿ, ಜಗತ್ತು ಬಂದಾಗಿರ್ತೀರಿ. ಈ 3 ಪವಿತ್ರ ಆಗಬೇಕಾದ್ರೆ ಯೋಗ, ಮನಸ್, ವಚನ ಮತ್ತು ಕಾಯ. ಮನ್ ಯೋಗ, ವಚನ ಯೋಗ, ಕಾಯ ಯೋಗ. ಮನಸ, ವಚಸ, ಕಾಯ 3ರಿಂದ ಪರಮಾತ್ಮನ ಭಕ್ತಿ ಮಾಡಬೇಕು. 48 ನಿಮಿಷಗಳ ಕಾಲ ನಾನು ಅರ್ಧ ಪದ್ಮಾಸನದಲ್ಲಿ ಕುಳಿತು ಕಾಯೋತ್ಸರ್ಗವನ್ನು ಮಾಡ್ತೀನಿ. ಭೂಕಂಪ ಆಗಲಿ, ಪ್ರಳಯ ಆಗಲಿ, ಮ್ಯಾಗಿನ ಛತ್ತ ಕಳಚಿ ಮ್ಯಾಲ ಬೀಳಲಿ, ಶರೀರ ನಾ ಅಲ್ಲ, ನಾನು ನಿತ್ಯ ಅವಿನಾಶಿ ಚೈತನ್ಯ ಅಸ್ತಿತ್ವ ಘನಪಿಂಡ ಆತ್ಮ ಪರಮಾತ್ಮ ಅಂತ ತಿಳ್ಕೊಂಡು ವೀತರಾಗ ಮುದ್ರಾದೊಳಗೆ ನಿಮ್ಮೊಳಗೆ ನೀವು ಐಕ್ಯ ಆದ್ರಿ ಅಂದ್ರೆ, ಜಿನೈಕ್ಯ ಆದ್ರಿ ಅಂದ್ರೆ ಪರಮಾತ್ಮ ಆಗ್ತಕ್ಕಂಥ ಪ್ರಾಪ್ತ ತತ್ವ ನಿಮ್ಮೊಳಗೆ ಪ್ರಕಟ ಆಗ್ತದ. 48 ನಿಮಿಷ ಅಂತರ್ಮೂರ್ತಿಗಳ ಕಾಲ. ಮನೋನಿಗ್ರಹ, ಕಾಯ ನಿಗ್ರಹ, ವಚನ ನಿಗ್ರಹ, ಇದಕ್ಕೆ ಯೋಗ. ಮನಸ್ಸನ್ನ ನಮ್ಮ ಕಂಟ್ರೋಲ್ದಾಗ ಇಟ್ಕೊಳ್ಳೋದು, ಸ್ಥಿರವಾಗಿಡೋದು. ಎಲ್ಲಿ? ಮೊದಲು ಶುರುವಾತಿಗೆ ಪ್ರೇಕ್ಷಾ ಧ್ಯಾನ. ಭಗವಂತನ ಪ್ರತಿಮಾ ನೋಡ್ತಾ 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 ಆಶಿಗಾ ದೃಷ್ಟಿ ಇಟ್ಕೊಂಡ ಹೊರಗಿನ ದೃಷ್ಟಿ ಬಂದ್ ಮಾಡಿ ಅಂತರ್ದೃಷ್ಟಿಯಾಗಿ ಒಳಗೆ ನನ್ನ ಆತ್ಮನನ್ನು ನೋಡ್ತಕ್ಕಂಥ ಸಾಮರ್ಥ್ಯ ಪಡ್ಕೋದು. ಇದು ಪ್ರೇಕ್ಷಾ ಧ್ಯಾನ. ಶರೀರನ್ನ ಸ್ಥಿರವಾಗಿಟ್ಟು ಮನಸ್ಸನ್ನ ಏಕಾಗ್ರತ ಮಾಡಿ ಆತ್ಮನಿಂದ ಆತ್ಮನನ್ನು ನೋಡೋದು, ಆತ್ಮನಿಂದ ಆತ್ಮನನ್ನು ತಿಳಿಯೋದು, ಆತ್ಮನಿಂದ ಆತ್ಮನನ್ನು ಆತ್ಮನಲ್ಲೇ ಸ್ಥಿರ ಮಾಡೋದು.
ಇದುವೇ ಧ್ಯಾನ. ಈ ಧ್ಯಾನ ಮಾಡೋದ್ರಿಂದ ಅಸಂಖ್ಯಾತ ಗುಣಿ ಕರ್ಮ ನಿರ್ಜರ ಒಂದು ಸಮಯದಲ್ಲಿ ಆಗ್ತದೆ. ಅನಂತ ಬಹುದಾಗ ಮಾಡಿದ ಪಾಪದ ಪ್ರಕ್ಷಾಳನ ಒಂದು ಸಮಯದಾಗ ಆಗ್ತದ. 10 ವರ್ಷದ ಕತ್ತಲೆ ಒಂದು ಕೋಲಿ ಒಳಗಿದ್ರು ಸಹಿತ ಹೆಂಗ ಒಂದು ಸಣ್ಣ ದೀಪ ಹತ್ತಿರ ಕತ್ತಲೆಲ್ಲ ಹೊರಟು ಹೋಗ್ತದ, ಹಂಗ ಅಸಂಖ್ಯಾತ ಬಹುದಾಗ ಅನಾದಿ ಕಾಲದಿಂದ ಮಾಡಿದಂಥ ಪ್ರಾರಬ್ಧ ಕರ್ಮ ಅಂತರ್ಮೂರ್ತದಾಗ ಆತ್ಮದರ್ಶನದಿಂದ ನಾಶ ಆಗುವಂಥ ಶಕ್ತಿ ಇದೆ. ಆ ಶಕ್ತಿ ಪಡ್ಕೊಳ್ಳಕನ ಯೋಗಾಸನದ ಅತ್ಯವಶ್ಯಕ. ಯೋಗಾಸನ ಮಾತ್ರ ಬಾಹ್ಯ ಕ್ರಿಯೆ ಅಲ್ಲ, ಇದು ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥ ಕ್ರಿಯೆ ಅನ್ನೋದ್ರಿಂದ ಭರತ ಪ್ರಥಮ ಸೂರ್ಯ ನಮಸ್ಕಾರ ಮಾಡಿ ತನ್ನ ಆತ್ಮನಲ್ಲಿ ಪರಮಾತ್ಮನ ದರ್ಶನವನ್ನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅಂತರ್ಮೂರ್ತದ ದೀಕ್ಷಾ ತಗೊಂಡ ಪಿಂಚಿಲ್ಲ, ಕಮಂಡಲು ಇಲ್ಲ, ಆಹಾರ ಇಲ್ಲ, ವಿಹಾರ ಇಲ್ಲ, ನಿಹಾರ ಇಲ್ಲ. ಅಂತರ್ಮೂರ್ತದಾಗ 4 ಘಾತಿ ಕರ್ಮ ನಾಶ ಮಾಡಿ ಅರಿಹಂತ ಪರಮೇಶ್ವರ ಆಗ್ತಕ್ಕಂಥ ಭಾಗ್ಯ ಭರತ ಚಕ್ರವರ್ತಿ ಪಡ್ಕೊಂಡ್ರು. ಇದು ಯೋಗದ ಪ್ರಭಾವ. ಮಾನಿ ಯೋಗ, ವಚನ ಯೋಗ, ಕಾಯಯೋಗ, ಈ 3 ಸ್ಥಿರ ಮಾಡ್ರು ಅಂತರ್ಮೂರ್ತದ ಭಗವಾನ್ ಆದ್ರು ಅನ್ನೋದ್ರಿಂದ ಈ ಕಾಲದಾಗ ಸಹಿತ ನಮಗ ಯೋಗಾಭ್ಯಾಸದ ಅತ್ಯವಶ್ಯಕತೆ ಅನ್ನೋದ್ರಿಂದ ಭಾರತ ಸರ್ಕಾರ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡಕತ್ತದ. ಅದನ್ನೆಲ್ಲ ನಾವು ಸ್ವಾಗತಿಸಬೇಕು, ನಮ್ಮ ಜೀವನದ ಅಳವಡಿಸ್ಕೊಳ್ಬೇಕು. ಇದು ಒಂದೇ ದಿವಸ ಅಲ್ಲ, ಪ್ರತಿನಿತ್ಯ ನಾವು ಯೋಗಾಭ್ಯಾಸ ಮಾಡಬೇಕು, ನಮ್ಮ ಆತ್ಮ ಸಾಧನೆಯಲ್ಲಿ ತೊಡಗಬೇಕು. ಅಂದಾಗ ಈ ಮನುಷ್ಯ ಪರ್ಯಾಯದಲ್ಲಿ ಬಂದದ್ದ ಸಾರ್ಥಕ ಆಗ್ತದೆ. ಎಲ್ಲ ಕಡೆ ಹಾಕಾರ ನಡೆದ. ಮುಂಜಾನೆ ಅನಿಸ್ತಿತ್ತು ಭಗವಂತರ ಶಾಂತಿದಾರ ಮಾಡೋ ವಾತಾವರಣ ಹೆಂಗಾಗಿತ್ತರ ಮಳೆ ಆಗ್ತತೇನೋ ಅಂತ. ಮಧ್ಯಾಹ್ನ ಆದಂಗೆ ಎಲ್ಲ ಹೊರಟು ಹೋಯ್ತು. ಭಾರತದ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಹೇಳ್ಯಾರು 1871 ಏನಾಗಿತ್ತಂತೆ. 1900 ಅಲ್ಲ, 1800. ಅದರ ನಂತರ ಈಗ ಬಂದೈತಂತೆ. ಏನ ಮಾನ್ಸೂನ ಗಾಳಿ ಏನು ಬೀಸಬೇಕಾಗಿತ್ತು ಅದು ವಿರುದ್ಧ ಬೀಸೈತಂತೆ. ಭಾರತ ಕಡೆ ಬರ್ತಕ್ಕಂಥ ಮೋಡಗಳು ಬೇರೆ ಕಡೆ ಹೊಂಟಾವು. ಆ ಗಾಳಿ ಎಲ್ಲರೂ ಸ್ವಲ್ಪ ಬದಲಾವಣೆ ಆಗಿ ತಿರುಗಿತು, ಮಳೆ ಆಗೋ ಸಂಭವ ಐತಿ. ಒಂದು ವೇಳೆ ಆ ಗಾಳಿ ತಿರುಗಲಿಲ್ಲ, ಈ ವರ್ಷ ಬರಗಾಲ ಅಂತ ಸರ್ಕಾರ ಸಹಿತ ಘೋಷಣೆ ಮಾಡಿದ. ನಮ್ಮ ವಿಜ್ಞಾನಿಗಳು ಅದ್ರ ಮೇಲೆ ಅಧ್ಯಯನ ಮಾಡ್ಯಾರು, ಚರ್ಚೆ ಶುರು ಅದ. ಇದು ಭೌಗೋಳಿಕ ಕಾರಣದಿಂದ ಹೇಳು. ಕರ್ಮ ಸಿದ್ಧಾಂತ ಒಂದು ಹೇಳ್ತದ, ನಾವು ಮಾಡ್ತಕ್ಕಂಥ ಪಾಪ ಕರ್ಮದ ಫಲ ನಾವ ಉಣ್ಬೇಕು. ಗಿಡ ಕಡ್ದವ್ರು ಯಾರು? ಕಾಡನ್ನು ಹಾಳು ಮಾಡಿದವ್ರು ಯಾರು? ನಾವ. ಅದರ ಫಲ ಯಾರು ಭೋಗಿಸ್ಬೇಕು? ನಾವು ಭೋಗಿಸ್ಬೇಕು. ಈಗ ಕನ್ನಡ ಪ್ರಾಥಮಿಕ ಶಾಲೆ ಹಳಿಗಿ ಸ್ಕೂಲಲ್ಲಿ ಕಾರ್ಯಕ್ರಮ ಇತ್ತು. ನಮಗೆ ನಿವೇದನೆ ಮಾಡಿದರು. ಪಾಂಡುರಂಗ ಪತ್ತಾರ್ ಸರ್ ಅವರು ನಿವೃತ್ತಿ ದಿವಸ ಅವ್ರು ಇವತ್ತು ಬೀಳ್ಕೊಂಡು ಸಮಾರಂಭ ಇಟ್ಕೊಂಡ ಎಲ್ಲ ಊರನವ್ರವ್ರನ್ನೆಲ್ಲ ಯಾವ ಊರಾಗ ಅವ್ರು ಶಿಕ್ಷಕರಾಗಿ ಕಾರ್ಯ ಮಾಡಿದ್ರು ಅವರವರೆಲ್ಲ ಬಂದ ಇಲ್ಲೊಂದು ಸತ್ಕಾರ ಕಾರ್ಯಕ್ರಮ, ವಿನಯಾಂಜಲಿ ಕಾರ್ಯಕ್ರಮ ಒಂದೊಂದು ಇಟ್ಕೊಂಡವ್ರು. ಅವ್ರಿಗೆ ಅಭಿನಂದನೆ ಹೇಳ್ತಕ್ಕಂಥ ಭಾವನಾದಿಂದ ಅದರ ನನಗೆ ನಿವೇದನೆ ಮಾಡಿ ನಿಮ್ಮ ಆಶೀರ್ವಾದ ಬೇಕ್ರಿ ಅಂತ ಕರ್ಕೊಂಡು ಹೋಗಿದ್ದು. ನಿವೇದನೆ ಮಾಡಿದ್ರು, ಹೋಗಿನಿ. ಅಲ್ಲಿ ಒಂದು ಸಣ್ಣ ಘಟನೆ ಹೇಳಿದರು, ಕೇಳಿ ಲಕ್ಷ ಕೊಟ್ಟ. ನಮ್ಮ ಆಲಾಸ್ ಸರ್ ಯಾಕೂಬ್ ಆಲಾಸ್ ಸರ್ ಅಂದ ತಮ್ಮ ಮನೋಭಾವನೆ ವ್ಯಕ್ತ ಮಾಡೋ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಟ್ರು. ನನ್ನ ಕಣ್ಣಲ್ಲಿ ನೀರು ಬಂತು. ಗುರುವಿನ ಸ್ಥಾನ ಎಷ್ಟು ದೊಡ್ಡದಿರ್ತೈತಿ ಅಂತ ಅವ್ರು ಹೇಳಿದ್ರು. ನಾವು ಭಾಳ ಬಡ್ರ, ಎಷ್ಟು ಬಡ್ರು ಅಂದ್ರೆ ಇವತ್ತು ಅವ್ರ ಅಪ್ಪ ಪಂಚರ್ ತೆಗಿತಾನಂತ. ಇಲ್ಲಿ ಹಳಿಗಳ ಪಂಚರ್ ಅಂಗಡಿ ಐತಂತ. ಪಂಚರ್ ತೆಗಿತಾನ, ಅವ್ರ ಅಣ್ಣನೂ ಪಂಚರ್ ಅಂಗಡಿಯಾಗ ಕೊಂಡಿರ್ತಾನಂತ. ಇವ್ರು ಸಣ್ಣಾಗಿದ್ದಾಗ ಅಂಗಡಿಗೆ ಹೋಗ್ತಿದ್ರು, ಸುಟ್ಟಿ ಇದ್ದಾಗ ಪಂಚರ್ ತೆಗಿದ್ರು, ಕೆಲಸ ಮಾಡ್ತಿದ್ರು. ಆ ಟೈಮ್ದಾಗ ಪತ್ತಾರ್ ಸರ್, ಪಾಂಡುರಂಗ್ ಸರ್ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪಗೆ ಹೇಳಿರತ್ತ, ಹಿಂಗ ಪಂಚರ್ ತಗೊಂಡು ಕೂತ್ರಿ, ನಿಮ್ಮ ಮಕ್ಕ ಸಾಲಿಂದ ಶಿಕ್ಷಣದ ವಂಚಿತಕ್ಕಾರು, ಅವ್ರನ್ನ ಬಿಡಿಸ್ಬೇಡಪ್ಪ, ಸಾಲಿ ಕಳ್ಸುತ್ತ ಬಾ ಅಂತ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪಗೆ ಹೇಳಿ ಮಕ್ಕಳನ್ನ ಸಾಲಿ ಕರ್ಕೊಂಬಂದ್ರು, ಪ್ರೀತಿಯಿಂದ ಕಲಿಸಿರು. ಒಂದೊಂದ್ಸಲ ಸಾಲಿಗೆ ಬರಾಗ ಸರ್ ಸೈಕಲ್ ಪಂಚರ್ ಆಗ್ತದ್ರ ಆ ಯಾಕೂಬ್ರ ಕರೆದು ಹೇಳಾರತ್ತಮ್ಮ, ನೀವು ಹೋಗ್ತಿಲ್ಲ ಊಟಕ್ಕೆ, ಹೋಗಾಗಿ ಸೈಕಲ್ ಒಯ್ಯಿ ಮತ್ತು ಪಂಚರ್ ತಕೊಂಬ. ಆ ಸರ್ ನೆನೆಸ್ಕೊತಾ ಇದ್ರು. ನಾನು ಬಾಲಕನಿದ್ದಾಗ ನನಗೆ ಈ ಪತ್ತಾರು ಸರ್
ಯಾರನ್ನ ಇವತ್ತ ಬೀಳ್ಕೊಂಡು ಸಮಾರಂಭ ಮಾಡಕತ್ತೀವಿ. ಸರ್ ನಮ್ಮ ಅಪ್ಪನಿಗೆ ಹೇಳಿ ಸಾಲಿ ಬಿಡ್ಸಕ್ ಹಚ್ಚಲಿಲ್ಲ, ಪಂಚರ್ ಆದ್ರೆ ನಮ್ಮ ಅಂಗಡಿಗೆ ಕಳ್ಸಿದ್ರು, ₹1 ಉಳಿಸ್ರ ನಾನು ವಿದ್ಯಾರ್ಥಿ ಉಳಿಸ್ಲಿ, ಅವನ ಕಾಲ ಮೇಲೆ ಅವ್ನು ನಿಲ್ಲಿ, ಅವ್ನ ಶಿಕ್ಷಣ ಕಲೀಲಿ, ಈ ಭಾವನೆ ಇಟ್ಕೊಂಡ ಗುರುಗಳು ನಂಗೆ ಬೋಧನಾ ಕೊಟ್ರು. ನನ್ನ ತಂದೆಗೆ ಹೇಳಿದ್ರು, ನಾ ಕಲ್ತು ಇವತ್ತು ನಾ ಏನು ಅಂದ್ರೆ CBSE ಸ್ಕೂಲ್ನಾಗ ಏನಾಗಿ ಕೆಲಸ ಮಾಡ್ತಾರ ಅವ್ರ ಪ್ರಿನ್ಸಿಪಾಲ್ ಕೆಲಸ ಮಾಡಕತ್ತೀನಿ. ಇದು ಗುರುವಿನ ಆಶೀರ್ವಾದ. ಒಂದು ವೇಳೆ ಆವತ್ತ ಪಾಂಡ್ರಂಗ್ ಬರ್ತಾರ ಸರ್ ಈ ರೀತಿ ನನಗೆ ಪ್ರೇರಣಾ ಕೊಟ್ಟಿರ್ಲಿಕ್ಕಂದ್ರ, ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿರ್ಲಿಕ್ಕಂದ್ರ ಪಂಚರ್ ತೆಗಿ ಅಪ್ಪನ ಮಗ, ನಾನು ಪಂಚರ್ ತಕ್ಕೊಂಡು ಬಸ್ ಸ್ಟ್ಯಾಂಡ್ ಹಾಕೊಂಡಿರ್ತೀನಿ. ಇವತ್ತು CBSE ಸ್ಕೂಲ್ದ ಪ್ರಿನ್ಸಿಪಾಲ್ ಆಗ್ಬೇಕಾರ ಈ ಗುರು ಕೃಪಾ ಮತ್ತು ಅವರ ಆಶೀರ್ವಾದದಿಂದ ಅಂತ ಕಣ್ಣಾಗ ನೀರು ತಂದು ಹೇಳ್ತಿದ್ರು. ಪ್ರಿನ್ಸಿಪಾಲ್ ಆದ್ರೂ ಸಹಿತ ಪ್ರೈಮರಿ ಶಿಕ್ಷಕರ ಋಣವನ್ನು ನಾ ತೀರ್ಸಕ್ಕಾಗಿಲ್ಲ. ಇದು ನನ್ನ ಕೃತಜ್ಞತಾ ಭಾವ ಅಂತ ವ್ಯಕ್ತ ಮಾಡ್ತಾರಂದ್ರೆ ಇದು ಮಾನವೀಯತೆ, ಇದು ಮನುಷ್ಯತ್ವ. ಆ ಒಂದು ಕಾರ್ಯದ ಕಣ್ಣಾರೆ ನೋಡಿ ನಮ್ಮ ತರುಣ್ ಸಾಗರ್ ಹೇಳ್ತಿದ್ರು ಏನಂತ, ಮಹಾವೀರ್ ಭಗವಾನ್ರ ಕಾಲದಾಗ ಆಕಳ ಹುಲಿ ಎರಡು ಕುಡಿತಿದ್ದು, ಹುಲಿ ಮರಿ ಆಕಳ ಹಾಲ ಕುಡಿತಿತ್ತು, ಆಕಳ ಕರು ಹುಲಿ ಹಾಲ ಕುಡಿತಿತ್ತು. ಇದು ಮಹಾವೀರ್ ಭಗವಾನ್ ರಚೆ ಅವ್ರದ್ದು ಮಹಿಮಾ. ಅವ್ರು ತೀರ್ಥಂಕರರು, ವನ್ಯ ಮೃಗಗಳು, ಕ್ರೂರ ಮೃಗಗಳು, ಜನ್ಮಜಾತ ವೈರಿ ಪ್ರಾಣಿಗಳು ಸಹಿತ ಭಗವಾನ್ ಸಮಯದಿಂದ ಬಂದ ವೈರಿ ಬಿಟ್ಟ ಹಾಲು ಕುಡಿಸ್ತಿದ್ದು. ಅಂತ ಪ್ರಭಾವನ ತೀರ್ಥಂಕರ ಕಾಲದಾಗಿತ್ತು. ಈಗ ಪಂಚಮ ಕಾಲ, ಈ ತರುಣ್ ಸಾಗರ್ ಸಣ್ಣಿದ್ದಾಗ ಆಕಳ ಹಾಲ ಕುಡಿದು ಸಾಧ್ಯಿಲ್ಲ, ಹುಲಿ ಆಕಳ ಕರಿಗೆ ಹಾಲು ಕುಡಿಸೋ ಸಾಮರ್ಥ್ಯ ಇಲ್ಲ. ಅತ್ತಿ ಸೊಸಿ ಕೂಡಿ ಬಂದ ಪ್ರವಚನ ಕೇಳ್ರ ಅದ ಇತಿಹಾಸ ಅಂತ ನಮ್ಮ ತರುಣ್ ಸಾಗರ್ ಹೇಳ್ತಿದ್ರು. ಇವತ್ತು ಕಣ್ಣಾರೆ ಕಂಡಾರು ಹಳ್ಳಿಗಳ ಜನ, ಶಿಕ್ಷಕರು, ಡಾಕ್ಟರು, ಯಾರ್ಯಾರು ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ಅದಾರ, ಅವರೆಲ್ಲ ಬಂದಿದ್ರು, ಕಣ್ಣಾರೆ ನೋಡಿದ್ರು. ನಾನು ಕೂತೇನೆ ಅಲ್ಲೇ. ಮುಂದೆ ಬತ್ತು ಒಂದು ನಾಯಿ, ಅವರ ಸರ್ ಬದಲು ಅಭಿವಾದನೆ ವ್ಯಕ್ತ ಮಾಡ್ತಾ ಇದ್ರು. ಅವರಿಂದ ಹಿಂಗಾಯ್ತು ಹಂಗಾಯ್ತು, ಅವ್ರು ಅಷ್ಟು ಸೇವಾ ಮಾಡಿದ್ರು. ಎಲ್ಲೆಲ್ಲಿ ಸಾಲಿಗಳು ಬಿದ್ದಿದ್ದು ಆ ಸಾಲಿ ಕಟ್ಟಾಕ ತಮಗೆ ಬರ್ತಕ್ಕಂಥ ಸರ್ಕಾರಿ ವೇತನದ ರೊಕ್ಕ ತೆಗೆದಿಟ್ಟ ಆ ಸ್ಕೂಲವನ್ನು ಕಟ್ಟುವಂತ ಕೆಲಸ ಮಾಡಿದ್ರು. ಅವ್ರ ಗುಣಗಳ ಬದಲು ಹೇಳ್ತಾ ಇದ್ರು, ಏನ್ ದೊಡ್ಡ ಎಲ್ಲ ಸತ್ಯ. ಆ ಸರ್ ಪ್ರೇರಣಾದಿಂದ ಇವತ್ನ ಭಾರತದ ರಾಷ್ಟ್ರೀಯ ಸೇವಾ ಸಂಘದಲ್ಲಿ ಒಬ್ಬ ಸೇವಕನಾಗಿ ಸೇವಾ ಮಾಡ್ತಾ ಇದ್ದೀನಿ. ಸರ್ ನಂಗೆ ಆ ಸ್ಕೂಲ್ನಾಗಿದ್ದಾಗ ಈ ಪ್ರೇರಣಾ ದೇಶದ ಬದಲು ಕೊಟ್ಟಿರ್ಲಿಕ್ಕಂದ್ರ ಇವತ್ತು ನಾ ದೇಶದ್ರೋಹಿ ಹಾಕಿದ್ನೇನೋ, ಇವತ್ತು ದೇಶ ಪ್ರೇಮಿ ಆಗ್ಬೇಕ್ರ. ಗುರು ಕೊಟ್ಟಂತ ಸಂಸ್ಕಾರ, ಅವ್ರು ಕೊಟ್ಟಂತ ಪ್ರೇರಣಾ ಹೇಳ್ತಾ ಇದ್ರು. ಆ ಸಮಯದಾಗ ಒಂದು ನಾಯಿ, ಅಲ್ಲೇ ಸ್ಕೂಲ್ದಾಗ ಒಂದು ನಾಯಿ ಸ್ಟೇಜ್ ಮ್ಯಾಗ ಬತ್ತು. ನಾನು ಕೂತೇನೆ, ನನ್ನ ಬಾಜುಕ್ ಬರ್ತಾರ ಸರ್ ಕೂತಾರ, ಪಾಂಡುರಂಗ್ ಸರ್. ಅಲ್ಲಿ ಬಂದ ನಾಯಿ ಉಳ್ಳಾಡ್ತು, ಎರಡು ಕಾಲು ಹಿಂಗೆ ಮುಂದೆ ಮಾಡ್ತು, ತಲೆಗೆ ಮೋತಿ ಹಚ್ತು, ಪ್ರಣಾಮ ಸಲ್ಲಿಸ್ತು. ನಾಯಿ ಅಂತ ನಾಯಿಗೆ ಕೃತಜ್ಞತಾ ಭಾವ. ಇವತ್ತು ನಾವು ಜೀವಂತ ಕಾಣ್ತೀವಂದ್ರ ಸಂಸ್ಕಾರ ಎಲ್ಲೈತೆ ಅನ್ನೋದನ್ನ ಅರಿಬೇಕು. ನಾವು ವಿಚಾರ ಮಾಡುವಂಥದ್ದು ವಿಷಯ ಇದು. ಕಣ್ತುಂಬ ನೋಡ್ತಕ್ಕಂಥ ಇವತ್ತಿನ ದಿನ ಇದು. ವಿಚಾರ ಮಾಡಿ, ಒಂದು ಪ್ರಾಣಿ ಒಳಗೆ ಸಹಿತ ಮಾನವತೆ ಐತಿ, ಕೃತಜ್ಞತಾ ಭಾವ ಐತಂದ್ರೆ ನಾವು ಮನುಷ್ಯರಾಗಿ ನಮ್ಮ ಅಪ್ಪ ನಂಗೆ ಏನು ಮಾಡಿದ, ನಮ್ಮ ಅವ್ರು ನಂಗೆ ಏನು ಮಾಡಲು, ನನ್ನ ದೇಶ ನಂಗೆ ಏನು ಮಾಡ್ತು, ನನ್ನ ಸಮಾಜ ನಂಗೆ ಏನು ಮಾಡ್ತು ಅಂತ ಕ್ವಶನ್ ಮಾಡೋದಕ್ಕಿಂತ ನಾ ದೇಶಕ್ಕಾಗಿ ಏನು ಮಾಡಿನಿ, ನನ್ನ ತಂದೆ ತಾಯಿಯಂದ್ರಿಗೆ ನಾ ಏನು ಮಾಡಿನಿ, ನನ್ನ ಮಕ್ಕಳಿಗೆ ನಾ ಏನು ಮಾಡಿನಿ, ನನ್ನ ಸಮಾಜಕ್ಕಾಗಿ ನಾ ಏನು ಮಾಡಿನಿ, ಸ್ವತಃ ಬದಲು ಪ್ರಶ್ನೆ ಹಾಕ್ಕೊಂಡ ಇವತ್ತು ಬದುಕುವ ಕಲೆಯನ್ನು ಕಲೀರಿ. ನಿನ್ನಿಗಟ್ಟ ಅವ್ರನ್ನ ಹೇಳಿ ಚರ್ಚೆ ನಡೀತಿತ್ತು. ಕ್ಷಮಾ ಮಾಡ್ರಿ ಅತ್ಯಾಶಿ, ಊರಾಗ ಭಾಳ ಮಂದಿ ಜಗಳಾಡ್ರಿ, 50-60 ಮಂದಿ ಕೂಡ್ರಿ ಜಗಳಾಡಕೈತಿರಂತ. ಯಾಕ ನಂಗೆ ಕೇಳಿಲ್ಲ, ನಮಗೆ ಕೇಳಿಲ್ಲ, ನಂಗೆ ಕೇಳಿಲ್ಲ, ನಮಗೆ ಕೇಳಿಲ್ಲ. ಮಿಶೋಡಿಗೆ ಆಗ್ರಿ ಎದಕ್ಕೆ ಜಗಳ ಆಡ್ತಿರು ಗೊತ್ತಾ? ಎದಕ್ಕೆ ಜಗಳ ಆಡ್ತಿರು? ಗೋಶಾಲಾಕ್ಕೆ ಮೇವು ಕೊಡುವುದು ಸಲುವಾಗಿ. ಮೇವು ಕೋದು ತಂದು ರೋಡ್ಗೆ ಇಟ್ಟಾರಂತ. ಇಲ್ಲಿ ಗಾಡಿ ಹೋಗಿ ತುಂಬ್ಕೊಂಡ್ ಬರ್ಬೇಕಾದ್ರ ನಂದು ಒಯ್ ನಿಂದು ಒಯ್ ಉಳ್ಕಾದ ಮತ್ತೊಂದು 50 ಮಂದಿ ಕೊಟ್ಟು ನಮಗೆ ಕೇಳಿಲ್ಲ, ನಾವು ಕೊಡ್ತಿದ್ವಿಲ್ಲ. ಜಗಳಾಡಕತ್ತಿರುತ್ತೆ. ಕ್ಷಮಾ ಮಾಡ್ರಿ, ನಮಗಟ್ಟ 4 ಮಂದಿ ಗೊತ್ತಿತ್ತು, ಅಟ್ಟ ಒಯ್ಬೇಕಂದಿದ್ದು, ಇನ್ನೊಮ್ಮೆ ಕರ್ಸ್ರಿ, ನಾವು ಮೇವು ಮಾಡಿಟ್ಟು ಅಡ್ವಾನ್ಸ್ 2 ದಿವಸ ಹೇಳ್ರಿ, ನಾವು ಕೋದ್ ಇಡ್ತೀವಿ ಮಂತ್ರಿಗೆ, ಗೋಶಾಲಕ್ಕೆ ಮೇವು ಹೋಗ್ರಿ. ದಾನ ಮಾಡಕ್ಕೆ ಜಗಳಾಡಕತ್ತಾರೆ. ಈಗೂ ಭೂಮಿ ತೆಲ್ ಅದಕ್ಕೆ ಹೇಳ್ತನೋ, ಪ್ರಕೃತಿ ನೀವು ಮಾಡೋ ಸೇವಾದಿಂದ ಒಲಿತಂದ್ರ ಭೂಮಿ ತೆಲುವ ಮಳೆಯಾಗಿ ಸಮೃದ್ಧಿ ನೆಲೆಸ್ತದ. ಧರ್ಮದಿಂದ ನಡೆಯಿರಿ.
ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು, ಎಲ್ಲ ಜೀವಿಗಳು ಸುಖಿಯಾಗಿರಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ ವಾರದಾಗ ಒಂದು ದಿವಸ ನಿಮ್ಮ ಸಲುವಾಗಿ, ನಿಮ್ಮ ಮಕ್ಕಳ ಸಲುವಾಗಿ ಕಾಯಂ ಮಾಡೇರಿ. ಪ್ರಕೃತಿ ಸಲುವಾಗಿ, ನಿಸರ್ಗ ಸಲುವಾಗಿ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಒಳ್ಳೆಯದಾಗಿ ಇರಲಿ, ಉಳಿಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ ಅಖಂಡ ಜಾಪ ಅನುಷ್ಠಾನವನ್ನು ಮಾಡ್ರಿ. ಹೋದ್ರೆ ಇವಾಗ ನಿಮ್ ಪ್ರೇರಣಾ ಕೊಟ್ಟೇನಿ. ಯಾವ ಜಾಗದಾಗ ಘಂಟೇಶ್ವರ ಬಾಹುಬಲಿ ಮೂರ್ತಿ ನಿಲ್ಲುದತಿ, ಆ ವೇದಿಗೆ ದಿವಸ 3, 5, 9 ಪ್ರದಕ್ಷಿಣೆ ಹಾಕಿ ನಮೋಕಾರ ಮಂತ್ರನ್ರಿ. 2027 ಘಂಟೇಶ್ವರ ಮೂರ್ತಿ ನಿಂತ ಸೂರ್ಯ ಚಂದ್ರ ಇರುತ್ತಕ್ಕ ಭೂಮಿ ಧರ್ಮದ ಕೀರ್ತಿಯನ್ನ ಬೆಳಗ್ತಾರ, ಶಾಂತಿಯ ಸಂದೇಶವನ್ನು ಕೊಡ್ತಾರ. ಈ ನಾಡು ಗೊಮ್ಮಟನ ನಾಡು ಆಗಿ ಜಗತ್ತಿಗೆ ಸಮೃದ್ಧಿಯ ತವರು ಆಗ್ತದ. ಅಂತ ವ್ಯಕ್ತಿತ್ವ ನಮಗೆ ಸಿಗಲಿ, ನಮ್ಮ ಭಾಗ್ಯದಾಗ ಬರಲಿ ಅಂತ ಭಾವನಾ ಮಾಡಿ ಪುರುಷಾರ್ಥ ಮಾಡಿದ್ದೆ ಆದ್ರೆ ಫಲ ಸಿಗ್ತ. ಅದಕ್ಕೆ ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಒಳ್ಳೆಯದನ್ನೇ ಮಾಡು. ಜೀವನದಾಗ ಎಷ್ಟೋ ಕಷ್ಟ ಬರಲಿ, ಕಷ್ಟಗಳನ್ನು ನುಂಗ್ತಾ ಸತತ ಒಳ್ಳೆಯದನ್ನು ಬಯಸ್ರಿ. ಭಗವಂತ ಪ್ರಾರಬ್ಧ ಕರ್ಮದಿಂದ ನನ್ನ ಜೀವನದಲ್ಲಿ ಕಷ್ಟ ಬರಾಕತ್ತದೆ, ಎಷ್ಟು ಬರ್ತದ ಬರಲಿ, ಆ ಕಷ್ಟ ಸಹನ ಮಾಡಿಕೊಂಡ ಧರ್ಮ ಮಾಡುವಂಥ ಶಕ್ತಿ ನನಗೆ ಕೊಡು, ಧರ್ಮ ಮಾಡುವಂಥ ಶಕ್ತಿ ನನಗೆ ಕೊಡು, ಧರ್ಮದಿಂದ ಬದುಕುವಂಥ ಶೈಲಿ ನನಗೆ ಕೊಡುವಂತಕ್ಕಂಥ ಪ್ರಾರ್ಥನಾ ಮಾಡಿ ಕಷ್ಟ ಕಾಲದಲ್ಲಿಯೂ ಸಹ ಧರ್ಮವನ್ನು ಹಿಡ್ಕೊಂಡು ಹೋದ್ರ ಕಷ್ಟ ಕಾಲದ ಧರ್ಮ ಎಂದು ನೀವು ಕೈ ಕೊಡಂಗಿಲ್ಲ. ಕೈ ಹಿಡ್ತದ ಶಕ್ತಿ ಅದ. ಧರ್ಮೋ ರಕ್ಷತಿ ರಕ್ಷಿತ ಹೇಳಬೇಡ, ಕತಿ ಹೇಳ್ತು ಕೇಳ್ಕೊಂಡಿ. ಧರ್ಮ ನಾವು ಮಾಡ್ರ, ಧರ್ಮ ನಾವು ಕಾದ್ರ, ಧರ್ಮ ನಮ್ಮನ್ನ ಹೆಂಗೆ ಕಾಯ್ತೈತೆ ಅನ್ನಕ್ಕೊಂದು ಉದಾಹರಣೆ. ಒಬ್ಬಕ್ಕೆ ತಾಯಿ, ಆ ತಾಯಿಗೆ 2 ಹೆಣ್ಣು ಮಕ್ಕಳು. ಕೇಳ್ರ ಭಾಳ ಜನ ನಂಗೆ ಗಂಡ ಇಲ್ಲ ಅಂತ ಕೊರಗ್ತಿರಲ್ಲ, ಅವ್ರ ಕತಿ ಕೇಳ್ರಿ. ಗಂಡ ಹಡದ ಆ ಗಂಡ ಮಗ ಹೋಗಿ ಅಮೇರಿಕಾದಾಗ ಕೂತಾನು, ಮುದುಕಿ ಹಾಸ್ಪಿಟಲ್ ಸಾಯಕೈತಿ, ತಗೊಂಡು ಏನು ಮಾಡೋದು? ಮಗ ಇದ್ದ ಮನ್ಯಾಗಿಲ್ಲ, ಮನ್ಯಾಗಿನ ಮುದುಕಿ ಹಾಸ್ಪಿಟಲ್ದಾಗ ದವಾಖಾನ್ಯಾಗ ಸಾಯಕೈತಿ. ಏನು ಮಾಡೋದು ಅಂತ ಮಗನ್ ತಗೊಂಡು? ಮಗಳಾಗಿದ್ಲು, ಗಂಡ ಮನೆಯಿಂದ ಹೊಡ್ಕೋತ ಬರ್ತಾಳೆ, ನಮ್ಮವ್ವ ಆರಾಮಿಲ್ಲ ಅಂತ ವಿಚಾರ ಮಾಡೋದು. ಭಾಳ ದೂರಿನ ಘಟನಾ, ಸಮೀಪದ ಘಟನಾ. ಇಲ್ಲೇ ತೇರ್ದಾಳ್, ಮೂಲೂರು ರೋಡ್, ಚುಂಚುರ್ವಾಡ. ಗೊತ್ತೈತಿ ನಿಮಗೆಲ್ಲ. ಶ್ರೀನಿಧಿ ಅಂದರೆ ಯಾರು ಗೊತ್ತಿಲ್ಲ? ನಾಳೆ ಮದುವೆ ಐತಿ, ಇಂದ ಅವ್ರವ್ರು ತಿರ್ಕೊಂಡ್ರು, ಮದುವೆ ಪೋಸ್ಟ್ಮಾರ್ಟಮ್ ಆಯ್ತು, ಮುಂದೆ ಹೋಯ್ತು. ಕರ್ಮ ಭಾಳ ವಿಚಿತ್ರ. ಸತತ ಧರ್ಮ ಮಾಡಕಿ ಬರೀ ಒಂದು ಹೋಗ್ಬಿಟ್ರ ಆಯ್ತ್ರಿ, ಯಾವುದಕ್ಕೂ ಇಲ್ಲ ಅಂತಕ್ಕಂಥ ಪದ ಇಲ್ಲ. ಅಷ್ಟೇ ಧರ್ಮ ಮಾಡ್ರೂ ಆ ಧರ್ಮಕ್ಕಿನ ಕೈ ಹಿಡಲಿಲ್ಲ ಅನ್ನೋ ಜನ ಎಷ್ಟೋ ಜನ ಅದಾರ. ನಾಳೆ ಮದುವೆ ಐತಿ, ಇವತ್ತು ತಾಯಿ ತಿರ್ಕೊಂಡ್ರು, ಅಪ್ಪಂತೂ ಮೊದಲು ತಿರ್ಕೊಂಡ್ರು. ತಾಯಿ ತಂದೆ ಇರ್ಲಾರ್ದಂಥ ತಬ್ಬಲಿ. 22 ರಿಂದ 25 ಎಕರೆ ಜಮೀನು ಇರ್ಬೋದು. ಸಂಪತ್ತಿ ತಗೊಂಡು ಏನು ಮಾಡೋದು? ಜನ್ಮ ಕೊಟ್ಟಂಥ ತಂದೆ ತಾಯಿ ಇರ್ಲಿಕ್ಕಂದ್ರೆ ಸಂಪತ್ತಿ ಯಾವ ಲೆಕ್ಕ? ವಿಚಾರ ಮಾಡ. ಯಾವ ಹುಡುಗನ ಜೊತೆ ಮದುವೆ ಆಗ್ಬೇಕಂತ ಫಿಕ್ಸ್ ಆಗ್ಯದ, ಆ ಹುಡುಗ ಅವ್ರ ತಾಯಿ ಅರ್ಥಾತ್ ಅತ್ತಿ ಸಾಯಿ ಅಂತಿಮ ಶ್ವಾಸ ಹೇಳಿದಕ್ಕ ಅಕ್ಕಿ ಜೊತೆನೇ ಹಾಸ್ಪಿಟಲ್ ಸೇವೆ ಮಾಡ್ತಾನೋ, ನಾ ಮದುವೆನ ಆಗಿಲ್ಲ, ಈ ರೀತಿ ಸೇವಾ ಮಾಡುವಂತ ಭಾಗ್ಯ ಸಿಕ್ಕಂದ್ರೆ ಯಾವುದೋ ಜನದ ಪುಣ್ಯ ಇದ್ದಾಗನೇ ಕೆಲಸ ಮಾಡ್ತದೆ. ಮೊನ್ನೆ ಬಂದ ಮಗು ಅತ್ತಿತ್ತು, ಹೇಳಿ ತಂದೆ ತಾಯಿ ಎಲ್ಲರ ಪ್ರೀತಿಯನ್ನು ಕೊಡ್ತಕ್ಕಂಥ ಗಂಡ ನಿನಗೆ ಹತ್ತ ಮನೆತನ ಸಿಕ್ಕದ, ಅದ ನೀನು ಕಾಯ್ತೈತೆ ಧರ್ಮ. ನಿಮ್ಮ ಇದ್ದಾಗನ ನಿನ್ನ ಗಂಡ ಇವ ಅಂತೇಳಿ ಫಿಕ್ಸ್ ಮಾಡ್ಬೇಕೇನು? ಏನು ವಿಕಲ್ಪ ಮಾಡ್ಕೋಬೇಡ. ಅತಿ ಭಾಗ್ಯದಾಗ ನಿನ್ನ ಮದುವೆ ವೈಭವ ನೋಡು ಭಾಗ್ಯ ಇದ್ದಿದ್ದಿಲ್ಲ. ಅಶುಭ ಕರ್ಮ ಉದಯದಕ್ಕೆ ಸಮಾಧಿ ಆಯಿತು, ಆದರೂ ಇನ್ನು ಧೈರ್ಯ ಗೆಡಬೇಡ. ನಿನ್ನ ಗಂಡನ ಪರಿವಾರದಲ್ಲ, ಧಾರ್ಮಿಕ ಸಿಕ್ಕದ, ಹಿಂದೆ ಮಾಡಿದ ಪುಣ್ಯ ಉದಯಕ್ಕದ. ಏನೂ ಧೈರ್ಯ ಕಳ್ಕೋಬೇಡ. ಧರ್ಮ ಯಾವತ್ತೂ ಕೈ ಬಿಡಾಗಿಲ್ಲ, ಧರ್ಮ ಕಾಯ್ತದ. ಈ ರೀತಿ ತೀಶ್ ಹೇಳಿರೋ ಮಗು ಹತ್ತಿತ್ತು. ನನ್ನ ತಾಯಿನ ಇಲ್ರಿ, ನನ್ನ ತಾಯಿನ ಕಳ್ಕೊಂಡ್ರಿ. ಸ್ವಲ್ಪ ಏನಾರ ಆತಂದ್ರೆ ತೋರ್ಸ್ಕೊತಿದ್ಲು. ಆಕಿ ಬರ್ತಾನೆ ಡಾಕ್ಟ್ರಿಗೆ ಹೇಳ, ಹೆಂಗಾರೆ ಮಾಡ್ರಿ ನನ್ನ ಮಗಳ ಅಕ್ಕಿ ಕಾಲು ಬಿತ್ತು, ನಾ ಇಲ್ಲೇ ಬಂದು ಅಡ್ಮಿಟ್ ಹಾಕನು, ಒಂದು ದಿವ್ಸ ನನಗೆ ನಡುಕ್ಕೆ ಕೊಡ್ರಿ, ಗಾಡಿದಾಗಾರ ಹೋದ್ ನನ್ನ ಮಗಳ ಮದುವೆ ನೋಡಬೇಕು ಅಂತ. ಕರ್ಮದ ಆಟನೇ ಬೇರೆ. ನಾಳೆ ಮದುವೆ ಐತಿ, ಇವತ್ತು ರಾತ್ರಿ ಅವು ತಿಳ್ಕೊಂಡ್ಬಿಟ್ರು.
ಯಾಕೆ ಹಿಂಗಾಗ್ತಾರೆ? ಇದರಿಂದ ಕರ್ಮ ಸಿದ್ಧಾಂತ ಹೇಳ್ತದ. ಆಯು ಕರ್ಮ ತೀರ್ಥಂದ್ರ ಚಕ್ರವರ್ತಿ ಅಲ್ಲ, ಇಂದ್ರ ಅಲ್ಲ, ನರೇಂದ್ರ ಅಲ್ಲ, ತೀರ್ಥಂಕರ ಅಲ್ಲ, ಯಾರು ಮೃತ್ಯುದಿಂದ ಬಚಾವ್ ಆಗಿಲ್ಲ, ಆಗೋದು ಇಲ್ಲ. ಇದು ಸಿದ್ಧಾಂತ. ಅದಕ್ಕೆ ಕರ್ಮ ತೀರುಕ್ಕಿಂತ ಮೊದಲ, ಆಯು ಕರ್ಮ ತೀರುಕ್ಕಿಂತ ಮೊದಲ ಸತತ ಧರ್ಮ ಧ್ಯಾನ ಮಾಡು, ಪುಣ್ಯ ಮಾಡು. ಆಕೆ ಮಾಡಿದ ಧರ್ಮ, ಆಕೆ ಮಾಡಿದ ದಾನ, ಆಕೆ ಮಾಡಿದ ಬದ್ರಿನ ಸೇವಾ ಪ್ರತಿಯೊಂದು ಬಾಗಲಕೋಟೆ ಡಿಸ್ಟಿಕ್ದೊಳಗೆ, ಜಮಖಂಡಿ ತಾಲೂಕಿನೊಳಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ ಮಹಾವೀರ ಭಗವಾನ್ ಫೋಟೋ ಹಾಕ್ಬೇಕಂತ ಸಂಕಲ್ಪ ಮಾಡಿ. ನಾವು ಒಂದು ಫೋಟೋಕ್ಕೆ ಅವತ್ತಿನ ಸಮಯದಾಗ 1,000 ರೂಪಾಯಿ ಬಿದ್ದಿತ್ತು. ಹಂಗ 100 ಫೋಟೋ 1,00,000 ರೂಪಾಯಿ ಖರ್ಚು ಮಾಡಿ ಮಹಾವೀರ ಭಗವಾನ್ ಫೋಟೋ ಮಾಡಿ ಎಲ್ಲಾ ಪಂಚಾಯತಿಗಳು ಮುಗಿಸುವಂತ ಕೆಲಸ ಮಾಡಲು. ಮಹಾವೀರ ಜಯಂತಿ ಸರ್ಕಾರ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಗೌರ್ಮೆಂಟ್ ಆದೇಶ ಮಾಡಿತು. ಸರ್ಕಾರ ವತಿಯಿಂದ ಪ್ರತಿ ವರ್ಷ ಮಹಾವೀರ ಜಯಂತಿಗೆ ಸುಟ್ಟಿ ಕೊಡಬೇಕು, ಮಹಾವೀರ ಜಯಂತಿ ಫೋಟೋ ಪೂಜಾ ಮಾಡಬೇಕು ಸಂದೇಶ ಕೊಟ್ಟರು. ಆ ಸಂದೇಶ ತಗೊಂಡ ಪ್ರತಿ ಪಂಚಾಯತಿ ಮಹಾವೀರ ಭಗವಾನ್ ಫೋಟೋ ಇರ್ಬೇಕು ಭಾವನೆ ಇಟ್ಕೊಂಡು ಫೋಟೋ ಸಂದೇಶ ಕೊಟ್ರ ಅವತ್ತಿನ ಸಮಯಕ್ಕೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಪುಣ್ಯಾತ್ಮ ಆಗೈತಿ ಮಹಾವೀರ ಭಗವಾನ್ ಫೋಟೋ ಕೊಟ್ಟರು. ಆ ಫೋಟೋ ಕೊಟ್ಟಿದ್ದ ಪುಣ್ಯ ಆಕೆ ಸತ್ತು ಬೆನ್ನತ್ತಿ ಹೋಗುವಂತ ಸಂಪತ್ತಿ ಅದ. ಸೇವಾ ಮಾಡಿದ ಪುಣ್ಯ, ದಾನ ಕೊಟ್ಟದ ಪುಣ್ಯ 10-12 ಲಕ್ಷ ರೂಪಾಯಿ ಭದ್ರಗಿರಿಗಾಗಿ ಗುಪ್ತ ರೂಪದಾಗ ಯಾರಿಗೆ ಹೇಳಬೇಡ್ರಿ, ಪಾವತಿ ಸಹಿತ ಬೇಡ, ಆಚರಿಸಿ ಮನೆ ಬಿಟ್ಟು ಧರ್ಮದ ಕೆಲಸ ಮಾಡಕತ್ತೀರಿ. ಮತ್ತಾರಿಗೆ ಮಾಡ್ಬೇಕು, ನಮ್ಮ ಧರ್ಮಕ್ಕೆ ನಾವು ಮಾಡ್ಬೇಕಲ್ಲ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡ್ತಕ್ಕಂಥ ಜೀವ ಇವತ್ತಕ್ಕಿಲ್ಲ. ಆದ್ರೂ ನನ್ನ ಬಾಯಾಗ ಜೀವಂತ ಉಳಿದಾಳ ಅಂದ್ರೆ ಯಾಕೆ ಉಳಿದ್ರು? ವಿಚಾರ ಮಾಡೋದು. ಕರ್ಮ ಭಾಳ ವಿಚಿತ್ರ. ಅದಕ್ಕೆ ಪುಣ್ಯವನ್ನೇ ಮಾಡು. ಯಾವ ರೂಪದಾಗ ಕೊಡ್ತೈತಿ ಗೊತ್ತಿಲ್ಲ, ಫಲ ಕೊಡ್ತೈತಿ. ಪೂರ್ವದಾಗ ಮಾಡಿದ ಅಶುಭ ಕರ್ಮ ಉದಯ ಇತ್ತು, ಇವತ್ತೆಲ್ಲ ಚಲೋ ನಡೆದಿದ್ರು ನಡುವೊಂದು ವಿಘ್ನ ಬರ್ತೈತೆ. ಯಾಕೆ ಬರ್ತೈತೆ ಅಂದ್ರೆ ಹಿಂದಿಂದ ಅಶುಭ ಕರ್ಮದ ಉದಯ ಬಂದಾಗ. ಆ ಸಲ ಹೇಳ್ತಿರ್ತೇನೆ ನಾ, ರಾಮನಂತ ರಾಮಕ್ಕೆ ಕರ್ಮ ಬಿಡಲಿಲ್ಲ, ಪಾಂಡವರಂತ ಪಾಂಡವ್ರಿಗೆ ಕರ್ಮ ಬಿಡಲಿಲ್ಲ, ಪಾರ್ಶ್ವನಾಥ್ ಅಂತ ಪಾರ್ಶ್ವನಾಥ್ ಭಗವಾನ್ ಕರ್ಮ ಬಿಡಲಿಲ್ಲ, ಮಹಾವೀರ ಅಂತ ಮಹಾವೀರ ಭಗವಾನ್ರಿಗೆ ಕರ್ಮ ಬಿಡಲಿಲ್ಲ. ಕರ್ಮ ಎಲ್ಲಾರು ಬಹುಸಾಕಾಯಿತು. ತೀರ್ಥಂಕರ ಪ್ರಕೃತಿ ಒಳಗಿದ್ರು ಸಹಿತ 7 ದಿವಸವರೆಗೆ ಉಪಸರ್ಗ ಸಹನ ಮಾಡಬೇಕಾತು. ಯಾಕಪ್ಪ ಅಂತ ಕೇಳ, ಪೂರ್ವಬೌಧ ಮಾಡಿದ ಕರ್ಮ ತೀರ್ಥಂಕರ ಆದಿನಾಥರ ಭಗವಾನ್ರ ಸಹಿತ 7 ತಿಂಗಳು 7 ದಿವಸ ತಕ್ಕ ಹಿಂಗೆ ತಿರ್ಗಾಕ ಹಚ್ತು ನೋಡಿ. ಹಿಂಗೆ ಹಿಡ್ಕೋದ ತಿರುಗುದ, ಹಿಂಗೆ ನೋಡೋದ ಮತ್ತು ಮುಂದೆ ಹೋಗೋದ, ಹಿಂಗೆ ನೋಡೋದ ಮತ್ತು ಮುಂದೆ ಹೋಗೋದು. 7 ತಿಂಗಳು 7 ದಿವಸ ತಕ್ಕ ಹಿಂಗೆ ತಿರುಗಿರ ಆದಿನಾಥ. ಅವಾಗ ಎಲ್ಲಿ ಹೋಗಿದ್ದಪ್ಪ ನಿಮ್ಮ ಇಂದ್ರ? ತೀರ್ಥಂಕರ ಗರ್ಭದ ಬರೋಕ್ಕಿಂತ ಮೊದಲು 6 ತಿಂಗಳು ಬಂದು ನಗರ ರಚನೆ ಮಾಡಿ ರಥ ದೃಷ್ಟಿ ಮಾಡಿಸಿ ಏನೇನೋ ಮಾಡ್ತಾನೆ ಪುಣ್ಯಾತ್ಮ. ಮತ್ತು 7 ತಿಂಗಳು 7 ದಿವಸ ತಿರುಗಾಗ ಇವು ಇಂದ್ರ ಹೇಳಿ ಮಕ್ಕೊಂಡಿದ್ದನ? ಅದರ ಕರ್ಮ ಸಿದ್ಧಾಂತ ಹೇಳ್ತೈತೆ. ತೀರ್ಥಂಕರ ಅಂತ ತೀರ್ಥಂಕರ ಸಹಿತ ಕರ್ಮ ಉದಯ ಬಂದ್ರ ಇಂದ್ರ ಸಹಿತ ಏನು ಮಾಡಕ್ ಬರಂಗಿಲ್ಲ. ಆ ಕರ್ಮ ತೀರ್ಥಂಕರ ಸಹಿತ ಭೋಗಿಸಬೇಕು. ಇದು ಸಿದ್ಧಾಂತ. ರಾಜ ಇದ್ದಾಗ ಎತ್ತುಗಳಿಗೆ ಬಾಜಾಗಿ ಹಾಕಿ ಎಡಿ ಹೊಡ್ಯಾಕ ಹೇಳಿದ್ದಿ ಬಾಬಾ ರೈತರಿಗೆ. ಸ್ವತಃ ಮಾಡಲಿಲ್ಲ, ಮಾಡಾಕಿ ಹೇಳಿದ. 3 ತಾಸ ಆ ರೈತ ಹೊಲದಾಗ ಎಡಿ ಹೊಡೆದ, ತಂದು ದವನ್ಯಾಗ ಕಟ್ಟಿದ, ಮೇವು ಉಗಿದ, ಹೋಗಿ ಮಕ್ಕೊಂಡ್ ಬಿಟ್ಟ. ಮತ್ತೆ 3 ತಾಸು ಹೊರಟು ಬಂದು ಮೇವು ತಿಂದಿರ್ಬೇಕು, ನೀರು ಕುಡಿಸ್ಬೇಕು. ಬಂದು ನೋಡ್ತಾನೋ ಬಾಯೆಲ್ಲ ಬುರು ಬಂದೈತಿ, ಮೇವು ಹಂಗ ಬಿದ್ದೈತಿ, ಬುಸ್ ಬುಸ್ ಮಾಡಾಕೈತಿ ಮುಖ ತಗೊಂಡು. ಅಯ್ಯೋ ಯಾಕೆ ನಾನು ಎತ್ತು ಮೇವು ತಿನ್ನುವಾತು ಅಂತ ಹುಚ್ಚ ಓಡಿ ಹೋಗಿ ಆದಿನಾಥನ ಕೇಳಿದ. ಓ ಆದಿನಾಥ ರಾಜ, ಮಹಾಪ್ರಭು ನಾನು ಎತ್ತು ಮೇವು ತಿನ್ನುವಾತು. ಅವಾಗ ಅವರು ಅವಧಿ ಜ್ಞಾನ ತಿಳ್ಕೊಂಡ್ರು. ಹುಚ್ಚ ಮೊದಲು ಬಾಯಿ ಕಟ್ಟಿದ್ದು ಬಾಜಾಳಿಗೆ ಬಿಚ್ಚು, ಇದು ಸಹಿತ ಗೊತ್ತಿಲ್ಲ. 3 ಹೋಗಿ ಬಾಜಾಳಿಗೆ ಬಿಚ್ಚಿದ, ತಿತ್ತು ನೋಡ್ರಿ. ಅದು 3 ತಾಸು ಹೊಲ್ದಾಗ ದುಡಿಸಿದ್ದ. 3 ತಾಸು ಮುಂದೆ ಮೇವಿದ್ರು ತಿನ್ನಾಕ ಆಗಲ್ದ. 6 ತಾಸು ಮಾಡಿದ ಕರ್ಮ 6 ತಿಂಗಳು ಒಂದ ಜಾಗದ ನಿಂತು ತಪ ಮಾಡಕ್ಕೆ ಐತ. 7 ತಿಂಗಳು 7 ದಿವಸ ತಕ್ಕ ಕರ್ ಹಿಡ್ಕೊಂಡು ತಿರ್ಗ್ಯಾಡ್ರಿ ವಿಧಿ ಸಿಗುವಾತು. ಇದು ಕುಲರತ್ನ ಭೂಷಣ ಕತಿ ಅಲ್ಲ, ತೀರ್ಥಂಕರ ಆದಿನಾಥ ಭಗವಂತರ ಕತಿ. ಕರ್ಮ ಯಾರನ್ನೂ ಬಿಟ್ಟಿಲ್ಲ. ಅದಕ್ಕೆ ಧರ್ಮ ಮಾಡ್ರಿ. ಒಮ್ಮೆ ಮೇಲಾಕತಿ, ಒಬ್ಬ ಮಾಡಿದ ಕರ್ಮ ಎಲ್ಲರೂ ಭೋಗಿಸ್ಬೇಕಾಕೈತಿ. ಒಬ್ಬ ಮಾಡಿರ್ತಾನೆ, ಯಾವ ಹಲ್ಯಪ್ಪ ಅಡುಗೆ ಮಾಡ ಬಂದು ಬಿದ್ದಿದ್ದವು. ಎಲ್ಲರೂ ಕೂಡ ಭೋಗಿಸ್ರಿ. ಎಲ್ಲರೂ ಹಾಸ್ಪಿಟ್ಲಿಗೆ ಅಡ್ಮಿಟ್. ಯಾಕ? ವಿಷ ತಿಂದಿದ್ದು. ಒಬ್ಬ ಅಡುಗೆ ಮಾಡೋನ ಜಾಗೃತದಿಂದ 100 ಮಂದಿ ಪೇಷಂಟ್ ಆದರು ನೋಡಿ. ಯಾರು ಒಬ್ಬ ಮಾಡಿದ ಕರ್ಮ ಎಷ್ಟು ಭೋಗಿಸಾಕಾಯ್ತು?
100 ಜನ. ಕರ್ಮ ವಿಚಿತ್ರ ಭಾಳ. ಅದಕ್ಕೆ ನಾವು ಮಾಡಾಗ ಭಾವ ಶುದ್ಧಿಯಿಂದ ಧರ್ಮ ಕಾರ್ಯ ಮಾಡೋದು. ಒಬ್ಬರು ಮಾಡೋ ಬದಲು 4 ಮಂದಿ ಮಾಡೋದು, ಮನಿತಾನೆ ಎಲ್ಲ ಕೂಡಿ ಮಾಡೋದು. 24 ತಾಸಿನಾಗ 48 ನಿಮಿಷ ತೆಗೆದಿಡಿ ಧರ್ಮ ಸಲುವಾಗಿ. ಎಲ್ಲರೂ ಕುಂಡ್ರೋದು ಮನ್ಯಾಗ, ಒಂದ ಕೋಲಿದಾಗ ಕುಂಡ್ರೋದು, ತುಪ್ಪದ ದೀಪ ಹಚ್ಚೋದು, ಮುಂದೆ ಗ್ರಂಥ ಇಡೋದು, ಸಾಮುದಾಯಿಕ ನಮೋಕಾರ ಮಂತ್ರ ಜಾಪ ಅನುಷ್ಠಾನ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಾಗ 48 ನಿಮಿಷ ಸಮಯ ತೆಗೆದು ಎಲ್ಲರೂ ಕೂಡ ಜಾಪ ಅನುಷ್ಠಾನ ಮಾಡ್ರಿ. ನಿಮ್ಮ ಮನ್ಯಾಗಿಂದು ವಾಸ್ತು ದೋಷ, ವ್ಯಂತರ, ಕಿನ್ನರ, ಕಿಂಪುರುಷ, ಗಂಧರ್ವ, ಯಕ್ಷ, ರಾಕ್ಷಸ, ಭೂತ, ಪಿಶಾಚ ಏನು ಬಾಧ ಅದಾವೋ ಅವೆಲ್ಲ ಹೊರಟು ಹೋಗಿ ನಿಮ್ಮ ಮನಿ ಎಲ್ಲ ಮಂದಿರ ಆಗ್ತತಿ, ಪವಿತ್ರ ಆಗ್ತತಿ. ಪಾಸಿಟಿವ್ ಎನರ್ಜಿ ಆ ನಿಮ್ಮ ಮನಿ ಒಳಗ ಉತ್ಪನ್ನ ಆಕತಿ. ಆ ಶಕ್ತಿ ಐತಿ. ಅಖಂಡ 48 ನಿಮಿಷ ನಮೋಕಾರ ಮಂತ್ರ ಜಾಪ ಅನುಷ್ಠಾನದಿಂದ ಸಾಧ್ಯ. ನೀವು ಮಾಡಿರಿ. ಜನವರಿ 31ಕ್ಕೆ ವಿಶ್ವ ದಾಖಲೆ ಆಗ್ತಕ್ಕಂಥ ಜಿನಸ್ ಸಹಸ್ರನಾಮಾರ್ಚನೆ ಮಾಡ್ರಿಲ್ಲ. ₹1 ಪಟ್ಟಿ ಹಾಕಿಲ್ಲ. ಹೆಂಗೆ ಮಾಡ್ರಿ? ನ ಭೂತೋ ನ ಭವಿಷ್ಯತಿ. 5 ಅಲ್ಲ, 7 ಅಲ್ಲ, 10,000 ಅಲ್ಲ, 20,000 ಜನ ಊಟ ಮಾಡ್ರು. ಹೆಂಗೆ ಅಡಿಗೆ ಮಾಡ್ರು, ಹೆಂಗೆ ಹಾಕಿರು, ಹೆಂಗೆ ತಿಳ್ದ್ರು ಗೊತ್ತ. ಅಡ್ವಾನ್ಸ್ ನಿಯೋಜನೆ ಏನಿಲ್ಲ, ತನ್ನಿಂತಾನ ಸಮೋಶರಣ ಭೂಮಿ ತೆಲಿನ ಜೀವಂತ ನಿರ್ಮಾಣ ಆಗಿತ್ತು. ಆ ರೀತಿ ಕಣ್ಣು ಮುಂದೆ ದೃಶ್ಯ ಕಾಣಕತ್ತಿತ್ತು. ನೀವು ಮಾಡಿದ್ದ ಪ್ರತಿಫಲ, ನೀವು ಮಾಡಿದ ಶ್ರಮ, ನೀವು ಮಾಡಿದ್ದ ಸೇವಾ ಒಂದು ದಿವಸನಾಗ ಎಷ್ಟು ಪುಣ್ಯ ಸಿಕ್ತಂದ್ರ ಮಾಡಿದ್ದಕ್ಕೆ ಸಾರ್ಥಕ ತೀಬಹುದಾಗ ಅಂತಕ್ಕಂಥ ಭಾವನ ನಿಮ್ಮ ಆತ್ಮ ಸಂತೃಪ್ತಿ ತಗೊಂಡ. ಹಂಗ ಧರ್ಮ ಕಾರ್ಯ ಯಾವತ್ತೂ ತತ್ಪರಾಗಿರ್ಬೇಕು. ಒಂದು ಫ್ಯಾಮಿಲಿ ಕತೆ ಹೇಳ್ತೀನಿ ಕೇಳ್ರಿ. ಸಣ್ಣ ಕತೆ ಐತಿ, ಅರ್ಥ ಭಾಗವಾದತಿ. ನೀವು ಮಾಡಿದ್ದ ಧರ್ಮ, ನೀವು ಮಾಡಿದ್ದ ಪುಣ್ಯ ನಿಮ್ಮನ್ನ ಎಂದೂ ಕೈ ಬಿಡೋದಿಲ್ಲ. ಕಷ್ಟದಾಗಿರ್ಲಿ, ಸುಖದಾಗಿರ್ಲಿ, ದರಿದ್ರತಾಗಿರ್ಲಿ, ಶ್ರೀಮಂತಿಕೆ ಇರಲಿ, ಅರಮನೆ ಇರಲಿ, ಗುಡಿಸಲಿರ್ಲಿ, ಯಾವುದಾ ಸ್ಥಾನದಾಗಿರ್ರಿ, ಸತತ ಧರ್ಮ ಧ್ಯಾನ ಮಾಡ್ರಿ, ಪುಣ್ಯದ ಕಾರ್ಯ ಮಾಡ್ರಿ, ಸತ್ಕಾರ್ಯ ಮಾಡ್ರಿ. ಅದು ನಿಮ್ಮನ್ನು ರಕ್ಷಿಸ್ತದೆ. ತಾಯಿ 2 ಹೆಣ್ಮಕ್ಳು. ತಾಯಿ ಬಹಳ ಧಾರ್ಮಿಕ, ಸತತ ಧರ್ಮ ಧ್ಯಾನ ಮಾಡ್ತಕ್ಕಂಥವಳು. ಹೆಣ್ಣು ಮಕ್ಕಳಲ್ಲೇ ಗಂಡು ಮಕ್ಕಳನ್ನ ಕಾಣ್ತಕ್ಕಂಥವಳು. ಗಂಡಿಲ್ಲ ಅಂತ ಕೊರಗಕ್ಕಿಗಿಲ್ಲ, ಅರಮನೆ ಇಲ್ಲ ಅಂತಕ್ಕಂಥ ನೋವಕ್ಕಿಗಿಲ್ಲ. ಇದ್ರ ಗುಡಿಸಲಿನಾಗ ಸುಖಿಯಾಗಿದ್ಲು, ಮಕ್ಕಳಿಗೆ ಸಂಸ್ಕಾರ ಹಾಕಿದ್ಲು. ಒಂದು 16 ವರ್ಷದ ಮಗು, ಒಂದು 18 ವರ್ಷದ ಮಗು, 2 ಹೆಣ್ಮಕ್ಳು. ನೋಡಕ್ ಹೆಂಗಿದ್ರಂದ್ರ ಸ್ವರ್ಗದಿಂದ ಬಂದಂತ ಅಪ್ಸರೆಯರು ಇದ್ದಂಗಿದ್ರು. ಮೈಮೇಗೆ ಮಾತ್ರ ಪೂರ್ಣ ಮೈ ಮುಚ್ಕೊಳ್ಳಾಕ ಬಟ್ಟೆ ಇಲ್ಲ. ಕೆಳಗೊಂದು ಪರಾಕ, ಮ್ಯಾಲೊಂದು ಜಂಪರ. ಅದು ತಾಯಿ ಸೀರೆ ಹರಿದದ್ದು ತಲೆ ಮ್ಯಾಲ ಒಂದು ಓಡ್ನಿ. ತಾಯಿಯ ಹಳೆ ಸೀರೆಗಳನ್ನ ತಮ್ಮ ಬಟ್ಟೆಗಳನ್ನಾಗಿ ಮಾಡ್ಕೋತಾ ಇದ್ದು ಮಕ್ಕಳ. ದರ್ಜೆತೆ ಹೋಗಿ ಹೊಲ್ಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಮನ್ಯಾಗ ತಾಯಿ ಹೊಲಿಗೆ ಹಾಕಿ ಹೊಲ್ದು ಕೊಡ್ತಿದ್ಲು. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಯವರು ಇವತ್ತು ನಮ್ಮ ಸ್ಮೃತಿ ಒಳಗೂ ಜೀವಂತದಾರ. ದೇಹದಿಂದ ಸಿದ್ದೇಶ್ವರ ಸ್ವಾಮಿ ಇವತ್ತು ಭೂಮಿ ತೆಲನಾಗಿಲ್ಲ. ಪಂಚಮಹಾಭೂತದಲ್ಲಿ ಪಂಚಮಹಾಭೂತ ಆಗಿ ಹೋಗಿಬಿಟ್ಟಾರ. ವಿಲೀನ ಆಗಿಬಿಟ್ಟದವ್ರ ಶರೀರ ಇಲ್ಲ. ಆತ್ಮ ಅಂತೂ ಸದ್ಗತಿ ಇಲ್ಲದಾರ. ಭವಿಷ್ಯದಾಗ ಪರಮಗತಿಯನ್ನು ಪ್ರಾಪ್ತಿ ಮಾಡ್ಕೊತಾರ. ಈ ಬೌದ್ಧ ಅರಿವಿ ಹಾಕೊಂಡು ದಿಗಂಬರ ಮುನಿ ಇದ್ದಂಗಿದ್ರು. ಮುಂದಿನ ಬೌದ್ಧ ದಿಗಂಬರಾಗಿ ಚಿದಂಬರ ಆಗ್ತಕ್ಕಂಥ ಸೌಭಾಗ್ಯ ಆ ಭವ್ಯ ಆತ್ಮ ಪ್ರಾಪ್ತ ಆಗ್ತದ. ಅಂತ ಭವ್ಯ ಜೀವ ಸಿದ್ದೇಶ್ವರರ ಆತ್ಮ ಇತ್ತು. ಅವ್ರು ಸಿದ್ದೇಶ್ವರ ಸ್ವಾಮಿ ಇದ್ದಾಗ ತಮ್ಮ ಮೈಮ್ಯಾಗ ಹಾಕುವಂಥ ಬಟ್ಟೆಗಳನ್ನು ತಾವು ಹೊಲ್ಕೋತಿದ್ರು. ಆ ಬಟ್ಟೆಗೆ 10 20 ಪ್ಯಾಚ್ ಬಿದ್ರು ಅದನ್ನ ಅಲ್ಲೇ ಮತ್ತೆ ಪಂಚರ್ ತೆಗೆದು ಹೆಂಗೆ ಆ ರೀತಿ ಅಲ್ಲೇ ಸ್ವಲ್ಪ ಅರಿವಿ ಹೊಲದು ಮತ್ತೆ ಅದನ್ನ ಹಾಕೋತಿದ್ರು. ಹಂಗೆ ಎಂದೂ ಕಿಶೆ ಹೊಲ್ಕೊಲಿಲ್ಲ ಅವರು. ಕಿಶೆ ಇತ್ತಂದ್ರೆ ಮತ್ತೆ ಹಾಕಬೇಕು ಅನ್ನೋ ಭಾವನಾ ಬರ್ತೈತೆ ಅಂತಕ್ಕಂಥ ಭಾವನೆ ಅವ್ರದ್ದು. ಎಷ್ಟು ತ್ಯಾಗ ಅಂದ್ರೆ ಕಿಶೆ ಇತ್ತಂದ್ರೆ ನಂದು ಅನ್ನೋದು ಬರ್ತೈತಿ. ಕಿಶೆನೇ ಇಲ್ಲಂದ್ರೆ ಹಾಕಾವಿಲ್ಲಿ ಯಾವುದು ನಂದಲ್ಲ. ಬರಾ ಖಾಲಿ ಬಂದಿನಿ, ಹೋಗಾ ಖಾಲಿ ಹೋಗೋದು. ಶೂನ್ಯದಿಂದ ಶೂನ್ಯತ್ವವನ್ನು ಸಾಧಿಸೋದೇ ಮೋಕ್ಷ ಮಾರ್ಗ. ಅಂತ ಭಾವನೆಯನ್ನು ಹೊಂದಿರತಕ್ಕಂಥವರು. ಅದಕ್ಕೆ ಈ ನಾಡಿನಲ್ಲಿ ಅಂತ ಸಂತರ ಜನ್ಮ ಆಯ್ತು. ಇದ ನಾಡಿನಲ್ಲಿ ಅಂತ ಪುಣ್ಯಾತ್ಮ ಗಿತ್ತಿ 2 ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದ್ದು. ಗುಡಿಸಲಿನೊಳಗಿದ್ರು
ಆ ಹೆಣ್ಮಕ್ಳು ಹೆಂಗಿರ್ಬೇಕಂತ ತಾಯಿ ಬಯಸಿಳಂದ್ರೆ ನನ್ನ ಮಕ್ಕಳು ಮಹಾರಾಣಿಯರಂಗಿರಬೇಕು ಅಂತ. ನೋಡ್ರಿ, ಬಡವರು ಮನ್ಯಾಗಿನ ಹೆಣ್ಮಗಳು ಸಂಸ್ಕಾರದಿಂದ ಗುಣದಿಂದ ಶ್ರೀಮಂತರ ಮಣಿತನದ ಮಗಳಿಗೆ ಆದರ್ಶ ಆಗಿರ್ತಾವೆ. ಎಷ್ಟೋ ಜನ ಇಂಥ ಉದಾಹರಣೆ ಬರ್ತಾವೆ. ಮಹಾರಾಷ್ಟ್ರಕ್ಕೆ ಒಬ್ಬಕ್ಕೆ ಮಹಾತಾಯಿ ಆಗೋದ್ಲು. ಆ ಮಹಾತಾಯಿ ಮೈಮೆಯಿಂದ ಇವತ್ತು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಸಿಕ್ಕದಂದ್ರೆ ಮಹಾರಾಷ್ಟ್ರ ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ಆಕೆ ಗೊತ್ತ, ಪ್ರತಿಯೊಬ್ಬರಿಗೂ ಚಿರಪರಿಚಿತಳು. ಯಾಕ? ಸಂಸ್ಕಾರ. ಆ ಮಹಾತಾಯಿ ಗುಣಕ್ಕೆ ಬಡತನ ಅಡಚಿ ಬರಲಿಲ್ಲ, ಅಡ್ಡ ಬರಲಿಲ್ಲ. ಅಂಥ ವ್ಯಕ್ತಿತ್ವ, ಮಾನವೀಯ ಗುಣಗಳನ್ನು ಪಡ್ಕೊಂಡಾಗ ಈ ಮನುಷ್ಯನಿಗೆ, ಈ ಮಾನವ ಜೀವಿಗೆ ಪ್ರಾಪ್ತ ಆಗ್ತದೆ. ತಾಯಿ ಜೀಜಾವು ಯಾವ ರೀತಿ ಶಿವಾಜಿ ಬಾಲಕನಿಗೆ ಸಂಸ್ಕಾರ ಕೊಟ್ಲು. ನನ್ನ ಮಗ ಎಲ್ಲಿ ತನಕ ಆ ಕೋಟೆ ಮೇಲೆ ಭಗವಾ ಧ್ವಜ ಹಾರಿಸಂಗಿಲ್ಲ ಅಲ್ಲಿ ತನಕ ನಾ ಜಂಪರ್ ಹಾಕೊಳಂಗಿಲ್ಲ. ಅವ್ರವು ನೀವ ಡಜನ್ ಗಟ್ಲೆ ಮನ್ಯಾಗಿರ್ತಾವ. ಇನ್ನೊಂದು ಹೊಸ ಕಾಂತರ ಬೇಕು ಅನ್ನೋ ಮಕ್ಕಳು ನಾವು. ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾವು, ಮಾತಾ ಜೀಜಾವು ಏನ್ ಸಂಕಲ್ಪ ಮಾಡ್ತಾಳು? ರವಿಗೆ ಹಾಕೋದಿಲ್ಲ, ಕುಬಸ ಹಾಕೋದಿಲ್ಲ. ಯಾವಾಗ ನನ್ನ ಮಗ ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತಾನ ಅವತ್ ನಾ ರವಿಗೆ ಅರ್ಥಾತ್ ಕುಬಸ ಹಾಕೋದ ಸಂಕಲ್ಪ ಮಾಡ್ಲು. ಯಾವಾಗ ಛತ್ರಪತಿ ಮಹಾರಾಜ್ ಭಗವಾ ಧ್ವಜ ಹೆಸರು ಅವಾಗ ಜೀಜಾವು ಏನ್ ಹಾಕೊಂಡ್ಲು? ರವಿಕೆಯನ್ನ ಕುಬಸ ಹಾಕೊಂಡಂತ ಇತಿಹಾಸ ಹೇಳ್ತದ. ಅಂತ ಸಂಸ್ಕಾರ ಆ ಮಗುವಿಗೆ ತಾಯಿ ಕೊಟ್ಟಿದ್ದಂತೆ ಅಂತ ಮಗು ಈ ನಾಡಿನೊಳಗ ರಾಷ್ಟ್ರದೊಳಗ ಹೆಸರನ್ನ ಮಾಡ್ತಕ್ಕಂಥ ಕ್ರಾಂತಿಕಾರಿ ಪುರುಷ, ರಾಜಪುರುಷ ಆಗಿ ಹೋದ್ರು. ಅದ ಪ್ರಕಾರ ಚಂದ್ರಗುಪ್ತನ ತಾಯಿ ತಂದೆ ಅಭಾವದಲ್ಲಿ ಮಗನಿಂದ ದೂರ ಆದ್ರೂ ಸಹ ನನ್ನ ಮಗ ಎಲ್ಲೇ ಇರಲಿ ಭವಿಷ್ಯದ ನನ್ನ ಮಗ ರಾಜಕುಮಾರನಾಗಿ ರಾಜ ಆಗಿ ಅಖಂಡ ಭಾರತ ಸ್ವಪ್ನವನ್ನ ಸಾಕಾರ ಮಾಡ್ಲಂತ ಸಂಕಲ್ಪ ಮಾಡಿದ್ಲು. ಅನಂತೆ ಮೂರಾನ ಮಗ ಚಂದ್ರಗುಪ್ತ ಮೌರ್ಯ ಆಗಿ ಮೌರ್ಯ ಸಾಮ್ರಾಜ್ಯದ ದೊರೆಯಾದ. ನಿಮ್ಮ ಮಕ್ಕಳು ನಿಮ್ಮ ತೆಗಿಟ್ಕೊಂಡ್ರು ನೀವು ಅಂದ್ಕೊಂಡಂಗೆ ಆಗಬಾರ್ದು. ಅವತ್ತು 14ನೇ 16ನೇ ವಯಸ್ಸಿನಾಗ ರಾಜ್ಯ ಕಟ್ಟುವಂಥ ಸಾಮರ್ಥ್ಯ ಪಡ್ಕೊಂಡ ಯುವರಾಜ ಆಗ್ತಕ್ಕಂಥ ಸಾಮರ್ಥ್ಯ ಪಡ್ಕೋತಾನಂದ್ರೆ ಯಾರ ಸ್ವಪ್ನ ಸಾಕಾರ ಮಾಡ್ತಪ್ಪ? ಚಂದ್ರಗುಪ್ತ ಅಂತ ಕೇಳಿದ್ರ ತಾಯಿಯ ಸ್ವಪ್ನ ಸಾಕಾರ. ತಾಯಿ ಮೂರ ಸಂಕಲ್ಪ ಮಾಡಿದ್ಲು, ಹೇ ಪ್ರಭು, ನನ್ನ ಮಗ ನನ್ನ ಜೊತೆ ಇಲ್ಲ, ಕರೆ ನನಗೆ ವಿಶ್ವಾಸದ ನನ್ನ ಮಗ ಅದಾನ ಜೀವಂತ, ನನ್ನ ಮಗ ಅದಾನ್, ನನಗೆ ಹಿಂದಿಲ್ ನಾಳೆ ವಿಶ್ವಾಸ ನನ್ನ ಮಗ ರಾಜ್ಯ ಕಟ್ತಾನೋ, ನನ್ನ ಮಗ ಮಯೂರ್ ಪಂಕದ ಧ್ವಜವನ್ನು ಹಾರಿಸ್ತಾನೋ ಅಂತಕ್ಕಂಥ ದೃಢ ವಿಶ್ವಾಸ ತಾಯಿಗೆ ಇತ್ತು. ಆ ತಾಯಿಯ ಸ್ವಪ್ನವನ್ನ 14-16ನೇ ವಯಸ್ಸಿನಾಗ ಸಾಕಾರ ಮಾಡಿದ ಚಂದ್ರಗುಪ್ತ ಮೌರ್ಯ. ನೀವು ತಾಯಂದಿರದಿರಿ, ತಾಯಿ ಸ್ಥಾನದಾಗಿದ್ದ ಭಾವನಾ ಮಾಡ್ರಿ, ಯಾವುದು ವ್ಯರ್ಥ ಹೋಗೋದಿಲ್ಲ. ಸಂಕಲ್ಪ ಮಾಡ್ರಿ. ಆಚಾರ್ಯ ಕುಲರತ್ನ ಭೂಷಣ್ ಸ್ವಪ್ನ ಅಷ್ಟ ಅಲ್ಲ, ನಮ್ದು ಎಲ್ಲಾರ್ದು ಸ್ವಪ್ನ ಐತಿ. ಭದ್ರಗಿರಿಯಾಗಿ 54 ಕೋಟಿ ಹೊಟ್ಟೇಶ್ವರ ಮೂರ್ತಿ 2027 ಎದ್ದು ನಿಲ್ಲಬೇಕು. ಪಂಚಗ ಪ್ರತಿಷ್ಠಾ ಮಹಾಮಹೋತ್ಸವ ಆಗಬೇಕು. ಸೂರ್ಯ ಚಂದ್ರ ಇರ್ತಕ್ಕ ಭೂಮಿ ತೆಲಿ ಮ್ಯಾಗ ಜಿನ ಧರ್ಮ ಶಾಸನ ಜಯವಂತಾಗಿರಬೇಕು. ಭಾರತೀಯ ಸಂಸ್ಕೃತಿ ಅಸ್ತಿತ್ವ ಉಳಿಯಬೇಕು. ಈ ಭಾವನಾ ಎಲ್ಲ ತಾಯಂದ್ರ ಸ್ವಪ್ನ ಐತೋ ಇಲ್ಲೋ? ಯಾರ್ಯಾರು ಸ್ವಪ್ನ ಇಲ್ಲ ಕೈ ಎತ್ರಿ. ಯಾರ್ಯಾರು ನಮ್ದು ಮನಸ್ಸೈತ್ರಿ, ಸ್ವಪ್ನ ಐತಿ, ಕಾಣಬೇಕು ಭಾವನಾ ಐತೆ, ನಾವು ಕೈ ಎತ್ರಿ. ಎಲ್ಲರಿಗೂ ಐತಿ. ಕೇಳ್ರಿ, 2 ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಾಳ. 16-18 ವಯಸ್ಸು 2 ಹೆಣ್ಮಕ್ಳು. ತಾಯಿ ಅದಾಳ. 3 ಜನ ವಾಸ ಮಾಡ್ತಾರೆ. ಅಂಥ ಪರಿವಾರದಲ್ಲಿ ಆ ಮಕ್ಕಳಿಗೆ ಪ್ರತಿನಿತ್ಯ ಮುಂಜಾನೆ ಬ್ರಾಹ್ಮಿ ಮುಹೂರ್ತಲ್ಲಿ ಹೇಳೋದು, ರಾತ್ರಿ 7-7:30 ಮನ್ಕೋದು. ಇಂಥ ಅನುಶಾಸನ ತಾಯಿ ಮಕ್ಕಳಿಗೆ ಕೊಟ್ಟಿದ್ಲು. ಆ ಮಕ್ಕಳು ಮಣಿ ಬಿಟ್ರೆ ಮಂದಿರ, ಮಂದಿರ ಬಿಟ್ರೆ ಮಣಿ. ಆ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ಲು. ಏನ? ದೇವರು ಗುಡಿ ಮುಂದೆ ಕೂತ ಕಾಯಿ ಕರ್ಪೂರ ಉದ್ಬತ್ತಿ ಮಾಡಿ ಮಾರೋದು. ಆ ಗುಡಿಸಲು ಮುಂದೆ ಸ್ವಲ್ಪ ಬಗೀಚೆ ಇತ್ತು. ಆ ಬಗೀಚದಲ್ಲಿ ಹೂದೋಟ ಮಾಡಿದ್ಲು. ಅಲ್ಲಿ ಬರ್ತಕ್ಕಂಥ ಹೂಗಳನ್ನು ಮಾಲಿ ಮಾಡೋದು. ಆಕಳ ಸಗಣಿಯಿಂದ ಬತ್ತಿ ತಯಾರು ಮಾಡೋದು. ಉದ್ಬತ್ತಿ, ಉದ್ದಿನ ಕಡ್ಡಿ, ತೆಂಗಿನಕಾಯಿ, ಕರ್ಪೂರ ತೆಗೆದುಕೊಂಡು
ಆ ಗುಡಿ ಮುಂದೆ ಕೂತು ಇವ್ರು ಮಾಡ್ತಿದ್ರು ಮಕ್ಕಳ. ತಾಯಿ ಎಲ್ಲ ತಯಾರು ಮಾಡ್ತಿದ್ಲು, ಮಕ್ಕಳ ತೊಗೊಂಡು ತಯಾರು ಮಾಡ್ತಿದ್ಲು. ಈ ರೀತಿ ತಮ್ಮ ಉಪಜೀವನ ನಡೀತಿತ್ತು. ಹೆಂಗಿದ್ರಂದ್ರೆ ಸ್ವರ್ಗ ಕಿತ್ತು ಹತ್ತನಂಗಿದ್ರು. ಸ್ವರ್ಗ ಸುಳ್ಳಾಗಿದೆ, ಸ್ವರ್ಗ ಅಂತಕ್ಕಂಥ ಮನೋಭಾವನೆ ಮಕ್ಕಳಲ್ಲಿತ್ತು. ಆ ತಾಯಿ ಅಂತ ಸಂಸ್ಕಾರ ಕೊಟ್ಟಿದ್ಲು. ಹೋಗಿ ಭಗವಂತನ ಪ್ರಣಾಮ ಮಾಡೋದಾ, ಭಗವಂತ ಇವತ್ತು ನಿನ್ನ ಸೇವಾದಾಗ ನಾವು ತೊಡಗೀವಿ, ಆ ಸೇವಾ ಮಾಡೋ ಭಾಗ್ಯ ಭಗವಂತ ನೀನು ನನಗೆ ಕೊಟ್ಟೀಯ, ನನ್ನ ತಾಯಿ ಸ್ವಪ್ನವನ್ನು ಸಾಕಾರ ಮಾಡಬೇಕು ಅಂತ ಪ್ರಾರ್ಥನಾ ಮಾಡೋದು. ಆ ತಾಯಿ ಬಂದಕ್ಕೆ ನನ್ನ ಮಕ್ಕಳನ್ನು ನಾನು ಮಹಾರಾಣಿಯರನ್ನಾಗಿ ನೋಡಬೇಕಪ್ಪ ಪರಮಾತ್ಮ, ಇವರ ಕಷ್ಟ ನಂಗೆ ನೋಡೋಕೆ ಆಗ್ತಾ ಇಲ್ಲ, ಅವರು ಮಹಾರಾಣಿಯರಾಗಬೇಕು ಅಂತ ಆಕೆ ತಾಯಿ ಪ್ರಾರ್ಥನಾ ಮಾಡ್ತಿತ್ತು. ಮಕ್ಕಳೇನು ಪ್ರಾರ್ಥನಾ ಮಾಡ್ತಿತ್ತು? ಏನು ಮಾಡ್ತಿತ್ತು? ನಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗಲಿ, ನಮ್ಮ ತಾಯಿ ಅಂದ್ಕೊಂಡಂಥ ಕಾರ್ಯ ಸಾನಂದ ಸಂಪನ್ನ ಆಗಲಿ. ಆದರೆ ತಾಯಿ ಏನು ಪ್ರಾರ್ಥನಾ ಮಾಡ್ತಿದ್ಲು? ನನ್ನ ಮಕ್ಕಳು ಮಹಾರಾಣಿಯರಾಗಲಿ, ಸುಖಿಯಾಗಿರಲಿ, ಅವ್ರ ಜೀವನದಲ್ಲಿ ಕಷ್ಟ ಕಾರ್ಪಣ್ಯೆಲ್ಲ ಹೊರಟು ಹೋಗಲಿ ಭಗವಂತ, ನಂದೇನು ಅಪೇಕ್ಷೆ ಇಲ್ಲ, ನನ್ನ ಮಕ್ಕಳು ಸುಖಿಯಾಗಿರಲಿ. ವಾ, ಅದಕ್ಕೆ ತಾಯಿ ಅಂತಾರೆ, ತಾಯಿ ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಡಲಾರ್ದ ಇಡೀ ಪ್ರಪಂಚಕ್ಕಾಗಿ ಸಂತಾನಕ್ಕಾಗಿ ಬೇಡ್ತಕ್ಕಂಥ ಭೂಮಿಗೆ ಯಾರಿದ್ರ ಜನ್ಮ ಕೊಟ್ಟಂತ ತಾಯಿ ಇರ್ತಾಳೋ, ಮಾತಾ ಇರ್ತಾಳೋ ಅನ್ನೋದ್ರಿಂದ ತಾಯಿಯ ಸ್ಥಾನ ಅಂತ ಉಚ್ಚ ಸ್ಥಾನದಲ್ಲಿ ಇಡಲಾಗಿದೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮಾತೃ ದೇವೋಭವ ಅಂತಕ್ಕಂಥ ಪದವನ್ನ ಪೈಲ ತಾಯಿಗೆ ಹೋಲಿಕೆ ಮಾಡಲಾಗ್ತದ, ತಾಯಿಯನ್ನ ದೇವಸ್ಥಾನದಲ್ಲಿ ನೋಡ್ಲಾಗ್ತದ. ಅದಕ್ಕೆ ಈ ರೀತಿ ನಿತ್ಯ ಕ್ರಿಯೆ ನಡೀತಾ ಇತ್ತು. 16 ವರ್ಷದ ಮಗಳು 18 ವರ್ಷಕ್ಕಾದ್ದು, 18 ವರ್ಷದ ಮಗಳು 20 ವರ್ಷಕ್ಕ. ಒಂದು ದಿವಸ ಒಬ್ಬ ಸನ್ಯಾಸಿ, ಸುಮಾರು 25 ವರ್ಷದ ಸನ್ಯಾಸಿ ಆ ಮಂದಿರಕ್ಕೆ ಬಂದ, ಭಗವಂತರ ಪೂಜಾ ಅರ್ಚನೆ ಮಾಡಿದ. ಹೊರಗೆ ಹೋಗಾಗ ಆ 2 ಹೆಣ್ಮಗಳನ್ನು ನೋಡಿ, ಆ 50 ತರುಣಿಯರನ್ನು ನೋಡಿ, ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಯಾರು ಅಂತ ಪರಿಚಯ ಕೇಳಿ ಅತ್ಯಂತ ವಿನಯದಿಂದ ಆ 2 ಹೆಣ್ಮಕ್ಳು ಎದ್ದು ನಿಂತು ಅವ್ರ ಚರಣ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದರು. ಗುರುಗಳೇ, ಆಶೀರ್ವಾದ ಕೊಡಿ, ನಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗಬೇಕು. ಏನು ಕೇಳಿರೋರು? ನಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗಬೇಕು ಅಂತ. ನಿಮ್ಮ ತಾಯಿ ಯಾರು? ಹಿಂಗೆ ಅಂತ ಹೇಳಿದ್ರು. ಆಯಿತು, ನಾ ಇವತ್ತು ಸಾಯಂಕಾಲ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆಯ್ತು ರೀ, ಭಾಳ ನಮ್ಮದು ಪುಣ್ಯ ಅಂತ ಹೇಳಿದ್ರು. ದಿವಸ ತಮ್ಮ ಕ್ರಿಯೆ ಏನಿತ್ತು ಮಾಡಿದ್ರು, ಮನೆಗೆ ಹೋದರು. ತಾಯಿಗೆ ನಮಸ್ಕಾರ ಮಾಡಿ ತಾಯಿಗೆ ಹೇಳಿದರು, ಹಿಂಗೆ ಮಂದಿರದಲ್ಲಿ ಇವತ್ತು ನಮಗೊಬ್ಬರ ಯುವ ಸನ್ಯಾಸಿಗಳ ದರ್ಶನ ಆಯಿತು, ಆ ಮಹಾತ್ಮರು ಇವತ್ತು ನಮ್ಮ ಮನೆಗೇನ ಪ್ರಸಾದಕ್ಕೆ ಬರ್ತನಂದರು ಅಂತ ತಾಯಿಗೆ. ತಾಯಿಗೆ ಎಷ್ಟು ಖುಷಿ ಆಗಬೇಕು. ಇಬ್ಬರಿಗೂ ಮಕ್ಕಳು ಹೇಳಿದ್ರು, ಮನೆ ಆವರಣೆಲ್ಲ ಸ್ವಚ್ಛ ಮಾಡಿರಿ, ತಂಗಿ ಅದನ್ನು ತೊಗೊಂಬ ಇದನ್ನು ತೊಗೊಂಬ, ಎಲ್ಲ ಅಡುಗೆ ಮಾಡಿ ತಯಾರು ಮಾಡಿಟ್ಲು. 4:30 ಆಗಿತ್ತು. ಸಾಯಂಕಾಲ ಸಾಧು ಮಹಾರಾಜ್ ಮನೆಗೆ ಇವರು ಹೆಣ್ಮಕ್ಕಳು ತಾಯಿಯಂದಿರು ಆರತಿ ಮಾಡಿ ಆ ಸಾಧುಗಳನ್ನು ಕರ್ಕೊಂಡ್ರು, ಕುಂಡ್ರಲಿಕ್ಕೆ ಉಚ್ಚ ಸ್ಥಾನ ಕೊಟ್ಟರು, ಬಾಯಿ ಉಪಚಾರಗಳನ್ನೆಲ್ಲ ಮಾಡಿದರು. ಕೊನೆಗೆ ಪ್ರಣಾಮ ಮಾಡಿ ನಮ್ಮ ಮನೆಯಲ್ಲಿ ತಾವು ಪರಮಾತ್ಮನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಯಾರ ಮನ್ಯಾಗ ದೇವರಿಗಾಗಿ ಗುರುಗಳಿಗಾಗಿ ನಂದೊಂದು ರೊಟ್ಟಿ ಒಂದು ತುತ್ತು ಹೋಗಲಿ ಅಂತ ಹೇಳಿ ಬಂದಂಥ ಭಕ್ತರಿಗೆ ಚತುರ್ವಿಧ ಸಂಘಕ್ಕೆ ಒಂದು ತುತ್ತು ದಾನ ಹೋಗಲಿ ಅಂತ ಅಡಿಗೆ ಮಾಡ್ತಾರೋ ಅವ್ರ ಮನ್ಯಾಗಿನ ಅನ್ನೆಲ್ಲ ಪ್ರಸಾದ ಆಗಿರ್ತದೆ. 4 ಮಂದಿ ಅದಾವು, 6 ರೊಟ್ಟಿ ಸಾಕು, ಅವ್ರು 2 ತಿಂತಾರೋ, ನಾವೊಂದು ತಿಂತಾರೋ, ಅಕ್ಕೊಂದು ತಿಂತಾಳೋ. ಎನಿಸಿ ರೊಟ್ಟಿ ಮಾಡೋರು ಮನ್ಯಾಗ ದರಿದ್ರ ಲಕ್ಷ್ಮಿ ವಾಸ ಮಾಡ್ತಾಳು. ಯಾಕತ್ತಿತ್ತು ನಾನು ಹೇಳಕತ್ತಿತ್ತು, ಎನಿಸಿ ರೊಟ್ಟಿ ಮಾಡೋರು ಮನ್ಯಾಗ ದರಿದ್ರ ಲಕ್ಷ್ಮಿ ವಾಸ ಮಾಡ್ತಾಳು. 1-2 ಹೆಚ್ಚು ರೊಟ್ಟಿ ಅದ್ರೇನು ಹಾಳಾಗಂಗಿಲ್ಲ. ಯಾರಾದ್ರೂ ಅತಿಥಿ ಬಂದ್ರೆ ಎತ್ತಿ ಕೊಡುವಂಥ ಶಕ್ತಿ ನನಗೆ ಕೊಡಪ್ಪ. ಒಂದೆರಡು ಯಾರು ಬರ್ಲಿಕ್ಕಂದ್ರೆ ಆಕಳಿಗೆ 2 ರೊಟ್ಟಿ ಬೆಲ್ಲ ಹಾಕಿ ಬಾಯಾಗ ಕೊಡುವಂಥ ಭಕ್ತಿ ನನಗೆ ಕೊಡಪ್ಪ ಅಂತ ಪ್ರಾರ್ಥನಾ ಮಾಡಿ ಅಡುಗೆ ಮಾಡ್ರಿ. ಎನಿಸಿ ಮಾಡಬೇಡ್ರಿ, ಭಾವ ಸುದ್ದಿಲಿ ಮಾಡ್ರಿ, ಒಂದು ಹೆಚ್ಚು ಮಾಡ್ರಿ. ಮನೆ ಮುಂದೆ ಬಂದವ್ರು ಬರಿಗೆಲೆ ಹೋಗ್ಬಾರ್ದು. ಮನ್ಯಾಗ ಒಂದು 4 ರೂಪಾಯಿ ಇಡ್ರಿ, ಯಾರೇ ಬಂದ್ರೆ ಬಾರಿ ಬರಿಗೆಲೆ ಕಳಿಸ್ಬಾರ್ದು. ಇಲ್ಲೊಂದು ಶಬ್ದ ನನ್ನ ಬಾಯಾಗ ಬರಬಾರ್ದು. ಅವ್ರು ಇಲ್ರಿ, ಮುಗಿತಾ ಉತ್ತರ
ಯಾರೇ ಪಟ್ಟಿಗೆ ಹಾಕ ಅವ್ರು ಇಲ್ರಿ. ಬಾಂಡ್ಯದವ್ರು ಬಂದರು, ಏಯ್ ಬಾ ಬಾ ಬಾ. ಅವು ಎಲ್ಲಿಯೂ ಬರ್ತಾವ ಆಮೇಲೆ ತುಡುಗು ಮಾಡಿ ಇಟ್ಟಿದ್ದು. ನಾ ಟೀಕಾ ಮಾಡಕ್ಕೆ ವಸ್ತು ಸ್ಥಿತಿ ಹೇಳ್ತೀನಿ. ಕರ್ಮ ಮಾಡಕ್ಕೆ ಎಲ್ಲಿದ್ದು ಎದ್ದದು ಬಿದ್ದದ್ದು ಎಲ್ಲ ಬಂದ್ಬಿಡ್ತೈತಿ. ಧರ್ಮ ಮಾಡಕ್ಕೆ ಬಂದ್ರೆ ಅವ್ರು ಇಲ್ರಿ, ಒಂದೇ ಶಬ್ದ, ಅವ್ರು ಇಲ್ರಿ. ಇದು ಕರ್ಮ, ಪ್ರಾರಬ್ಧ ಕರ್ಮ. ಮಣಿ ಬಂದವ್ರು ಬರಿಗೇಲಿ ಎಂದು ಹೋಗಬಾರ್ದು. ಇವತ್ತು ಅಂತ ಒಂದು ಜೀವಂತ ಮಣಿ ಇದ್ರದು ವೀರೇಂದ್ರ ಹೆಗಡೆಯವರ ಮಣಿತನ. ಧರ್ಮಸ್ಥಳದಲ್ಲಿ ಪ್ರತಿ ಸೋಮವಾರ ಅವರ ಮನೆ ಮುಂದೆ ಬಂದು ಯಾರೂ ಖಾಲಿ ಹೋಗಿಲ್ಲ. ಜೈನ ಬರಲಿ, ಹಿಂದೂನ ಬರಲಿ, ಗರೀಬಿ ಬರಲಿ, ಶ್ರೀಮಂತ ಬರಲಿ, ದಾಯಿ ಅಂತ ಬಂದವ್ರಿಗೆ ತ್ರಾಹಿ ಅಂತಕ್ಕಂಥದ್ದು ವ್ಯಕ್ತಿತ್ವ ಭೂಮಿ ತಿನ್ನಾಗ ಜೀವಂತ ಇವತ್ತು ಉಳ್ಕೊಂಡು ಬಂದದ. ಅದಕ್ಕೆ ಧರ್ಮಸ್ಥಳ. ಏನೇನೋ ಕಪ್ಪ ಮಸಿ ಬೆಳಿಬೇಕಂತ ಯಾರ್ಯಾರೋ ಏನೇನೋ ಮಾಡ್ರಂತ. ಅವ ಯಾವ ಪ್ರಕಾಶ್ ರಾಜ್ ಅಂತ ದಿವ್ಸಾನ್ಯ 200 ಕೋಟಿ ರೂಪಾಯಿ ಕೊಟ್ಟಿದ್ದ ತನ್ನ ಮಾನಸು ಸಲುವಾಗಿ. ಹುಚ್ಚುಗೊಳ್ರಿ, ಯಾವ ಹುಚ್ಚುಗೊಳ್ರಿ, ನಿಮ್ಮಂತ ಒಬ್ಬರಲ್ಲ 1000 ಮಂದಿ ಬಂದ್ರು ಧರ್ಮಕ್ಕೆ ಜಯ ಆಗ್ತದ. ಸತ್ಯಮೇವ ಜಯತೆ. ಇದು ಭಾರತೀಯ ಸಂಸ್ಕೃತಿ ಅದ. ಯಥೋ ಧರ್ಮ ಸತೋ ಜಯ. ಸತ್ಯ ಸಿದ್ಧಾಂತ ಕಾಯಂ ಹೇಳ್ತಿತ್ತು. ಸರ್ಕಾರ ಮಾಡ್ಲಾರ್ದ ಕೆಲಸ ನಮ್ಮ ಸರ್ಕಾರ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರ. ಸಾಮಾನ್ಯ ಜನತೆಗಳ ಸೇವೆಯನ್ನ ಮಾಡ್ತಾ ಇದ್ದಾರ. ಪ್ರತಿಯೊಂದು ಹಳ್ಳಿಗೆ ಸ್ವಸಹಾಯ ಸಂಘ ಮಾಧ್ಯಮದಿಂದ ಅಬಲೆಯರನ್ನ ಸಬಲೆಯರ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರ. ಅಂಥವ್ರ ಮೇಲೆ ಅಪವಾದ ಮಾಡ್ತಕ್ಕಂಥ ಪಾಪ ಪ್ರವೃತ್ತಿ ಎಲ್ಲಿ ಹೋಗ್ಸವ್ರ? ನರಕ ನಿಗೋದಂತೂ ಬರೆದಿಟ್ಟಿದ್ದ ನಿಮಗೆ ಬುದ್ಧಿ. ಅದಕ್ಕೆ ಧರ್ಮ ಕಾರ್ಯ ಮಾಡ್ರಿ, ಪಾಪ ಕಾರ್ಯ ಮಾಡಬೇಡ್ರಿ. ತಾಯಿಗೆ ಎಷ್ಟು ಖುಷಿ ಆಯಿತು, ಮಕ್ಕಳು ಹೇಳಿದ್ರು, ಎಲ್ಲ ಆಯಿತು. ಉಚ್ಚಸ್ಥಾನ ಪರಮಾತ್ಮನ ಪ್ರಸಾದ ಸ್ವೀಕಾರ ಮಾಡಬೇಕು, ನಮಗೂ ಪ್ರಸಾದ ದೊರಿಬೇಕು. ಯಾಕಂದ್ರೆ ದಿವಸ ನಾವು ಅನ್ನ ತಿಂತೀವಿ. ಇವತ್ತು ಪ್ರಸಾದ ತಿನ್ನುವಂಥ ಸೌಭಾಗ್ಯ ನಮಗೆ ಸಿಗಾಕತ್ತದೆ. ಕೇಳ್ರಿ, ಚೌಕಾದಾಗ ಹೊಟ್ಟಿ ತುಂಬ ರೊಟ್ಟಿ ಶಿಖರಣ ಪ್ರಸಾದ ಅಲ್ಲ. ಕರೆದು ಒಂದು ತುತ್ತು ಒಂದು 2 ಶೇಂಗಾ ಕಾಳು ಕೊಟ್ಟರು ಅದು ಪ್ರಸಾದ ಆಗ್ತದ, ಮಹಾಪ್ರಸಾದ ಆಗ್ತದ. ಪಟ್ಟಿ ತುಂಬ ಕೊಟ್ಟಿದ್ದಲ್ಲ, ಪ್ರೀತಿಯಿಂದ ಸಾಧು ಸತ್ರ ಆದ ನಂತರ ಶೇಷನ್ನ ಒಂದು ಬಟ್ಲ ನೀರು ಸಿಕ್ಕರು ಸಹಿತ ಅದು ಅಮೃತಗಿಂತ ಶ್ರೇಷ್ಠ ಕಾರ್ಯ ಮಾಡ್ತದ. ಪುಣ್ಯದ ಕಾರ್ಯಕ್ಕೆ ಪ್ರೇರಣಾ ಕೊಡ್ತದ. ಪ್ರಾರಂಭ ಕರ್ಮವನ್ನ ನಾಶ ಮಾಡ್ತಕ್ಕಂಥದ್ದು ಪ್ರಸಾದದಾಗ ಶಕ್ತಿ ಅದ. ಅದಕ್ಕೆ ಇವತ್ತು ನಮ್ಮ ಪ್ರಸಾದ ಸಿಗ್ಬೇಕು. ಎಂಪಿದಾಗ ಹೋದ್ರೆ ಅಂತಾರೆ, ಭಗವಾನ್ हमको आज गंदोदक मिलना चाहिए. आहार ಆಗ್ಬೇಕು. ನಮ್ಮ ಮನ್ಯಾಗ ಅನ್ನಂಗಿಲ್ಲ ಅವ್ರು, हमको आपका गंदोदक मिलना चाहिए. गंदो सिक्तर ಮುಂದಿನ ಸಿಗತೈತಿ. हमारे सौभाग्य है तो मिल सकता है, फिर भी हम भक्ति करते रहते हैं. जब तक आपका गंदोदक नहीं मिलेगा तब तक हम चौका बनाते रहेंगे. ये हमारा धर्म है. ಈ ರೀತಿ ಭಾವನಾ ಮಾಡಿ ಚೌಕಾಚು ಪರಂಪರೆ ಇವತ್ತು ಎಂಟು ನಾವು ಕತ್ತು 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು 6 ತಿಂಗಳು ಮನಿ ಬಿಟ್ಟು ಬಂದ ಕ್ಷೇತ್ರದ ಚೌಕಾಚು ಪರಂಪರೆ ಇವತ್ತು ಜೀವಂತ ಐತಿ. ಹೆಮ್ಮೆ ಪಡ್ರಿ. ನಿಮ್ಮ ಮನ್ಯಾಗ ಚೌಕ ಹಚ್ಚಿ ನೀವು ಆಹಾರ ಕೊಟ್ರಂದ್ರೆ 1,000 ಪುಣ್ಯ ಅಂದಾಜು ಸಿಗ್ತಿತ್ತಂದ್ರೆ ಕ್ಷೇತ್ರದಾಗ ಚೌಕ ಹಚ್ಚಿರೋದು ಕೋಟಿ ಪ್ರಮಾಣ ಪುಣ್ಯ ಪ್ರಾಪ್ತ ಆಕೈತಿ. ಭಾಳ ಮಹತ್ವ ತಿಳ್ಕೊಂಡವ್ರಿಗೆ ಅಟ್ಟೈತಿ. ತೇಲವ್ರಿಗೆ ಏನ ಇಲ್ಲೇ ಇದ್ರೆ ಎಲ್ಲ ಮಾಡ್ತಿದ್ವಿ, ಎತ್ತು ಹೋಗಿ ಮಾಡೋದು, ಯಾವಾಗ ಮಾಡೋದು ಯವ್ವ, ಇಲ್ಲೇ ಮನ್ಯಾಗ ಕೂತ್ರ ಮೋಕ್ಷ ಸಿಕ್ಕಿದೇವ, ಶಿಖರ್ಗೆ ಯಾಕೆ ಹೋಗಿದೇವ ಅಂದಿರಿ. ಮತ್ತು ನಾಳೆ ನಮ್ಮ ತೀರ್ಥಂಕರ ಅಂತ ತೀರ್ಥಂಕರ ಅಯೋಧ್ಯ ಬಿಟ್ಟು ಶಿಖರ್ಗೆ ಹೋಗಾಕಿತ್ತು. ಹಂಗೆ ಇವತ್ತಿನ ನಾಳೆ ಮೋಕ್ಷಕ್ಕೆ ಹೋಗ್ಬೇಕಾರ ಮನಿ ಬಿಡಾಕಬೇಕು. ಇದು ಸಿದ್ಧಾಂತದ ಅದ. ಇವತ್ತು ನಮಗೆ ಟ್ರೈನಿಂಗ್ ಕೊಡಾಕತ್ತ ಇಂಡೈರೆಕ್ಟ್ ಆಚಾರ್ಯ ವಿಚಾರ ಮಾಡ್ರಿ. हाँ, मकान ममता का प्रतीक है, मंदिर समता का प्रतीक है. अगर क्षेत्र में जाकर हमने सेवा किया अनंत पुण्य का बंध होता है, अनंत कर्म का क्षय हो जाता है. अगर अनंत कर्म का क्षय करना है, क्षेत्र पर सेवा करो, क्षेत्र पर दान करो, अनंत पुण्य का बंध हो. ಊರಾಗ ಮಂದಿರದಾಗ 1,000 ದಾನ ಕೊಟ್ರಂದ್ರ ಅದ ಕ್ಷೇತ್ರದಾಗ 100 ರೂಪಾಯಿ ಕೊಟ್ಟಂದ್ರೆ 1,000 ಹೆಚ್ಚು ದಾನ ಪುಣ್ಯ 100 ರೂಪಾಯಿ ಸಿಗ್ತದ. ಕ್ಷೇತ್ರ ಮೇಮಾಯಕ ಅನ್ಯ ಕ್ಷೇತ್ರೇ ಕೃತಂ ಪಾಪ ಪುಣ್ಯ ಕ್ಷೇತ್ರೇ ವಿನಶ್ಯತೆ, ಪುಣ್ಯ ಕ್ಷೇತ್ರೇ
ಕೃತಂ ಪಾಪಂ ಭದ್ರಲೇಖೋ ಭವಿಷ್ಯತೆ. ಮಂದಿರದಾಗ ಎಷ್ಟು ಸಾಧು ಸಾಮಾಯಿಕ ಮಾಡಿ ಎಷ್ಟು ಸಾಧು ಸಮಾಧಿ ಆಗೈತಿ ಗೊತ್ತಿಲ್ಲ. ಭದ್ರಗಿ ಕ್ಷೇತ್ರದಾಗ 772 ಮುನಿಗಳು ಸಾಮಾಯಿಕ ಮಾಡೋರು, ಅಸಂಖ್ಯಾತ ಮುನಿಗಳು ದೀಕ್ಷೆ ಆಗೈತಿ, ಸಮಾಧಿ ಆಗೈತಿ ಅನ್ನೋದ್ರಿಂದ ಒಂದೊಂದು ಮಣ್ಣಿನ ಕಣ ಸಹಿತ ಪವಿತ್ರದ ಪಾಸಿಟಿವ್ ಪರಮಾಣುಗಳ ಆ ಪಾಸಿಟಿವ್ ಪರಮಾಣುದಿಂದ ನಮ್ಮ ಆತ್ಮಾಗ ಸಾಕ್ಷಿ ಪುಣ್ಯ ಬಂದಾಗ ನಿಮಿತ್ತ ಸಿಗ್ತದೆ. ಅದಕ್ಕೆ ಆ ಮಹಾತಾಯಿ ಸ್ವತಃ ಧನ್ಯ ಅಂತ ತಿಳ್ಕೊಂಡು ಅದರ ಅತಿಥಿ ಮಾಡಲು ಎಲ್ಲ ಮಾಡಲು ಅವರು ಸಾಧುಗಳು ಆಹಾರ ಸ್ವೀಕಾರ ಮಾಡಿದರು. ಸಂತೃಪ್ತಿಯಿಂದ ಆನಂದದಿಂದ ಆಹಾರ ಸ್ವೀಕಾರ ಮಾಡಿದ್ರು. ಪ್ರತಿಯೊಂದು ತುತ್ತು ತಗೋತಾ ಕಣ್ಣು ಮುಚ್ಚಿ ಅಗಿತಾ ಇದ್ದರು. ಅಗಿತಾ ವಹನ ಮಾಡ್ತಿದ್ರು. ಏನು ಮಕ್ಕಳ ಮನಸ್ಸು ಸ್ವಚ್ಛ, ಏನು ಆ ತಾಯಿ ಮನಸ್ಸು ಸ್ವಚ್ಛ. ತನ್ನ ಇಬ್ಬರ ಯುವತಿಯರನ್ನು ಮಹಾರಾಣಿಯರನ್ನಾಗಿ ನೋಡ್ಬೇಕಂತ ಸ್ವಪ್ನ ತಾಯಿತ್ತು. ಅದ ಮಕ್ಕಳ ಸ್ವಪ್ನ, ತಾಯಿಯ ಸ್ವಪ್ನ ಸಾಕಾರ ಆಗಬೇಕು ಅಂತ ಸಂತ ಎಷ್ಟು ಪ್ರಸನ್ನ ಚಿತ್ತದಿಂದ ಪ್ರಸಾದ ಸ್ವೀಕಾರ ಮಾಡ್ತಾರಂದ್ರೆ ಕೈಲಾಸನ ಇಲ್ಲೇ ಅದ, ಕೈಲಾಸ ಹೊರಗಿಲ್ಲ ಅಂತ. ಅದಕ್ಕೆ ಹೇಳು, ಧರ್ಮ ದೊಡ್ಡದಲ್ಲಯ್ಯ, ದಯಾ ದೊಡ್ಡದು. ಸುಮ್ಮನೆ ಹೇಳಿಲ್ಲ. ದಯಾ ಐತನಂತ ಧರ್ಮ ದೊಡ್ಡದಾಗೈತಿ, ಅಹಿಂಸಾ ಐತನಂತ ಧರ್ಮ ದೊಡ್ಡದಾಗೈತಿ, ದೇಶ ಐತನಂತ ಇವತ್ತು ಧರ್ಮ ಜೀವಂತ ಹೋಗೈತಿ. ಭಾರತ ಅನ್ನೋ ದೇಶ ವಿಶ್ವದಾಗ ಯಾಕೆ ಆದರ್ಶ ಅಂದ್ರೆ ಧರ್ಮದ ತಾಯಿ ಬೇರು, ಧರ್ಮದ ತಾಯ್ನಾಡು. ಈ ಪ್ರಪಂಚದ ಯಾವ ಇದ್ರೆ ಅದು ಭಾರತ ದೇಶ. ತೀರ್ಥಂಕರಂತ ತೀರ್ಥಂಕರಿಗೆ ಶಾಶ್ವತ ಜನ್ಮಭೂಮಿ, ನಿರ್ವಾಣ ಭೂಮಿಯನ್ನು ಕೊಟ್ಟಂತ ದೇಶ ನನ್ನ ಪವಿತ್ರ ಭಾರತ ದೇಶ ಅನ್ನೋದ್ರಿಂದ ಆ ಸ್ಥಾನ ಮಾನ ಅದಕ್ಕೆ ದೊರೆತದ, ಸುಮ್ಮನೆ ದೊರೆತಿಲ್ಲ. ಸಾಧು ನಿಶ್ಚಿಂತವಾಗಿ ಆನಂದ ಬರ್ತಾ ಇತ್ತು, ಪ್ರಸಾದ ಸ್ವೀಕಾರ ಮಾಡಿದ್ರು. ನಂತರ ಸೈಡ್ ನೋಡಿದರು. ಅಷ್ಟಾಗಿ 2 ಹೆಣ್ಮಕ್ಳ ಹಾಸಿಗೆ ತಯಾರು ಮಾಡಿದ್ರು. ಗುರುಗಳ ಕಾಲು ಬಿಟ್ಟು ಕೂತ್ಕೊಂಡ್ರು. ತಾಂಬೂಲು ಕೊಟ್ಟರು. ತಾಂಬೂಲು ಅಂದರೆ ಈಗಿನ ಪದ್ಧತಿ ಬೇರೆ ಐತಿ. ಅವಾಗೆಲ್ಲ ಇರ್ತೈತೆ. ಆದ ನಂತರ ಅದನ್ನು ಬಾಯಾಗಿ ಹಿಡಿದು ತಿಂದ್ರೆ ಪಚನ ಹಾಕಿ ತಿಂದಿದ್ದೆಲ್ಲ. ಮದುವೆ ಮುಂಜಿಗೆ ಹೋದ್ರೆ ಪ್ರತಿಯೊಂದು ತಾಟ್ನ ಸಾಲ್ಕ ಹಚ್ಚಿ ಇಡ್ತಿದ್ರು. ಎಲ್ಲರೂ ತಾಂಬೂಲು ಸ್ವೀಕಾರ ಮಾಡ್ರಿ ಅಂಥೇಳಿ ಇತ್ತು ಪರಂಪರ. ಈಗಿಲ್ಲ. ಟ್ರಕ್ ಮಾಡ್ದ, ಗುಟಕ್ ಮಾಡ್ದ, ಬಾಯಾಗಿ ಹಿಡಿದ, ಕ್ಯಾನ್ಸರ್ ಆತತ್ತು, ಹುಟ್ಟುದ. ಸಣ್ಣ ಸಣ್ಣ ವಯಸ್ಸಿನ ಬಾಯಿ ತೆಗಿವತ್ತು ಮಾಡಕ್ಕೆ ಬರ್ಬಾರ್ದು. ಏನು ಮಾಡೋದು? ತಾಂಬೂಲು ಕೊಟ್ಟರು. ಸಾಧು ಮರ ತಾಂಬೂಲು ಸ್ವೀಕಾರ ಮಾಡಿ ಹಂಸಿಕ ತೂಲ್ಗತಿ ಅವ್ರ ಮನ್ಯಾಗ ಸಣ್ಣದೊಂದು ಮಂಚ ಕಟ್ಟಿದ್ರು, ಕಟ್ಟಿಗಿದ. ಅದ್ರ ಮ್ಯಾಲೆ ಕೂತ ತಾಯಿ ಹಿಂದೆ ನಿತ್ತಾಳ, ಮಕ್ಕಳ ಮುಂದಾರ ತೂಗ್ತಾರೆ. ಸಂತ ಸಹಜ ಉಯ್ಯಾಲೇಳು ಮನ್ಕೊಂಡ ಆನಂದದಾಗ ಮೈ ಮರ್ತ. ನೋಡ್ರಿ, ತಾಯಿ ಅಂತಾಳು, ನಂದು ಪುಣ್ಯ, ನನ್ನ ಮನೆ ಮಂದಿರ ಆಯ್ತು ರೀ, ಇವತ್ತಿನ ರಾತ್ರಿ ವಿಶ್ರಾಂತಿ ಇಲ್ಲೇ ಮಾಡಿರಿ, ನಮಗೆ ಸೇವಾ ಭಾಗಿ ಸಿಗಲಿ ಅಂತ. ತಾಯಿ ಚರಣ ಕಡೆ ಕೂತು ಕಾಲು ಒತ್ತಾಳೋ, ಮಕ್ಕಳ ತಲೆ ಹತ್ತಿರ ಕೂತ ತಲೆ ಓದ್ತಾರೋ. ನಿದ್ದೆ ಹತ್ತದ. ರಾತ್ರಿ ಬೆಳತಕ್ಕ ಇವರು ಜಾಗರಣ ಆಗಿರ್ತಾರೋ. ನಮ್ಮ ಮನೆ ಮಂದಿರ ಆಗಿದೆ, ಸಂತರು ಬಂದಾರ ಅಂತ ಆನಂದ ತಗೊಂಡ ಜೋಗಳ ಹಾಡ್ತಾ ಆನಂದದಿಂದ ಭಕ್ತಿ ಮಾಡ್ತಾ ಮೈ ಮೇರ್ತಾರೋ. ಬೆಳಗಾಯಿತು, ಸೂರ್ಯೋದಯ ಆಯಿತು. ಆ 2 ಮಕ್ಕಳನ್ನು ಕರೀತಾರೆ. ತಾಯಿ ಅಡುಗೆ ಮನೆಯಾಗದಾಳ. ಮುಂಜಾನೆ ಆಕಳ ಹಾಲ ಕಾಶಿ ಕೊಡಬೇಕು ಋಷಿಗಳಿಗೆ, ಸಾಧುಗಳಿಗೆ ಅಂತ ತಾಯಿ ಅಡುಗೆ ಮನೆಯಾಗದಾಳ. ಮುಂದೆ ಗುಡಿಸಲು ಮನೆ. 2 ಮಕ್ಕಳನ್ನ ಕರೀತಾರೆ. ಸಂತರು ಹೇಳ್ತಾರೆ, ತೆಗೆದುಕೊಳ್ಳಿ ಮಂತ್ರ ಅಂತ ಒಂದು ಮಂತ್ರವನ್ನು ಕೊಡ್ತಾರೆ. ಇಲ್ಲಿಂದ ಪೂರ್ವ ಈಶಾನ್ಯ ದಿಕ್ಕಿಗೆ ಹೋಗ್ರಿ, ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಸ್ನಾನ ಮಾಡಿ ಈ ನಾ ಕೊಟ್ಟಂಥ ಮಣ್ಣಿನ ಪಾತ್ರವನ್ನು ತೆಗೆದುಕೊಳ್ಳಿ. ಆ ಪಾತ್ರದಲ್ಲಿ ಆ ಬಾವಿಯ ಜಲವನ್ನು ತುಂಬಿ ಅಲ್ಲಿಂದ ಈಶಾನ್ಯಕ್ಕೆ ಹೋಗಿ ಉತ್ತರ ಈಶಾನ್ಯಕ್ಕೆ ಬಂದ್ರಂದ್ರೆ ಒಂದು ಪರ್ವತ ಹತ್ತದ. ಆ ಪರ್ವತದ ಬಲಕಿನ ಬದಿಗೆ ಒಂದು ಬಂಡೆ ಅದ. ಆ ಬಂಡೆ ಮೇಲೆ ಈ ನೀರು ಗೊಜ್ಜಿ ಅದನ್ನು ನೀವು ಈ ಮಂತ್ರ ಅಂದು ಹಿಂಗೆ ತಿರ್ಸಿರಂದ್ರೆ ಬಾಗಿಲು ತೆರಿತೈತಿ. ನಿಮ್ಮ ಸ್ವಪ್ನ, ನಿಮ್ಮ ತಾಯಿಯ ಸ್ವಪ್ನ ಸಾಕಾರ ಆಗೋ ಸಮಯ ಬಂದದ. ಹೋಗಿ ಮಕ್ಕಳೇ, ನಿಮ್ಮ ಕಲ್ಯಾಣ ಆಗಲಿ ಅಂತ ಗುರು ಆಶೀರ್ವಾದ. ಸಂತ 25 ವರ್ಷದ ತರುಣ ಸನ್ಯಾಸಿ 18 ವರ್ಷದ ತರುಣಿಯರಿಗೆ ಆಶೀರ್ವಾದ ಮಾಡಿ ಒಂದು ಮಂತ್ರ, ಒಂದು ಮಣ್ಣಿನ ಮಡಿಕೆಯನ್ನು ಕೊಟ್ಟ. ನೀವೇನಂತೀರಿ? ಬಂಗಾರ ಕೊಟ್ಟರೆ ಚಲೋ ಆಕಿತೇವ? ಸ್ವಾಮಿ ಎಲ್ಲ ಬಿಟ್ಟು ಒಂದು ಮಣ್ಣಿಂದ ಕೊಟ್ಟು ನೋಡ. ಏನು ಮಾಡೋದು? ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರರು ಸ್ವರ್ಣಿಂ ಮಾಟಿ ಅಂತ ಬರಲಿಲ್ಲ, ಮೂಕ್ ಮಾಟಿ ಅಂತ ಬರೆದರು. ಮೂಕ್ ಮಾಟಿ
ಮೌನ ಮಣ್ಣು, ಮಾತನಾಡದ ಮಣ್ಣು. ಅದ್ರ ಮ್ಯಾಗ ಒಂದು ಗ್ರಂಥ ಬರೆದ್ರು. 48 ಮಂದಿ ಅದ್ರ ಮೇಲೆ PhD ಮಾಡಿ ಇವತ್ತು ಭಾರತದೊಳಗ. ಮಧ್ಯಪ್ರದೇಶ ಪಠ್ಯ ಪುಸ್ತಕದೊಳಗೆ ಅದ್ರ ಟಾಪಿಕ್ ಹಾಕಿರಿ. ಇವತ್ತು ಜೂನ್ ಶುರುವಾಯಿತು. ಅಂತ ಒಂದು ಮಹಾನ್ ಕಾರ್ಯ ಇವತ್ತು ಸರ್ಕಾರ ಮಾಡಕತ್ತದ. ರಾಯ್ಪುರದಿಂದ ಜಬಲ್ಪುರ್ವರೆಗೆ ಎಕ್ಸ್ಪ್ರೆಸ್ ಟ್ರೈನ್ಗೂ ಹೆಸರು ಕೊಟ್ಟರು. ಮೂಕ್ ಮಾಟಿ ಎಕ್ಸ್ಪ್ರೆಸ್ ಟ್ರೈನ್ ಅಂತ ನಾಮಕರಣ ಮಾಡಿರಿ ಇವತ್ತು ಭಾರತದೊಳಗೆ. ಅಂತ ಪರಮ ಸೌಭಾಗ್ಯ ಆಚಾರ್ಯ ಬಂದ್ರ ಮಹಾನ್ ಕಾವ್ಯ ಮೂಕ್ ಮಾಟಿಗೆ ಅಂತ ಒಂದು ಶ್ರೇಷ್ಠ ಸ್ಥಾನ ಗತಿ ಇವತ್ತು ಸಿಕ್ಕದಂದ್ರೆ ನಮ್ಮ ಜೈನ ಧರ್ಮದ ಸೌಭಾಗ್ಯ, ಇದು ಪುಣ್ಯ ಅಂತ ನಂದು ಭಾವ ಐತೆ. ಭವಿಷ್ಯದಾಗ ಭದ್ರಗಿರಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಕೊಟ್ಟಬೇಕು. ರೈಲ್ವೆ ಸ್ಟೇಷನ್ ಆದಾಗ ಹೆಸರು ಭದ್ರಗಿರಿ ಅಂತ ಸ್ಟೇಷನ್ ಬೀಳಬೇಕು. ಹಂಗೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಮಾಡ್ರು. ಯಾರು? ಮಾಜಿ ಪ್ರಧಾನಮಂತ್ರಿ ದೇವೇಗೌಡ 20 ವರ್ಷ ಪರಿಶ್ರಮ. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಹಂಗ ಟ್ರೈನ್ ಶುರುವಾಯ್ತು ಶ್ರವಣ ಬೆಳಗುಳಕ. ಹಂಗ ಭವಿಷ್ಯದಾಗ ಭದ್ರಗಿರಿ ಎಕ್ಸ್ಪ್ರೆಸ್ ಅಂತಕ್ಕಂಥ ಟ್ರೈನ್ ಅವತ್ತು ಭಾವನಾ ಮಾಡೋದಂತ ನಾವು ಒಂದು ವೇಳೆ ಸಮಾಧಿ ಮಾಡ್ಕೊಂಡು ಹೋದ ಸ್ವರ ಕೂತು ಭಾವನಾ ಮಾಡೋವನ ಇದನ್ನ. ಅವ ಯಾವ ಅಕ್ಕನ ಮಂತ್ರಿ MLA ಅವನ ತಲೆಯಾಗಾರ ಬುದ್ಧಿ ಹಾಕವನ ಅಲ್ಲಿ ಕೂತಾರೆ. ನಾ ಎಲ್ಲಿ ಹೋದ್ರೂ ಬಿಡಂಗಿಲ್ಲ. ನಂದು ಮೋಕ್ಷ ನನ್ನ ಆತ್ಮ ಹೋಗುತ್ತ ಧರ್ಮ ಮಾಡವಂದ್ರೆ ಮಾಡಾವ. ನನ್ನ ರಕ್ತದಾಗ ಹೋಗೋದು. ಮಕ್ಕಳು ಅತ್ಯಂತ ವಿನಯದಿಂದ ಗುರು ಚರಣ್ ಸ್ಪರ್ಶ ಮಾಡಿದ್ರು. ಅಮ್ಮ ಅಮ್ಮ ಅಂತ ಒಳಗೆ ಹೋದ್ರು. ಅಮ್ಮ ತಿಳ್ಕೊಂಡ್ಲು. ಒಂದು ಮಣ್ಣಿನ ಪಾತ್ರದೊಳಗೆ ಹಾಲು ತಂದ್ಲು. ತಾಯಿ ಕೊಡ್ತಾಳೆ. ಗುರುಗಳು ಕೈ ತಗೊಂಡ ಆ ಮಣ್ಣಿನ ಪಾತ್ರ ಹಾಲು ತೊಗೊಂಡ್ರು. ಹಾಲಿನಂತ ಮನಸ್ಸಮ್ಮ ನಿಂದು, ನಿನ್ನಂತ ಅಮ್ಮ ಎಲ್ಲ ಮಕ್ಕಳಿಗೆ ಸಿಗಲಿ ಅಂತ ಸಂತ ಹರಿಸಿದ. ವಾಹ್, ನಿಮಗೆ ಯಾವಾಗ ಹಿಂಗೆ ಯಾವಾಗ ಆಶೀರ್ವಾದ ಸಿಕ್ಕತ್ತೇನ? ಹಾಲು ನಂಗೆ ಯವ್ವ ನಂಗೆ ಬರೀ ಹಾಲು ಕೊಡಕ್ಕೆ ಸಿಗ್ತೀಯ, ಅನ್ನ ಕೊಡ್ತೀನಿ ಬಂದಿತ್ತು ಅಟ್ಟ ಕೈ ತಕ್ಕೊಂಡು ಬಿಟ್ರ. ಯವ್ವ ಜೋಡಿ ನಮ್ದ ಇತ್ತು ಮುಂದಿಂದು. ಕೈ ತಕ್ಕೊಂಡ್ರು ಮಜ್ಜಿಗೆ ಹಾಕಾಕ್ ಸಿಕ್ತ. ಅದ ಅನ್ನ ಆದ್ರೆ ಮತ್ತೆ ಬಾಜಿ 2-3 ಚಮಚಿ ಹೆಚ್ಚು ಹಾಕಾಕ್ ಸಿಕ್ತಿತ್ತು ಅನ್ನೋ ಮಕ್ಕಳು ನಾವು. ಕರೇನು ಸುಳ್ಳು? ನನಗೆ ಗೊತ್ತೈತೆ ನಿಮ್ಮ ಭಾವನೆ ಎಲ್ಲ ತಿಳ್ಕೊತಂದ. ನೀವು ಮಾತಾಡ್ಲಿಕ್ಕೆ ನಂಗೆ ನಾ ಮೌನ ಇರ್ತಕ್ಕ ನಂಗೆಲ್ಲ ಗೊತ್ತಾಕಿರ್ತೈತೆ. ನಾ ಬರೋದಕ್ಕೆ ಕೈ ತಕೊಂಡ್ರ ನೋಡ ಮುದ್ದ ಮಾಡ್ತಾರೆ. ಹಿಂಗೂ ಒಂದೊಂದು ಸಲ ಬರ್ತೈತೆ ಮನಸ್ಸಿನಾಗ. ಎಲ್ಲಿ ಕೇಳ್ರಿ, ಭಾಳ ಸೂಕ್ಷ್ಮದ. ಒಂದು ತುತ್ತು ರೊಟ್ಟಿ ಕೊಟ್ರೆ ಎಷ್ಟು ಪುಣ್ಯ ಸಿಗ್ತದೋ ಅದಕ್ಕಿಂತ ಅಸಂಖ್ಯಾತ ಗುಣಿ ಒಂದು ಕುಟುಂಬ ಹಾಲ ಕೊಟ್ರೆ ಸಿಗ್ತದ. ಇಂಥ ಬಿಸಿಲಾಗ ಶರೀರದಾಗ ದ್ರವ ಪದಾರ್ಥ ಇರ್ಲಿಕ್ಕಂದ್ರೆ ಬರೀ ಅನ್ನ ತಿಂದ್ರೆ ಪಚನೆ ಹೆಂಗಾಗೋದು? ಗೊಬ್ಬರ ಹಾಕ್ರಿ, ಬರೀ ನೀರು ಬಿಡ್ಲಿಕ್ಕೆ ಬಿಡ್ರಿ ನೋಡು, ಗಿಡ ಒಣಗಿ ಹೋಗ್ತೈತಿ. ಅದನ್ನು ತಿಳ್ಕೊತ ಬರೀ 3 ಮಂದಿ ಕುಡಿಕೆ ಹಚ್ಚೋಲಕ್ಕ ಆಚರಿಸಿ ಒಟ್ಟಾಗಿ ಎಳ್ನೀರು ಒಂದು ಬಿಟ್ಟು ಹೋಗೋಲ್ಲ ಅಂತಕ್ಕಂಥ ಸಂತೃಪ್ತಿ ನಮ್ಮೊಳಗಿರ್ಬೇಕು. ಏನು ಕೊಟ್ಟನೆ ಮುಖ್ಯಲ್ಲ. ಈ ಕಾಲಕ್ಕೆ ಈ ಋತುಕ ಅವ್ರ ಶರೀರಕ್ಕೆ ಏನು ಅವಶ್ಯಕ ಐತಿ ಅದನ್ನು ವಿಚಾರ ಮಾಡೋ. ಜೋಡಿಗೆಲೆ ತಗೋತಾರ ರೊಟ್ಟಿ ಅನ್ನ. ಜೋಡಿ ಇಲ್ದಾರ ಕಡೆ ಎಳ್ನೀರು ತಗೋತಾರವ. ಎಳ್ನೀರು ಬೇಕೋ ಬೇಡ? ಅನ್ನಕ್ಕಿಂತ ಹೆಚ್ಚಿನ ಮಹತ್ವ 75% ಶರೀರದಾಗ ನೀರು ಬೇಕು. ಶಾಸ್ತ್ರ ಹೇಳ್ತೈತಿ. ಅಂದ್ರೆ ತಿಳ್ಕೊಂಡು ನಾವು ಚಿಂತನೆ ಮಾಡೋದು. ಆ ಜೋಡಿ ಅವ್ರು ರೊಟ್ಟಿ ಕೊಡ್ಲಿ ಅನ್ನ ಕೊಡ್ಲಿ ಅವ್ರು ಬೇಡ ಅನ್ನಂಗೆಲ್ಲ ಗೊಬ್ಬರ ಅವ್ರು ಹಾಕಲಿ, ನೀರು ನಾವು ಬಿಡೋನು. ನೀರು ನಾವು ಬಿಟ್ಟರೆ ಬರ್ತೈತಿ. ಮಳೆ ಬರ್ಸು ಕೆಲಸ ನಾವು ಮಾಡೋದು ಮಾಡ್ತಿಲ್ಲ. ಅರ್ಥ ತೊಗೊಳಕ್ ಬರೋದಿಲ್ಲ. ಇಷ್ಟೆಲ್ಲ ವಿಚಾರ ಮಾಡಿದ್ರೆ ಇಲ್ಲಿ ಯಾಕೆ ಇರ್ತಿದ್ರಿ ನೀವು? 25 ವರ್ಷದ ತರುಣ ಸನ್ಯಾಸಿ ಏನ್ ಆಶೀರ್ವಾದ ಕೊಟ್ಟ ಪೈಲ್ವಾನ್ ಶ್ರೀಮಂತ ಕಾನ್ಗೋಡ. ತಿರುಗಾಡಬೇಡೋ ಕುತ್ತು ಕೇಳುವಂತ ಶಾಂತ. ಏನು ಮನಸ್ಸಮ್ಮ ನಿಂದು? ಹಾಲಿನಂತ ಮನಸ್ಸ. ಏನು ಕೊಟ್ಟಾಳಕಿ? ಒಂದು ಗಲಾಸ ಹಾಲ. ಮಧುರ ರಸ. ಮಧುರ ಅಂತಾರ ಶಟ್ ರಸದೊಳಗ ಮಧುರ ರಸದಾಗ ತಗೊಂಡಾರ ಹಾಲಿನಂತ ಮನಸ್ಸು ನೋಡಮ್ಮ ನಿಂದು ಅಂತಂದ್ರು. ಆಶೀರ್ವಾದ ಕೊಟ್ಟರು. ಹಾಲು ಕೊಡದು ಹೋದ್ರು. ಮಕ್ಕಳಂದು ಅಮ್ಮ ಋಷಿಗಳು ಮುನಿಗಳು ನಮ್ಗೊಂದು ಇಬ್ಬರಿಗೂ ಮಂತ್ರ ಕೊಟ್ಟಾರ. ಇದೊಂದು ಮಡಿಕೆ ಕೊಟ್ಟಾರ. ಅದು ಖಾಲಿ ಮಡಿಕೆ ಅಂತ ಭಾವ ಬರಲಿಲ್ಲ ಅವ್ರಿಗೆ. ಕೇಳ್ರಿ, ಮಡಿಕೆಯಾಗಿ ಏನು ಕೊಟ್ಟಾರ ನೋಡ್ಬೇಕು ಅನ್ನೋ ಭಾವ ತಾಯಿಗೆ ಆಗಲಿಲ್ಲ. ನೀವಿದ್ರಿ ಅಂದ್ರೆ ಅವ್ರ ಅವನ ಸ್ಥಾನದಾಗ ತಗೊಂಬ ನೋಡ್ ಏನೈತೆ ಅದ್ರಾಗ ಅನ್ನೋ ಮಕ್ಕಳು ನಾವ. ಕರೇನು ಸುಳ್ಳು ಅಕ್ಕಪ್ಪಜ್ಜ? ನಾ ಕರೇನ ಮಾತು ನಂಗೆ ಸುಳ್ಳು. ನಾನು ನಿಮ್ಮ ಮನಸ್ಸಿನಾಗ ಒಂದು ಒಳಗೆ ಹೋಗಿ ಹೋಗಿ ಬಂದಿರ್ತ ನೈತೆ ನಾ ಪ್ರೋಚನ ಸುಮ್ಮನೆ ಹೇಳಂಗಿಲ್ಲ. ಮೊದಲು ನಿಮ್ಮ ಒಳಗೆ ಹೋಗಿ ಬಂದಿರ್ತ ನಾ ನಿಮ್ಗೆ ಹೆಂಗೆ ಅನಿಸ್ತಿರ್ತೈತಿ ನೋಡಿ ಆಯ್ತು ನಿಮ್ಮ ಮುಂದೆ ಹೇಳ್ತೀನಿ. ನಾ ಇದೇಗ ಅಂದ
ಇದೇಗಂದು ನಿಮ್ಮ ಕುಮಾರ್ ಎಲ್ಲಟ್ಟಿ ಕಲ್ಯಾಣ ಕುಮಾರ್ ಸಾಲ್ಯಾಗ ಅದು ನಡೆದಿತ್ತು ಘಟನಾ ನಾವು ಒಂದು ಲಾಸ್ಟ್ ಪ್ರೋಜ್ ಒಂದು ಸೂಚನಾ ಕೊಟ್ಟಿನಿ. ಸರ್, ಸರ್ಕಾರ ವತಿಯಿಂದ ಇವತ್ತು ನಿವೃತ್ತ ಆಗ್ಯಾರಿ, ನಿವೃತ್ತಿದ ಕೃತಜ್ಞತಾ ಸಮಾರಂಭ ಬಿಟ್ಟಾರ. ಖರೆ ಇವತ್ತು ನಿಮಗೆ ನಾ ಪ್ರವೃತ್ತಿ ಆಗೋಂಥ ಆಶೀರ್ವಾದ ಕೊಡ್ತೀನಿ. ಉಲ್ಟಾ ಹೇಳಿನ ಯಾರಿಗೀ ಪಾಂಡುರಂಗ ಪತ್ತಾರ್ ಸರ್ಗ. ಇವತ್ತು ನಂದು ಸ್ವಭಾವ ಮುಂದೆ ಇರ್ತೈತಿ. ಓಪನ್ ಹೇಳ್ಬಿಟ್ನೆ, ಏನು ಇವತ್ತು ಪ್ರವೃತ್ತಿ ಆಗ್ಬೇಕು. ಇನ್ಕತ್ತಾಗ ಲಿಮಿಟ್ ಇತ್ತು. ಹಳಿಂಗಿಳಿ, ಪಾಲ್ಬಾವಿ, ಸಸಾಲಟ್ಟಿ, ಈ ಕಡೆದಿಂದ ಚಿಕ್ಕೋಡಿ ಚಿಮ್ಮೂಡು ಒಂದು 2-3 ಕಡೆ 4 ಕಡೆ ಸೇವೆ ಮಾಡ್ಯಾರ. ಅವರು ಮಾಸ್ತರಾಗಿ ಹೆಡ್ ಮಾಸ್ಟರಾಗಿ ಸೇವೆ ಮಾಡ್ಯಾರ. ಇನ್ನ ತಕ್ಕ 4-5 ಊರು ನಿಮಗೇನಿತ್ತು ಲಿಮಿಟ್ ಇತ್ತು. ಈ ಊರಾಗ, ಈ ಕ್ಷೇತ್ರದ, ಈ ಸ್ಕೂಲ್ನಾಗ ನೀವು ಟೀಚರ ಅಂತ ಮರ್ಯಾದ ಇತ್ತು. ಇನ್ನು ನಾನು ನಿಮಗೆ ಮರ್ಯಾದ ಮೀರಿ ಕೆಲಸ ಕೊಡಾಕ್ತೀನಿ. ಇನ್ನು ಇವು 4 ಊರು ಸೀಮಿತ ಅಲ್ಲ, ಇಡೀ ಕರ್ನಾಟಕ, ಇಡೀ ಭಾರತ ನಿಮ್ಮದು. ಎಲ್ಲೇ ರಾಜ್ಯದಾಗ ಹೋಗ್ರಿ, ಎಲ್ಲೇ ಸ್ಕೂಲ್ದಾಗ ಹೋಗ್ರಿ, ಆಯಾ ಸ್ಕೂಲ್ದಾಗ ಶಿಕ್ಷಕರು ಕೂಡಿಸಿ ಯಾವ ರೀತಿ ನಾವು ಸರ್ವೋತ್ಮಕ ಬೆಳವಣಿಗೆಯನ್ನ ಮಕ್ಕಳ ಒಳಗೆ ತುಂಬಬೇಕು, ದೇಶಭಕ್ತಿಯನ್ನು ತುಂಬಬೇಕು ಅಂತ ಕಾರ್ಯಕ್ರಮ ನಡೆಸಿ ಎಲ್ಲ ಊರಿಗೆ ಸ್ಕೂಲ್ಗಳು ವಿಸಿಟ್ ಕೊಡ್ರಿ. ಫುಟ್ಬಾಲ, ವಾಲಿಬಾಲ, ಕ್ರಿಕೆಟ, ಕಬಡ್ಡಿ, ಖೋ ಖೋ, ಸೈಕ್ಲಿಂಗ ಇವುಗಳ ಮಾಧ್ಯಮದಿಂದ ನಮ್ಮ ದೇಶದ ಹೆಸರ ವಿಶ್ವದಾಗ ಆಗಬೇಕು ಅಂತ ಕಾರ್ಯ ನಿಮ್ಮದಾಗಬೇಕು. ಆಶೀರ್ವಾದ ಮಾಡ್ರಿ ಅಂತ ನಾ ಹೇಳಿ ಅಂದ ಕಲ್ಯಾಣ ಕುಮಾರ್ ಮಾಯಕದಾಗ ಹೇಳೋ ಆಚರಿಸಿ ಕ್ಷಮಾ ಮಾಡಿ, ನಿಮ್ಗೇನು ಅಡ್ವಾನ್ಸ್ ಗೊತ್ತಾಕೈತೆ ಆಮೇಲೆ ನಮ್ಗೇನು ತೀರಿಲ್ಲ. ಇದನ್ನ ಮೊದಲು ನಾವು ಸ್ವಲ್ಪ ಚರ್ಚೆ ಮಾಡಿದ್ದೀವಿ, ನೀವು ಹೆಂಗೆ ಹೇಳಿರಿ ಇದನ್ನು ಅಡ್ವಾನ್ಸ್ ಅಂತ. ಅದಕ್ಕೆ ಹೇಳಿ ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಬದಲು ಚರ್ಚೆ ಆಯಿತು ಸಮಾಜದಾಗ. ನಮ್ಮ ಬುದ್ಧಿ ಎಲ್ಲಿ ತಕ್ಕ ಹೊಕ್ಕೈತ್ಲ ಲಾಸ್ಟ್ ಅಲ್ಲಿ ಆಚಾರ್ಯಗಳು ಶುರು ಆಗ್ತಿತ್ತಂತೆ. ಅಷ್ಟು ವಿಶುದ್ಧಿ ದೀರ್ಘ ವಿಚಾರ ಮಾಡಿ ನಿರ್ಣಯ ಆಚಾರ್ಯ ತಗೋತಿದ್ರು. ಅದಕ್ಕೆ ನಾ ಇವತ್ತೊಂದು ಸಂಕಲ್ಪ ಮಾಡೀನಿ, ಸದಲಗ ಮಿಟ್ಟಿ ಮೂಕು ಮಾಟಿ ಅಂತ ಇಡೀ ದೇಶ ತುಂಬ ಪ್ರಚಾರ ಆಗಬೇಕು. ಆಚಾರ್ಯಗಳು ಯಾವ ಭೂಮಿಯೊಳಗೆ ಬಿಟ್ಟರು ಆ ಭೂಮಿಯಾಗಿನ ಮಣ್ಣು ಉಪಯೋಗ ಮಾಡಿ ಮಣ್ಣಿನ ಪದಾರ್ಥಗಳನ್ನ, ಮಡಿಕೆಗಳನ್ನ, ಆರತಿಗಳನ್ನ, ಹೆಪ್ಪಚ್ಚಾಕ ಪಾತ್ರಗಳನ್ನ, ಅನ್ನ ಮಾಡಕ ಪಾತ್ರಗಳನ್ನ, ಈ ಕುಕ್ಕರ್ ಬೇಕನ್ನೋರು ಮಣ್ಣಿನ ಕುಕ್ಕರ್. ಮತ್ತೆ ಇನ್ಯಾನು ಮಾಡೋದು, ಕೆಲವೊಂದು ಕುಕ್ಕರ್ ಶೆಟ್ ಆಗಿಬಿಟ್ಟವು. ಆ ಸೀಟ್ ಆದ್ರೂ ಅಣ್ಣ ತರ್ಕತಕ್ಕ ಅಣ್ಣ ಆತದ ಗೊತ್ತಾಗಲ್ಲ, ಕುಸುಟ್ಟು ಹೋಗೈತೆ ಅದು ಅಂತ ಕಾಲ ಬಂದೈತಿ. ಇನ್ನು ಮಣ್ಣಿನ ಗ್ಲಾಸ, ಮಣ್ಣಿನ ನೀರು ಕುಡಿಯಾಕ ಎಲ್ಲ ಮಣ್ಣಿನ ಪದಾರ್ಥ ಮಾಡಿಸೋ ಸಂಕಲ್ಪ ಹೊತ್ಕೊಂಡಿವಿ. ಆದಷ್ಟು ಬೇಗ ಚಾತುರ್ಮಾಸ ಗುರು ಪೌರ್ಣಿಮಾದು ಉದ್ಘಾಟನೆ ಆಗ್ಬೋದು. ಆ ರೀತಿ ತಯಾರಿ ನಡೆದ. ಅದಕ್ಕೊಂದು ಲೋಗ ಕೊಟ್ಟನೆ ಶ್ರಮಣ ಲಿಪಿಯೊಳಗೆ ಓಮ ಎಂ ಅದು ಸಿಂಬಲ್ ಹಾಕಿ SM ಸದಲಗಾಕ ಮಿಟ್ಟಿ ಶಾರ್ಟ್ ತಳ ಹಿಂದಿ ಒಳಗ ಸದಲಗಾಕ ಮಿಟ್ಟಿ ಮೂಕ್ ಮಾಟಿ ಸಿಕ್ಕ ಮಾಡಿಸಿ ಪ್ರತಿಯೊಂದು ಮಣ್ಣಿನ ಪಾತ್ರ ಮ್ಯಾಗ ಆಚರಿಸಿದ ಜನ್ಮಭೂಮಿ ಹೆಂಗ ಅಯೋಧ್ಯ ರಾಮ ಜನ್ಮಭೂಮಿ ಪ್ರಸಿದ್ಧತಿ, ಹಂಗ ಭವಿಷ್ಯದಾಗ ಆಚಾರ್ಯ ಭಗವಾನ್ ಜನ್ಮಭೂಮಿ ಸದಲ್ಗ ದಕ್ಷಿಣ ಅಂತ ಜಗತ್ತು ಪ್ರಚಾರ ಆಗಬೇಕು. ಮನಿ ಒಳಗೆ ಮಣ್ಣಿನ ಪದಾರ್ಥ ಸಂಗ್ರಹ ಆಗಬೇಕು. ಅದ್ರಾಗಿಟ್ಟಂತ ಜೀರಿಗೆ, ಸಾಸಿವೆ, ಅಜ್ವಾನ ಇವು ಯಾವ ವಿಷಯ ಆಗಂಗಿಲ್ಲ. ಅದ ಪ್ಲಾಸ್ಟಿಕ್ದಾಗ ಇಟ್ರಂದ್ರೆ ಅದಕ್ಕೆ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಕೊಡ್ತೈತಿ. ನಿಮ್ಮ ಮನೆಯಾಗಿಂದ ಭವಿಷ್ಯದಾಗ ಕ್ಯಾನ್ಸರ್ ಆಗಬಾರ್ದತ್ತ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಸದಲಗಿ ಕಾಪುಟ್ಟಿ ಮೂಗ್ ಮಾಟಿ ಕಾನ್ಸೆಪ್ಟ್ ತಂದ ಸಮಾಜದಾಗ ನಿರೋಗಿ ಸ್ವಾಸ್ಥ್ಯ ಶರೀರ ತಯಾರಾಗಬೇಕು, ಎಲ್ಲರೂ ಆರೋಗ್ಯವಂತಾಗಿರ್ಬೇಕು. ಈ ಮನೋಭಾವನೆ ಮೂಡಿಸುವ ಈ ಕಾರ್ಯ ಮಾಡುವಂಥ ಸಂಕಲ್ಪ ಹೊಂದಿವಿ. ಕೇಳ್ರಿ, ತಾಯಿ ಏನು ಐತಿ ನೋಡ್ಬೇಕು ಅನ್ನೋ ತಾಯಿಗೆ ವಿಚಾರ ಇಲ್ಲ, ಮಕ್ಕಳು ಏನಿಲ್ಲ. ಗುರುಗಳು ಒಂದು ಮಣ್ಣಿನ ಪಾತ್ರೆಯನ್ನು ಕೊಟ್ಟಾರ, ಕಳಸ ಕೊಟ್ಟಾರ, ಕಳಸ ಒಂದು ಮಂತ್ರ ಕೊಟ್ಟಾರ. ಆಯ್ತಮ್ಮ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ರಿ ಅಂತ ಹೇಳ್ತಾರೆ. ಆಯ್ತಮ್ಮ. ಮರುದಿವಸ ಬ್ರಾಹ್ಮಿ ಮುಹೂರ್ತದಾಗ ಇಬ್ಬರು ಸಹೋದರಿಯರು ಗುರುಗಳು ಹೇರ್ತಕ್ಕಂಥ ದಿಕ್ಕಿಗೆ ಹೋದ್ರು. ಮಹತ್ವಪೂರ್ಣ ಇರ್ತದೆ. ನಾನಂತೂ ಮೊದಲ ಹಿಂದಕ್ಕೊಮ್ಮೆ ಬೋರ್ಡ್ ಹಾಕಿ ಸ್ವಚ್ಛ ಮಾಡಿ ಬೋರ್ಡ್ ನಿಲ್ಸಿರ್ ಗೊತ್ತಿದ್ಲು. ಪೂರ್ವ ನಿಯೋಜಿತ ಸ್ಥಳ ಗೊಂಟೇಶ್ವರ ಮೂರ್ತಿ ನಿರ್ಮಾಣ ಬರ್ದಿರಲ್ಲ. ಹಿಂದಕ್ಕೊಮ್ಮೆ ನೀನು ಇದ್ದೆ, ನಂಗೆ ಗೊತ್ತೈತೆ ನೀವು ಇದ್ರು ಸಾಹೇಬ್ರೆ. ನಿಮ್ಮ ದೋಸ್ತು ಇದ್ದ, ತಮ್ಮದಡ್ಡಿ ಅವರು ಇದ್ದರು, ಆಲ್ಗೂರು ಅವ್ರು ಇದ್ದರು, ಹಾರುಗಿರಿ ಅವರು ಇದ್ದರು, ಸಾಕಷ್ಟು ಜನ ಅದ್ರಾಗೆಲ್ಲ ಕೂಡಿ ಅದನ್ನ ಒಂದು ಬೋರ್ಡ್ ನಿಲ್ಲಿಸಿ ಕೆಲಸ ಮಾಡಿ. ಯಾವಾಗ ನಮ್ಮ ಜಂಗಲ್ವಾಲೆ ಬಾಬಾ ಚಿನ್ಮಯ ಸಾಗರ್ ಬಂದಿದ್ರು, ಅವರು ಇದೆಲ್ಲ ತಿರುಗಾಡಲು ನಿತ್ತಿಂಗ್ ನೋಡಕೈತ್ರು. ಭಾಳ ಚಲೋ ಸ್ಥಾನ ಐತ್ರಿ. ಇಡೀ ಭದ್ರಗಿರಿನ ಕಚ್ಚುವ ಆಕಾರದಾಗೈತ್ರಿ ಇದು.
ವಾಸ್ತು ಪ್ರಕಾರ ನೀವು ಅಂದ್ಕೊಂಡ ಜಾಗದಾಗ ಗೊಮಟೇಶ್ವರ ಮೂರ್ತಿ ನಿಂತಂದ್ರ ಕರ್ನಾಟಕದ 2ನೇ ಸ್ಥಾನ ಭದ್ರಗಿರಿಗೆ ಸಿಗ್ತದೆ. ಬೆಳಗೋಳ ನಂತರ ಭದ್ರಗಿರಿ ಹೆಚ್ಚಾಗತ್ತೆ ಅಂತ ಅವತ್ತು ಜಂಗಲ್ವಾಲೆ ಬಾಬಾನು ಅಂದೋದು. ವಾಸ್ತು ಭದ್ರಗಿರಿಯ ಡೊಂಗರ್ವಾಲೆ ಬಾಬಾ ನೈಋತ್ಯ ಸ್ಥಾನ ಅಂದ್ರೆ ಗೊಮಟೇಶ್ವರ ಮೂರ್ತಿ ನಿಲ್ಲೋ ಸ್ಥಾನ. ಈ ಕೆಳಗ ಏನು ಬಾವಿ ತೆಗೆದ್ರಿ ಗೋಶಾಲ ಮಾಡಿರಿ ಅದು ಈಶಾನ್ಯ. ಈ ಗೊಮಟೇಶ್ವರ ಮೂರ್ತಿ ಈಶಾನ್ಯಕ್ಕೆ ಹುಟ್ಟು ಮುಂತಾಗ ಹಿಂಗ ಕ್ರಾಸ್ ಮ್ಯಾಗಂದ್ರ ಪೂರ್ವ ಈಶಾನ್ಯಕ್ಕ ಜಲಮಂದಿರ ಬರ್ತದೆ, ಹಳಿಗಿ ಊರು ಬರ್ತದೆ. ಶಾಸ್ತ್ರ ಹೇಳ್ಯಾರು ಪೂರ್ವ ಈಶಾನ್ಯದ ಧ್ವಜ ಆಯ್ತು, ಪೂರ್ವ ಈಶಾನ್ಯದಾಗ ಯಾವ ಊರು ಇರ್ತೈತಿ ಆ ಊರ್ಕ ಎಂದು ಕೀರ್ತಿದ ಕೊರೆಗೆ ಕೊರತೆ ಆಗೋದಿಲ್ಲ. ವಿಶ್ವದಾಗ ಆ ಊರು ಕೀರ್ತಿಮಾನ ಆಗ್ತೈತಿ ಅಂತ ಹೇಳೋರು. ಇನ್ನು ಉತ್ತರ ಈಶಾನ್ಯಕ್ಕೆ ಒಂದು ವೇಳೆ ಊರು ಬರ್ತಂದ್ರ ಆ ಊರಿಗೆ ಎಂದು ಸಂಪತ್ತಿನ ಕೊರತೆ ಆಗೋದಿಲ್ಲ, ಸಂಪತ್ತಿ ಊರಿನ ದಾಸಿ ಆಗಿ ಬಿಡ್ತಾವೋ ಅಂತ ಆಗಮದ ಉಲ್ಲೇಖ ಐತಿ. ಈ ಕಡೆ ಎಲ್ಲ ಇದ್ದಾವ ಡೊಂಗರ ಬಾವಿ ಈ ಸೈಡ್ ಅಂದ್ರೆ ಎಲ್ಲರೂ ಈ ಭಾಗದಾಗ ಎಲ್ಲರೂ ಕುಬೇರ ಸ್ಥಾನ ಅಂತಾರೆ. ಅದು ಯಶಕೀರ್ತಿ ನಾಮಕರ್ಮೋದಯ ಪೂರ್ವ ಈಶಾನ್ಯ ಮತ್ತು ಕುಬೇರ ಸ್ಥಾನ ಉತ್ತರ ಈಶಾನ್ಯ ಅಂತ ಆಗಮದಲ್ಲಿ ಉಲ್ಲೇಖ. ಅಲ್ಲಿ ಹೇಳ್ತಕ್ಕಂಥ ಋಷಿ ಏನ್ ಹೇಳಿದ್ರು, ಈ ದಿಕ್ಕಿ ಪೂರ್ವ ಈಶಾನ್ಯಕ್ಕೆ ಹೋಗ್ರಿ, ಒಂದು ಬಾವ್ಯದ ನೋಡ್ರಿ ವಾಸ್ತು ಹೆಂಗೆ ಹೇಳ್ತೈತಿ. ಅದಕ್ಕೆಲ್ಲ ಫಸ್ಟಿಗೆ ನಿಮ್ಮ ಊರವ್ರು ಹಿರಿಯರೆಲ್ಲ ಬಂದು ಕೇಳಿ ನಾನು ಊರ ಮ್ಯಾಗ ಕೆರೆ ಐತ್ರಿ, ಅದು ಕೆರೆ ಇದ್ರು ಚಲೋ ಕೆಟ್ಟು ಎಷ್ಟೋ ಮಂದಿ ಬಂದು ಹೇಳೋರು ಆ ಕೆರೆ ಇರುತ್ತಕ್ಕ ನಿಮ್ಮ ಊರು ಉದ್ಧಾರ ಆಗಂಗಿಲ್ಲ ಅಂತ ನನಗೆ ಬಂದು ನಿಮ್ಮ ಹಿರಿಯಾರ ಕೇಳಿದ್ರು. ನಾನು ಚಿಂತನೆ ಮಾಡಿ ನಾಳೆ ಹೇಳ್ತೀನಿ ಸಾಮಾಜಿಕದಾಗ ಚಿಂತನೆ ಮಾಡ್ತೀನಿ, ಭವನ ಮಾಡ್ರಿ ಆ ದಿವ್ಸ ರಾತ್ರಿ ಬರ ಅದ ಚಿಂತನೆ ಮಾಡಿನಿ. ಊರ ನೈಋತ್ಯ ದಿಕ್ಕಿಗೆ ನಿಮ್ಮ ಊರು ನೈಋತ್ಯ ದಿಕ್ಕಿಗೆ ಬೆಟ್ಟ ಗುಡ್ಡದ ಆ ಊರು ನಾವು ಕುತ್ತಿನ ಬಸ್ತಾಗ ಬಸ್ತಿ ಹೊಲ್ದಾಗ ನೈಋತ್ಯ ದಿಕ್ಕಿಗೆ ಗುಡ್ಡದ ಮೇಲೆ ಕೆರೆ ಐತಿ. ಮನಿ ಮ್ಯಾಗ ನೀವು ನೀರು ಎಲ್ಲಿ ಇಡ್ತೀರಿ? ನೈಋತ್ಯ ದಿಕ್ಕೆ ಇಡ್ತೀರಿ, ಎಲ್ಲಿ ಇಡ್ತೀರಿ? ಮನಿ ಮ್ಯಾಗ ಸಿಂಟೆಕ್ಸ್ ಇಡ್ತೀರ ಮನಿ ಮ್ಯಾಗ. ಅದ ಕೆಳಗೆ ನೀರು ಇಡ್ಬೇಕಾದ್ರೆ ಬಾವಿ ತೆಗಿಬೇಕಾದ್ರೆ ಬೋರ್ ತೆಗಿಬೇಕಾದ್ರೆ ಯಾವ ದಿಕ್ಕಿ ತೆಗಿತೀರಿ? ಈಶಾನ್ಯ. ಶಾಸ್ತ್ರ ಹೇಳ್ತದೆ ಇಡೀ ಹಳಿಂಗಳಿ ಊರಣ ಸಂಪಾಳಿಂಗಳಿ ಅಂತ ಬರ್ದಾರ ಇತಿಹಾಸದಾಗ ಶಿಲಾಶಾಸನದಾಗ. ಸಂಪಾಳಿಂಗಳಿ ಸಂಪತ್ ಭರಿತ ಇಂಗಳಿ ಸಂಪಾಳಿಂಗಳಿ ಅಂದ್ರ ಬಾಹ್ಯ ಅಂತರಂಗ ಲಕ್ಷ್ಮಿಯನ್ನ ಪಡ್ಕೊಂತ ಸಾಮರ್ಥ್ಯ ಇರ್ತಕ್ಕಂಥ, ಕೀರ್ತಿ ಪಡ್ಕೊಂತ ಸಾಮರ್ಥ್ಯ ಇರ್ತಕ್ಕಂಥ ಸಂಪತ್ ಭರಿತ ಭೂಮಿ ಹಳಿಂಗಳಿ ಅಂತ ಹೇಳ್ಯಾರ. ಅದಕ್ಕೆ ನಾವು ಅಲ್ಲ ನನ್ನಂತವ್ರು 108 ಸಾಧುಗಳು ಬಂದಿಲ್ಲಿ ಸಾಧನ ಮಾಡ್ರು ಭದ್ರಗಿರಿ ಇತಿಹಾಸ ಮುಗಿಯಂಗಿಲ್ಲ, ಅಷ್ಟು ಇತಿಹಾಸ ಐತಿ ಅಂತ ಎಷ್ಟೊಂದು ಸಲ ಉದಾಹರಣೆ ಹೇಳಿ. ಹಂಗ ಊರ ನೈಋತ್ಯ ದಿಕ್ಕಿಗೆ ಗುಡ್ಡದ ಮೇಲೆ ಕೆರೆ ಮತ್ತು ಊರ ಈಶಾನ್ಯ ದಿಕ್ಕಿಗೆ ಕೃಷ್ಣಾ ನದಿ ಹರಿಯಾಕೈತಿ. ಯಾವ ದಿಕ್ಕಿಗೆ ನೋಡ್ರಿ, ನಿಯಮದಿಂದ ಎಷ್ಟು ಸುಂದರ ಅರ್ಥ ಐತಿ. ಇಷ್ಟೆಲ್ಲ ಶುಭ ಯಾರು ಸಿಗಕ್ಕೆ ಸಾಧ್ಯತೆ ಇದೆ? ಭಾಳ ಪವಿತ್ರ ಚಲೋ ಐತಿ. ಅದನ್ನ ಮಾಡಿ ಜಲಮಂದಿರ ಮ್ಯಾಲ ಮಾವೇರ ಮೂರ್ತಿ ಕುಣಿಸ್ರಿ. ತಿಲ್ಯಾವ ಪಂಡಿತ್ ಬಂದಿದ್ದ. ಆ ಪಂಡಿತ್ ಬಂದ ಹುಡಿ ಮ್ಯಾಲ ನಿಂತು ನೋಡಿದ, ಓಹೋ ಹೋ ಹೋ ಭಾಳ ದೊಡ್ಡ ಕೆಲಸ ಮಾಡಿರಿ. ಆ ಗುಡ್ಡದ ಮೇಲೆ ಮಾವೇರಿ ಭಗವಾನ್ ಮೂರ್ತಿ ಕುಣಿಸಿಲ್ಲ, ಹಳಿಂಗಳಿ ಊರ ಉದ್ಧಾರ ಆಗಿ ಹೋದ್ರಿ. ಭಗವಂತನ ದೃಷ್ಟಿ ಇಡೀ ಊರ ಮೇಲೆ ಬೀಳಾಕತ್ತೈತಿ. ಇದಕ್ಕಿಂತ ಸೌಭಾಗ್ಯ ಯಾವ್ದ ಅಂತ ಇನ್ನು ವಿಚಾರ ಮಾಡ್ರಿ. 18 ಫೂಟ್ ವೇದಿ, 9 ಫೂಟ್ ಮ್ಯಾಲ ಕಮಲ, ಅದರ ಮ್ಯಾಲ 54 ಫೂಟ್ ಮೂರ್ತಿ, ಎಲ್ಲಾ ಕೂಡಿ 81 ಫೂಟ್ ಎತ್ತರ ಗೊಮಟೇಶ್ವರ ನಿಂತಂದ್ರ ಎಷ್ಟು ದಿಕ್ಕಿಗೆ ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತೈತಿ, ಎಷ್ಟು ದಿಕ್ಕಿಗೆ ಭಗವಂತನ ದರ್ಶನ ಆಗ್ತೈತಿ. ವಿಚಾರ ಮಾಡ್ರಿ. ನೀವು ಜೀವನದಾಗ ಏನು ಗಳಿಸಿರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಗೊಮಟೇಶ್ವರ ಮೂರ್ತಿ ನಿಂತು ನೋಡ್ರಿ ಅಂದ್ರೆ ನೀವು ಹುಟ್ಟಿ ಸಾರ್ಥಕ ಆಗ್ತಿ. ಮನುಷ್ಯ ಸುಮ್ಮನೆ ಕಲ್ಪನಾ ಅಲ್ಲ, ಕರ್ತುಕತೆ ಅಲ್ಲ, ನಿಮ್ಮ ಕಣ್ಣು ಮುಂದೆ ನಿಲ್ಲುವಂಥ ಸ್ಥಾನ ಅದ. ಅದಕ್ಕೆ ಇವತ್ತ ಭಾವನ ಮಾಡ್ರಿ ಶ್ರದ್ಧಾದಿಂದ. ನಾ ಇದ್ದಾಗ ಅಲ್ಲ, ನಾ ಇಲ್ದಾಗೂ ಸಹಿತ 9 ಮಂದಿ ಆಗಿರಿ, 27 ಆಗಿರಿ, ಓಣ್ಯಾನವ್ರು ಒಂದೊಂದು ಟೈಮ್ ತೆಗಿರಿ. ಹರ್ಯಾಗರೆ ಬರೀ, ಮಧ್ಯಾಗರೆ ಬರೀ, ಸಂಜೆಗರೆ ಬರೀ, ಎದ್ದ ನಂತರ ಮನ್ಕೊಳ್ಳೋವಾಗ ಯಾವಾಗರೆ ಒಂದು ಬರೀ ಬಂದ 3, 5, 9 ಸುತ್ತಾಗಿ ನಮೋಕಾರ ಮಂತ್ರ ಜಪ ಅಂತ 9 ಜಪ ಮಾಡ್ರಿ. ಆಚರಿಸಿ ಸಂಕಲ್ಪ ಸಾಕಾರ ಆಗ್ರಿ. ಲಘು ನಾವು ಕರ್ತೃತ್ವ ನೋಡುವಂತ ಭಾಗ್ಯ ನಮ್ಗೆ ಸಿಗಲಿ ಅಂತಕ್ಕಂಥ ಭಾವನ ಮಾಡಿ ಕಾಯೋತ್ಸರ ಮಾಡ್ರಿ. ಇಲ್ಲಿ ಮಾಡ್ರಿಲ್ಲ ಸಮಸ್ಯೆ ರಚನೆ ಮಾಡಾಗ ಎಷ್ಟು ಸಹಜವಾಗಿ ಕಠಿಣ ಕಾರ್ಯ ಸಹಿತ ಸರಳ ಆಗಿ ಹೋಯ್ತು. ಅಂತ ಶಕ್ತಿ ಮಂತ್ರದಾಗದ, ಶ್ರದ್ಧಾದಾಗದ. 2 ಹೆಣ್ಮಕ್ಳು ಮರುದಿವ್ಸ ಬ್ರಾಹ್ಮಿ ಮುಹೂರ್ತದಾಗ ಮನೆ ಬಿಟ್ಟು ಹೊರಟರು. ಯಾವುದಕ್ಕೆ? ಪೂರ್ವ ಈಶಾನ್ಯ. ಸುಂದರ ವಾತಾವರಣ,
ಮುಂಜಾನೆ ಸೂರ್ಯೋದಯ ಸಮಯ ಒಂದು 4-5 ಮೈಲ್ ಮುಂದೆ ಹೋಗಿರಬೇಕು. ಅಷ್ಟರಾಗ ಒಂದು ತುಂಬಿದಂಥ ಬಾವಿ, ಎಷ್ಟು ಸ್ವಚ್ಛ ಜಲ ಅಂದ್ರೆ ಆಸ್ಪಾಸ್ ಎಲ್ಲ ಸ್ವಚ್ಛ ವಾತಾವರಣದ ಹೂಗಳಿಂದ ತುಂಬಿದಂಥ ಸಸಿಗಳು, ಪುಷ್ಪಗಳು, ಲತೆಗಳು, ಸರೋವರ, ಅದರ ಬಾಜುಗೆ ಬಾವಿ. ಹೋಗ್ತಾರೆ ಆನಂದ ಭರಿತಾ. ಆ ಸೂರ್ಯನ ಕಿರಣ ಆ ಬಾವಿ ನೀರಿನೊಳಗೆ ಫಳ 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 ಹೊಳಿತಾ ಇದ್ದಾವ. ದಂಡಿಗಿರ್ತಕ್ಕಂಥ ಸಸಿ ಮೇಲಿರ್ತಕ್ಕಂಥ ನೀರಿನ ಬಿಂದುದೊಳಗೆ ಸೂರ್ಯನ ಕಿರಣಗಳು ರತ್ನಗತಿ ಮೋತಿಗತಿ ಹೊಳಿತಾ ಇದ್ದಾವ. ಆ ದೃಶ್ಯ ನೋಡ್ತಾ 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 ಮೈ ಮರಿತಾರೋ. ಅಟ್ ರತ್ತಂಗೆ ಅಂತ, ಅಕ್ಕ ಅಕ್ಕ ಅದನ್ನು ಬಿಡು, ನಾನು ವೆದಕ್ಕೆ ಬಂದೀವಿ ನೋಡು ಮೊದಲು. ಹಾಂ ಮರ್ತಿದ್ಲು. ಇನ್ನೊಂದ್ಸಲ ಹಿಂಗಾಕೈತಿ, ನೀವು ಯಾವಾಗಾರ ಪಿನ್ ಮಾಡ್ತು ಬರ್ರಿ. ಅಕ್ಕ ಕೂತು ಹರಟಿ ಬಿಡಕ್ಕೆ ಬಂದಿಲ್ಲ, ನಾವು ಭದ್ರಗಿರಿಯಾಗ ಸೇವಾ ಮಾಡಕ್ಕೆ ಬಂದಿದ್ವಿ, ಹಿಂದಿನ ಕೆಲಸ ಏನು ಅದನ್ನ ಮಾಡ್ಕೊತ. ಹಾಂ ಕೆಲವೊಂದು ಸಲ ಕೂತು ಮಾರ್ತಾರೆ, ಮಾತನ್ಯಾಗ ಹೋಗಿಬಿಟ್ಟಿರ್ತೈತಿ ನಿಮಗೆ. ಅಯ್ಯೋ ಟೈಮ್ ಆಯ್ತು ಬಿಟ್ಟು ನಾಳೆ ಬರೋ ನಡಿ. ನೀವು ಯಾವಾಗ ಹಿಂಗೆ ಆಗಿರ್ತೀರಿಲ್ಲ ಆಗಿರ್ತೀರಿ. ಅವತ್ತಂಗೆ ಒಂದು ಸ್ವಲ್ಪ ಪಿನ್ ಮಾಡಕ್ಕೆ ಕಲೀರಿ. ಎತ್ತರ ಮೂಲ ಉದ್ದೇಶ ಮರಿಬೇಡ್ರಿ. ಭದ್ರಗಿರಿ ಬನ್ನಿ, ಭಗವಂತ ದರ್ಶನ ಜೊತೆಗೆ ಇಬ್ಬರಿದ್ರು ನಾವು ಹೋಗಿ ಪ್ರದಕ್ಷಿಣೆ ಮಾಡಿದ್ರು. ಭಾವನಾ ಹೇಳ್ರಿ, ಇಬ್ಬರು ಹೆಂಗೆ ಹೋಗಿದ್ದೇವೆ, ಯಾರಿಲ್ಲ. ನೀವು ಬಿಟ್ಟರೆ ಅವ್ರು ಬಿಟ್ಟರೆ ಅವ್ರು ಬಿಟ್ಟರು. ಈಗ ಆಗಬಾರ್ದು. ಇದ್ದಾಗ ನೋಡೋದಲ್ಲ, ಇಲ್ದಾಗ ಮಾಡಿ ತೋರಿಸೋದು ಭಾಳ ಮುಖ್ಯ. ಅದು ಕರ್ತವ್ಯೋ ಪರಮೋ ಧರ್ಮ. ಮನೆ ಹೇಳಿನ ಹೋದ ರವಿವಾರ ಈ ದಿವಸ ಅಮಾವಾಸ್ಯೆ ಇದ್ರೂ 9 ಮಾಡಿರ್ತೀನಿ ಏನಿಲ್ಲ. ಒಂದು ದಿವ್ಸ ಮಾಡಿರಿ ಮತ್ತೆ 7 ದಿವ್ಸ ಮಕ್ಕೊಂಡ್ರಿ, ಹೌದಿಲ್ಲ? ಇದನ್ನ ಮಾಡೋದು. ಒಂದು ದಿವ್ಸ ಮಾಡಿದ್ರೆ ಕಂಟಿನ್ಯೂ ಮಾಡಂದಂಗೆ ಅದರ ಅರ್ಥ. ಕರ್ತವ್ಯೋ ಪರಮೋ ಧರ್ಮ. ಪೌತಿ ಬಂದ ಇವತ್ತು ವಾರ್ಡ್ ವೈಸ್ 6 ವಾರ್ಡ್ದವ್ರು ಬರ್ರಿ, ಎಲ್ಲರಿಗೂ ಪೌತಿ ಸ್ವತಃ ನಾನೇ ಕೊಡ್ತೀನಿ. ನಿಮಗೆ ತಗೊಂಡು ಪೌತಿ ಹೆಲ್ಪ್ ಮಾಡಿ ಕಳ್ಕೊಂಡು ಹುಡುಕ್ಯಾಡಬೇಡ್ರಿ. ಅಲ್ಲಿ ಸ್ವಲ್ಪ ಮಳೆಯಾಗಿ ಇದ್ದದ ಬೆಳೆ ಉಳಿಸ್ಕೊಂಡು ಇದ್ರಾಗ ಸುಖಿ ಇರಬೇಕು ಅನ್ನೋ ಭಾವನೆ ಇತ್ತಂದ್ರೆ ಸ್ವಚ್ಛ ಮನಸ್ಸಲ್ಲಿ ಧರ್ಮ ಮಾಡಿ ಇರ್ಲಿಕ್ಕ ನಂತರ ಪಶ್ಚಾತ್ತಾಪ ಮಾಡಿ ಕ್ಷಮಾಕ್ಕೆ ಯಾರು ಭೀ ಕ್ಷಮ ಆಚರಿಸಿ ಅಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡು ಹುಡುಕ್ಯಾಡಬೇಡ್ರಿ. ಹಂಚ್ಕೊಂಡು ತಿನ್ನೋ ಶಕ್ತಿ ಇದ್ದಾಗ ಕಸ್ಕೊಂಡು ತಿನ್ನುವಂಥ ದುರ್ಭಾಗ್ಯ ನಮಗೆ ಬರಬಾರ್ದು. ಆ ಭಾವನೆ ಇಟ್ಕೊಂಡು ಧರ್ಮ ಮಾಡಿ. ತಂಗಿ ಅಂದ್ಲು, ಅಕ್ಕ ಹಾಂ ಅಂದ್ಲು. ಇಬ್ಬರು ಕೂಡಿ ಕೆರೆಯಾಗ ಅದು ಬಾವಿ ಒಳಗೆ ನೀರು ತೊಗೊಂಡ್ರು, ಕಣ್ಣು ಮುಚ್ಚಿದ್ರು. ಗುರುನ ಕಣ್ಣು ಮುಂದೆ ತಂದರು. ಗುರುದೇವ ನಿಮ್ಮ ಆದೇಶ ಪಾಲನ. ಆ ಕಳಸ ತಗೊಂಡ ಅಕ್ಕ ತಂಗಿ ಮುಂದೆ ಸಾಗಿದ್ರು. ಯಾವ ದಿಕ್ಕಿಗೆ? ಈಶಾನ್ಯ ಕ್ರಾಸ್ ಆಗಿ ಉತ್ತರ. ಈಶಾನ್ಯ ಉತ್ತರ ದಿಕ್ಕಿಗೆ ಹೋಗುದ್ರಾಗ ಒಂದು ಪರ್ವತ. ಪರ್ವತದ ಮುಂದೆ ಮೆಟ್ಟಿಲುಗಳು. ಮೆಟ್ಟಿಲು ಏರು ಅಲ್ಲೊಂದು ಕಲ್ಲಿತ್ತು, ಬೋರ್ಗಲ್. ನಿಮ್ಮ ಕೆರೆಯಾಗಿತ್ತಲ್ಲ ಒಂದು ಕಲ್ಲು, ನೀರು ತುಂಬಿ ಅದ್ರ ಮ್ಯಾಗಿಟ್ಟು ಹೆಗಲು ಕೊಡಾಕ ಬಗಲ ತೊಗೊಳಕ್ಕೆ ಒಂದು ಕಲ್ಲಿತ್ತು. ಹಿಂದಕ್ಕೆ ಊರೆಲ್ಲ ನೀರು ಇಲ್ಲಿ ಕೆರೆ ನೀರೇ ಕುಡಿತೀರಂತ, ಅಷ್ಟು ನೀರು ಸುತ್ತಿತ್ತು ಅಂತ. ಹಂಗ ಆ ಪರ್ವತದ ಬಾಜುಕೊಂದು ಕಲ್ಲಿತ್ತು. ಭದ್ರಗಿರಿನ ಬಂದಾಗ ನೋಡಿದ ಕಲ್ಲು. ಆ ಕಲ್ಲು ತೊಲಗ ಭಗವಾನ್ ಸಿಕ್ಕರು, ಬೇರೆ ಎಲ್ಲಿ ಸಿಗಲಿಲ್ಲ. ಕಲ್ನ್ಯಾಗ ಏನೈತೆ ಅನ್ಬೇಡ, ಇರುವುದೆಲ್ಲ ಕಲ್ನ್ಯಾಗ ಐತಿ. ಕಲ್ನ್ಯಾಗ ಏನೈತೆ ಅನ್ಬೇಡ್ರಿ. ಯಾವುದೋ KGP ಅಂತ ಅಂತಾರೆ ನೋಡಿ, KGF ರೀ. ಯಾವುದೋ KGF, ಕೋಲಾರದ ಚಿನ್ನದ ಗಣಿ. ಅದಿರೋದು ಬೆಟ್ಟದಾವ, ಕೆರೆಯಾಗ ಗಣಿ ಅದ. ಕಲ್ಲು ಬಂಡೆ, ಗುಡ್ಡ, ಬೆಟ್ಟ. ಹಂಗ ಭದ್ರಗಿರಿ ಬೆಟ್ಟ. ನಮ್ಮ ವಿಜಯವಾಣಿ ಪತ್ರಕರ್ತ ಬಸಯ್ಯ ವಸ್ತ್ರ ನಿಮ್ಮ ಸರ್ಗಳು ಬರಿಬೇಕಾರೆ ಕೆಳಗೆ ಲಾಸ್ಟ್ ಭದ್ರಗಿರಿ ಬೆಟ್ಟ ಹಳಿಂಗ್ಲಿ ಅಂತ ಬರೀತಾರೆ. ಭದ್ರಗಿರಿ ಬೆಟ್ಟದ ... ಗುರುದೇವರು ಮಹಾರಾಜರು ಹೇಳಿದ್ದಾರೆ ಅಂತ ಸಂದೇಶ ಕೊಡ್ತಾರೆ. ಪತ್ರಕರ್ತ ಲ್ಯಾಸ ಐತಿ ಭದ್ರಗಿರಿ ಬೆಟ್ಟ ಅಂತ. ಹಂಗೆ ಚಿಕ್ಕ ಬೆಟ್ಟ, ದೊಡ್ಡ ಬೆಟ್ಟ ಅಂತ ಬೆಳಗಳು ಪ್ರಸಿದ್ಧದ. ಹಂಗೆ ಭದ್ರಗಿರಿ ಒಳಗೆ ಭದ್ರಗಿರಿ ಭದ್ರೇಶ್ವರ್, ಬಾಹುಬಲಿ ಕೊಟ್ಟೇಶ್ವರ ಪ್ರತಿಮಾ ಶಾಶ್ವತವಾಗಿ ಇತಿಹಾಸ ಉಳಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ. ಅಲ್ಲಿ ನೋಡಿದ್ರು, ಆ ನೀರು ತಗೊಂಡ್ರು, ಗುರು ಹೇಳ್ತಕ್ಕಂಥ ಮಂತ್ರ ಅಂದರು, ಸಿಂಪಡಿಸಿದ್ರು. ಅಕ್ಕ ತಂಗಿ ಆ ಕಲ್ಲಿ ಕೈ ಹತ್ತಿರ ಕಲ್ಲು ತಿರುಗಿತು ನೋಡ್ರಿ. ಕಲ್ಲು ತಿರುಗಿತು, ದಾಡ್ 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 ಗುಡ್ಡನ ಬಾಯಿ ತೆಗಿತು. ಬಾಗಿಲು ಕಾಣ್ತು. ಒಳಗಿಬ್ಬರು ಹೋಗ್ತಾರೋ. ಒಳಗೆ ಹೋದಂಗೆ ಹೊರಗೆ ಎಷ್ಟು ಪ್ರಕಾಶ ಇತ್ತಲ್ಲ, ಅದರ 1000 ಪಟ್ಟು ಪ್ರಕಾಶ ಒಳಗೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ರತ್ನ ರಾಶಿ ಒಳಗೆ ದೀಪ ಬೆಳಗ್ತಾ ಇತ್ತು. ಅಂತ ದೇದೀಪ್ಯಮಾನ ರತ್ನದ ಪ್ರಕಾಶದೊಳಗೆ ಅಕ್ಕ ತಂಗಿ ಒಳಗೆ ಹೋಗ್ತಾರೋ. ಒಳಗೆ ಅಂಡರ್ಗ್ರೌಂಡ್ ಭೂಗರ್ಭದಾಗ ಆ ಪರ್ವತದ ಬೆಟ್ಟದೊಳಗೆ ದೇವಾಲಯ, ಭವ್ಯ
ವೀತರಾಗ ಆದೀಶ್ವರರ ಜಿನೇಂದ್ರ ಪ್ರತಿಮಾ ಎಂಥದ್ದು ಅದನ್ನು ಶಾಸ್ತ್ರದಾಗ ನಂದೀಶ್ವರ ಭಕ್ತಿಗಳ ವರ್ಣನೆ ಮಾಡ್ಯಾರ. ಅಂಥ ಭವ್ಯ ದಿವ್ಯ ಅದ್ಭುತ ಪ್ರತಿಮಾ ವಿರಾಜಮಾನ. ಎಷ್ಟು ಚಂದ ವಾತಾವರಣ ಐತೆ ಅಂದ್ರೆ ಆ ಇದಕ್ಕೆ ಎಲ್ಲಿ ನೋಡಿ ರತ್ನ ಪ್ರಕಾಶ ಹೊಳ್ಯಾಕತೈತಿ. ಮುಂದೆ ಹೋಗಿ ನೋಡ್ತಾರ ಬಂಗಾರ ಪಾತ್ರದಾಗ ಕಾಲ ಕೈ ತೊಳ್ಕೊಳಕ್ಕೆ ನೀರು ಅದಾವು. ಎದ್ರ ಪಾತ್ರದಾಗ ವಿಚಾರ ಮಾಡ್ರಿ, ಎಷ್ಟು ಪುಣ್ಯ ಇರ್ಬೇಕು ಆ ಜೀವದ. ಹೋದ್ರು ಕೈ ತಕ್ಕೊಂಡ್ರು, ಕಾಲು ತಕ್ಕೊಂಡ್ರು, ಮುಂದೆ ಹೋಗಿ ಆ ವಜ್ರ ಪಾತ್ರದಲ್ಲಿರ್ತಕ್ಕಂಥ ವಜ್ರ ತಗೋತಾರೋ, ಭಗವಂತರ ಮುಂದೆ ಪುಂಜ ಹಾಕ್ತಾರೆ, ಅಕ್ಷತಾ ಪುಂಜ. ನಮೋ ಅರ್ಯಂತಾನ, ನಮೋ ಸಿದ್ಧಾನ, ನಮೋ ಐರ, ನಮೋ ಜಾನ್, ನಮೋ ಲೋಯಸ, ಓಂ ಹ್ರೀಂ ಶ್ರೀ ಸಿದ್ಧೇಶ್ವರ ಸ್ಥಾಪನಂ ಕರೋಮಿ. ಏನು ಅನಂತೋತ್ತರು, ಆಶ್ಚರ್ಯ. ಅಟ್ರ ತಂಗಿ ನೋಡ್ತಾಳು, ಆ ಮಣ್ಣಿನ ಮಡಿಕೆ ತಂದಿರಲಿಲ್ಲ, ತಂದೊಳಗೆ ಓದಿದ್ರು. ಆ ಬಂಗಾರ ಪಾತ್ರ ಕೈ ತಗೊಂಡರು, ಕಾಲು ತಗೊಂಡ್ರು, ಆ ನೀರು ಹೋಗಿ ಆ ಮಣ್ಣಿನ ಮಡಿಕೆ ಹತ್ತಿರ, ಮಣ್ಣಿನ ಮಡಿಕೆ ಬಂಗಾರದಾಗಿತ್ತು. ಸ್ಪರ್ಶ ಮಾತ್ರದಿಂದ ಅದಕ್ಕೆ ಗಂಧೋದಕ ವ್ಯರ್ಥ ತಿಳ್ಕೊಬೇಡ್ರಿ. ಭಗವಂತರ ಗಂಧೋದಕ ಎಂಥ ಶಕ್ತಿ ಅಂತಂದ್ರೆ ಕೋಟಿ ಬೌಧ ಮಾಡಿದ ಕರ್ಮ ಒಂದು ಚಂದ ನಾಶ. ಅದಕ್ಕೆ ಹೇಳ್ಯಾರು, ನಿರ್ಮಲಂ ನಿರ್ಮಲೀಕರಣಂ ಪವಿತ್ರಂ ಪಾಪ ವಿನಾಶನಂ ಶ್ರೀಜಿನ ಗಂಧೋದಕಂ ಒಂದೇ ಕರ್ಮಾಷ್ಟಕ ನಿವಾರಣಂ. 8 ಕರ್ಮ ನಾಶ ಮಾಡಿ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಳ್ಳೋ ಯೋಗ್ಯತಾ ಈ ಪರಮೌದಾರಿಕ ಶರೀರಕ್ಕೆ ಪ್ರಾಪ್ತ ಆಗತಿ. ಅಂತ ಶಕ್ತಿ ಜಿನೇಂದ್ರ ಭಗವಾನ್ ಗಂಧೋದಕಿ. ಅವ್ರ ಕೈಕಾಲು ತೊಳ್ಕೊಂಡದ್ದು ಬಂಗಾರ ಪಾತ್ರ ನೀರು ಸ್ಪರ್ಶದಿಂದ ಮಣ್ಣಿನ ಗಡಿಗೆ ಬಂಗಾರದ ಗಡಿಗೆ ಆತಂದ್ರೆ ಏನು ಮಹಿಮಾ ಇರ್ಬೇಕು. ಜಿನೇಂದ್ರ ದರ್ಶನ ಹೋದ್ರು, ಪುಂಜಕಾಳಕ್ಕೆ ದರ್ಶನ ಮಾಡ್ತಾರೆ. ಆ ಮಂತ್ರ ಕೆಳಗೊಂದು ವಾಕ್ಯ ಬರೆದಿದ್ದ ಸಂತ, 2 ಲಕ್ಷ ಕೊಟ್ಟಿನ. ಆ ಮಂತ್ರ ಕೆಳಗೊಂದು ವಾಕ್ಯ ಬರೆದಿದ್ದ ಸಂತ, ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತೆಗೆದುಕೊಳ್ಳಿ, ಅತಿಯಾಗಿ ಅಪೇಕ್ಷಿಸಬೇಡಿ. ತಿಳಿತಲ್ಲ, ನಿಮಗೆ ಎಷ್ಟು ಅವಶ್ಯಕವೋ ಅಷ್ಟೇ ತೆಗೆದುಕೊಳ್ಳಿ, ಅತಿಯಾಗಿ ಅಪೇಕ್ಷೆ ಪಡಬೇಡಿ. ಒಂದು ವಾಕ್ಯ ಬರೆದಿದ್ರು. 2 ಅಕ್ಕ ತಂಗಿ ಒಬ್ರೊಬ್ರು ನೋಡ್ಕೊಂಡ್ರು. ಏನು ಮಾಡಿದ್ರು, ಮುಂದೆ ರತ್ನ ರಾಶಿನ ಆಯ್ತಲ್ಲ. ಅಕ್ಕಂತಾಳು, ಗುರು ಕೊಟ್ಟನ ಪಾತ್ರ, ಆ ಪಾತ್ರದ ಎಷ್ಟು ಬೇಕು ಅಷ್ಟೇ. ಗುರು ಕೊಟ್ಟಾನಂದ್ರೆ ವಿಚಾರ ಮಾಡೇ ಕೊಟ್ಟಾರ, ಸುಮ್ಮನೆ ಕೊಟ್ಟಿಲ್ಲ. ಅದು ಮಂತ್ರ ಕೊಡ್ಲಿ ಏನೋ ಕೊಡ್ಲಿ ಕೊಟ್ಟಾರಂದ್ರೆ ಅಷ್ಟ ಸಾಕು. ಇಬ್ಬರು ಕೂಡ ಮಾತಾಡ್ತಾರೋ. ಆ ಕಳಸನಿತ್ಲ ಮಣ್ಣಿದ್ದು ಬಂಗಾರದಾಗಿತ್ತು, ಹಾಕ್ಕೊಂಡ್ರು, ತಗೊಂಡ್ರು. ಭಗವಂತರಿಗೆ ನಮಸ್ಕಾರ ಮಾಡ್ರು, ಭೂಯಾತ್ ಪುನಃ ದರ್ಶನ ಬಂದರು. ಹೊರಗೆ ಬಂದರು, ದಾಡ್ ಮಾಡ್ತು, ಬಾಗಿಲು ಬಂತು, ಮುಗೀತು. ಪಾತ್ರ ತೊಗೊಂಡು ಮನೆಗೆ ಬಂದರು. ಸತ್ಯಘಟ್ನ ಅಮ್ಮಗೆಲ್ಲ ಹೇಳ್ರು. ಅಮ್ಮ ಧನ್ಯ ಧನ್ಯ ಸಂತ ಪರಮಾತ್ಮ, ದೇವ ರೂಪದಾಗ ದೇವ ದರ್ಶನ ನಂಗೆ ಕೊಡಲಿಲ್ಲ, ಸಾಧು ರೂಪದಾಗ ಬಂದು ದರ್ಶನ ಕೊಟ್ಟರು, ಧನ್ಯ ಧನ್ಯ. ನಿಮಗೆ ಯಾರ್ಯಾರು ಬಂದು ಕೊಡ್ತಾರೆ? ರಾಜನಾಥ್ ಕೊಟ್ಟರು, ಮಾವೀರ್ ಕೊಟ್ಟರು, ಹೇಳ್ರಿ. ಯಾರ್ಯಾರು ನೀವು ಬಂದು ದರ್ಶನ ಕೊಟ್ಟು ಹೋದ್ರು? ಓ ರಾಜಗುಣ ಮುತ್ಯ ಸಂಬಳೋಳಿಕರ್, ರಾಜನಾಥ್ ಬಂದರು, ಮಾವೀರ್ ಬಂದರು. ಯಾರು ಬಂದು ಮುಂದೆ ನಿಂತು ಆಶೀರ್ವಾದ ಕೊಟ್ಟು ಹೋದ್ರು? 24 ಕೊಟ್ಟರೆ ನಾವು ಒಬ್ಬ ಉಳಿದಿನೇನು? 24 ಮಂದಿ ಕೊಟ್ಟರೆ ನಾವು ಒಬ್ಬ ಉಳಿದಿದ್ನಿ. ನಮ್ಮ ಹಿಡ್ದೆ 24 ಮಂದಿ ಕೊಟ್ಟರು. ಐದು ತಪ್ಪೈತಿ ನಿಮ್ಗೆ ಹೋಗ್ತಾರೆ. 24 ನಾ ಬರಂಗ ಇಲ್ಲ. 20 ನನ್ನ ಹೆಂಗೆ ಹಿಡಿದು 24 ಹಾಕಾರು? ಹಿಂಗ ಅದು ಹಂಗನ್ನು ಬರೋಬ್ಬರಿ. ಇದು ಭಾವನಾ ಚಲೋ. 24 ಮಂದಿನ ನಾವು ದರ್ಶನ ಮಾಡಿದೀವಿ. ನಿಮ್ಮ ಒಬ್ಬರೊಳಗೆ ಎಲ್ಲ ರೂಪ ಕಾಣ್ತದ ಅಂತಕ್ಕಂಥ ಭಾವ ನೋಡಿದವ್ರಿಗೆ ಐತಿ, ಭಾವನಾ ಮಾಡಿದವ್ರಿಗೆ ಐತಿ. ಮಕ್ಕಳಲ್ಲಿ ಸರ್ವಸ್ವವನ್ನ ಕಾಣು, ವಿಶ್ವದಲ್ಲಿ ಸರ್ವಸ್ವವನ್ನ ಕಾಣು. 2 ಕಣ್ಣಿನಿಂದ ಏನು ನೋಡೋಕ್ಕಾಗೋದಿಲ್ಲ. ಕಣ್ಣು ಮುಚ್ಚಿ ಕೂತ್ರಿ ಅಂದ್ರೆ 3 ಲೋಕವನ್ನ ಒಂದೇ ಸಮಯದಲ್ಲಿ ನೋಡುವಂಥ ಸಾಮರ್ಥ್ಯ ನಿಮ್ಮ ಆತ್ಮ ಪ್ರಾಪ್ತ ಆಗ್ತದೆ ಕೇವಲ ಜ್ಞಾನ ಮುಖಾಂತರ. ಅಂತ ಭವಿಷ್ಯದ ಸಿಗಲಿ ಅಂತಕ್ಕಂಥ ಭಾವನಾ ಮಾಡ್ರಿ. ಈಗ ಭಾವನಾ ನೇತ್ರದಿಂದ ನಾವು ನೋಡ್ಬೋದು. ಎಂದ್ಲು ಧನ್ಯ ದೇವ ಗುರು ರೂಪದಾಗ ಸಂತ ರೂಪದಾಗ ಬಂದು ದರ್ಶನ ಕೊಡೋದಕ್ಕೆ MP ದಾಗ ಇವತ್ತು ಬರೆಯಾಗತ್ತಾರೆ ನಮ್ಮ ಭಕ್ತರ. ಏಕ ಸಂತ ಅರಿಹಂತ ಸಾ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಫೋಟೋ ಮೇಲೆ ಒಂದು ವಾಕ್ಯ ಬರೆಯಾಕಿತ್ತಾರೋ, ಏಕ ಸಂತ ಅರಿಹಂತ ಸಾ. ಒಬ್ಬ ಸಂತ ಆಗಿ ಹೋದ್ರು ಅರಿಹಂತನಂತಾರ ಅಂತ ಭಾವನೆಯನ್ನು ತಮ್ಮ ಭಕ್ತಿಯನ್ನು ವ್ಯಕ್ತ.
ಆನಂದ ವಾತಾವರಣ. ಹೊತ್ತು ಮುಳುಗಾಕ ಬಂದಿತ್ತು. ಅಷ್ಟ್ರಾಗ ಒಬ್ಬ ಬಂದು ನೋಡು ಸೇನಾಪತಿ 10 ಮಂದಿ ಸೈನಿಕರ ಮನೆ ಮುಂದೆ ಬಂದು ದೈತ್ಯ ನಿತ್ತಂಗ ನಿತ್ರು. ಎಲ್ಲದಾರು ಅವರು ಅಂತ ಕೇಳಿ ಹುಡುಗ್ಯಾರು ಅಂತ. ಯಾರು? ಹೂವ ಮಾಡು ಹುಡುಗ್ಯಾರು ಅಂತಂದ್ರು. ಬಿಲ್ಪತ್ರಿ ಕಾಯಿ ಕರ್ಪೂರ ಮಾಡು ಹುಡುಗ್ಯಾರು ಅಂತಂದ್ರು. ನಿಮ್ಮ ಭಾಷೆದಾಗ ಹೇಳಿ. ಗಾಬರಿ ಆದರು. ತಾಯಿ ಬಂದ್ಲು. ಯಾಕೋ ಏನಾಯ್ತು? ನಮ್ಮ ಮಕ್ಳು ಏನು ಮಾಡಿದ್ರು? ಕರೀರಿ ಅವ್ರನ್ನ ಅಂತ ಬಂದು ನಿಂತರು. ನಾವೇ ಅವರು. ರಾಜ ಆಜ್ಞೆ ಮಾಡೋಣ ಈಗಿಂದ ಈಗ ನಿಮ್ಗೆ ಬರಬೇಕು ಅಂತ. ತಾಯಿ ಕೈ ಜೋಶ ಕ್ಷಮಾ ಮಾಡಿ. ಹೊತ್ತು ಮುಳುಗ್ಯದ. ಈ ಸಮಯದಾಗ ಹೆಣ್ಮಕ್ಳನ್ನ ಮನೆ ಬಿಟ್ಟು ಕಳಿಸೋದಿಲ್ಲ. ನಾಳೆ ಮುಂಜಾನೆ ಸೂರ್ಯೋದಯ ಆದ ನಂತರ ಪೈಲ ನಾವು ರಾಜಂದ್ರ ದರ್ಶನ ಮಾಡ್ತೀವಿ. ಕ್ಷಮಾ ಕೇಳ್ರಿ, ನಾಳೆ ಮುಂಜಾನೆ ಬರ್ತೀವಿ ಅಂತ ಹೇಳ್ರಿ ಅಂತ. ನೀವಿದ್ರ ಕಾಲ ತನಗೆ ಹಾಕಿದ್ದು ಮೊದಲು ಏನೋ ಮಾಡ್ಯಾರ ಇವ್ರು ಕಿತಾಪತಿ. ರಾಜ ಕರ್ದಾನಂದ್ರೆ ಮಕ್ಕಳ ಮೇಲೆ ಮೇಲೆ ಸಂಶಯ ಶುರು ಆಗ್ತಿತ್ತು. ಆ ತಾಯಿ ಹಂಗೆ ಮಾಡಲಿಲ್ಲ. ಕ್ಷಮಾ ಮಾಡಿರಿ ಸೇನಾಪತಿಗಳೇ, ಇದು ಸೂರ್ಯಾಸ್ತ ಆದ ಸಮಯ. ಈ ಸಮಯದಲ್ಲಿ ನಾವು ಮನೆಯಿಂದ ಹೆಣ್ಮಕ್ಳನ್ನು ಹೊರಗೆ ಕಳಿಸೋದಿಲ್ಲ. ನೀವು ರಾತ್ರಿ ಜಾಪದ ಯುದ್ಧ ಮತ್ತು ಹಂಗೆ ಕೂತಿರಿ ಮನ್ಯಾಗ ಇಟ್ಟು ಹೇಳಕ್ಕೆ ಸಾಕಲ್ಲ ನಿಮಿತ್ತ. ನಿಮಗೆ ಬ್ಯಾರೇದು ಕಳಿಸ್ಬೇಡ್ರಿ. ಧರ್ಮ ಕಾರ್ಯಕ್ಕೆ ಸ್ವತಃ ನೀವು ಅವ್ರನ್ನ ಕರ್ಕೊಂಡು ಬರ್ರಿ. ಐತಲ್ಲ? ಹಾಂ. ಮತ್ತು ಅನೇಕಾಂತ ಇದ್ದದ್ದು ಏಕಾಂತ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಥ ಕೊಡ್ತಾ ಹೇಳಿದ್ಲು. ಸೇನಾಪತಿ ಆಯ್ತಮ್ಮ ಅಂತ ಅಗದಿ ಅವು ಹೇಳು ವಿನಯದಾಗ ಸಾಮರ್ಥ್ಯ ಇತ್ತು. ಅದರ ಧರ್ಮ ಇತ್ತು. ಆ ಧರ್ಮಕ್ಕೆ ಸೇನಾಪತಿ ತಲೆ ಬಾಗಿತ್ತು. ನೀವು ಹಂಗೆ ಹೇಳ್ರಿ. ಯಾಕಾದೇನು ಹೇಳಂಗಿಲ್ಲ. ರಾಜ ಆಜ್ಞೆ ಗಪ್ಪ ನಡಿಯಲ್ಲಿ. ಹಂಗೆ ಪ್ರಶ್ನೆನೇ ಬರಬಾರ್ದು. ಆ ರೀತಿ ವಿನಯದ ಉತ್ತರ ನಮ್ಮ ಹತ್ತಿರಿತ್ತಂದ್ರೆ ಧರ್ಮಕ್ಕೆ ಧರ್ಮನ ಸಾಥ್ ಕೊಡ್ತದೆ. ಸೇನಾಪತಿ ಆಯ್ತ್ರಮ್ಮ ಅಂತ ಹೋದ. ಮುಂಜಾನೆ ಸೂರ್ಯೋದಯ ಆಯಿತು. 2 ಮಕ್ಕಳನ್ನು ಕರೆದುಕೊಂಡು ತಾಯಿ ಬರ್ತಾಳೆ ರಾಜ ದರ್ಬಾರಕ್ಕೆ. ಪ್ರಭು ಕ್ಷಮಾ ಮಾಡಿ, ನಮ್ಮ ಮಕ್ಕಳಿಂದ ಕ್ಷಮಾ ಕೇಳ್ತಿ. ಏನಾಯ್ತು? ಆವಾಗ ರಾಜ ಸಿಂಹಾಸನದಿಂದ ಎದ್ದ, ಗರ್ಜಿಸಿದ. ಹೇ ಬಾಲಕಿಯರೇ, ಹೇ ಬಾಲಕಿಯರೇ, ಇಂದಿನಿಂದ ನೀವು ಆ ಗುಡಿಸಿಲ ವಾಸವನ್ನು ತ್ಯಜಿಸಬೇಕು. ಇದೇ ಅರಮನೆಯಲ್ಲಿ ವಾಸಿಸಬೇಕು. ನಿನ್ನ ತಾಯಿಯೂ ಸಹ ಇಲ್ಲೇ ಇರಬೇಕು. ಬರುವ ಇಂಥ ಮುಹೂರ್ತದಲ್ಲಿ ನನಗೆ ರಾಜ್ಯಾಭಿಷೇಕ ಆದ ಮರುದಿನವೇ ನಿಮ್ಮಿಬ್ಬರ ಜೊತೆ ನನ್ನ ವಿವಾಹ ಅಂತ ರಾಜ ಘೋಷಣೆ ಮಾಡಿದ. ಯಾಂತೀತು ತಾಯಿ ಗದಗದಿದ್ದಾಗ್ಬಿಡ್ತಾಳೆ. ಇದು ಏನು ಕೇಳಾಕತಿ, ಏನು ನೋಡತ್ತೆ ನಾ ದೃಶ್ಯ ಅಂತ. ಮಕ್ಕಳು ತಾಯಿಯನ್ನು ನೋಡ್ತಾವ, ತಾಯಿ ಮಕ್ಕಳನ್ನು ನೋಡ್ತಾರ. ಅಕ್ಕ ತಂಗಿ ತಮ್ಮ ಮುಖ ನೋಡ್ಕೋತಾರೆ. ಇದೇನು ಆಶ್ಚರ್ಯ ಅಂತ. ಪ್ರಭುಗಳೇ, ಅವಾಗ ರಾಜ ಅಂತಾನು, ನಿಮ್ಮ ಮನೆಗೆ ಭಿಕ್ಷುಕನ ವೇಷದಲ್ಲಿ ಸಂತನ ವೇಷದಲ್ಲಿ ಬಂದಂತ ಸಂತ ಬೇರಾರಲ್ಲ, ಈ ರಾಜನೇ ಬಂದಿದ್ದ. ನಿಮ್ಮ ವಿನಯ, ಆದರ, ಆತಿಥ್ಯ, ದೇವನ ನಾಮಸ್ಮರಣೆ, ಮನಿ ಬಿಟ್ರ ಮಂದಿರ ಬಿಟ್ರ ತಾಯಿಯ ಮಕ್ಕಳ ತ್ಯಾಗದ ದಾನದ ಸೇವೆಯ ನಿರಪೇಕ್ಷೆಯ ಸೇವಾ ಭಾವನೆಯನ್ನು ನೋಡಿ ಇಂಥ ತಾರೀಕು ನನ್ನ ಪಟ್ಟಾಭಿಷೇಕ ರಾಜ್ಯಾಭಿಷೇಕ ಆದ ಮರುದೇವೆ ನನ್ನ ವಿವಾಹ, ನಿನ್ನ 2 ಸುಕನ್ಯೆಯರ ಜೊತೆಗೆ ಅಂದೇ ನಿನಗೆ ಪಟ್ಟ, ರಾಜಮಾತೆಯ ಪಟ್ಟ ನಿನಗೆ ಅಂತ ಘೋಷಣೆ ಮಾಡಿಬಿಟ್ಟ. ತಾಯಿಗೆ ನಂಬಕ್ಕಾಗವಲ್ತು, ಮಕ್ಕಳಿಗೆ ನಂಬಕ್ಕಾಗವಲ್ತು. ಪರಮಾತ್ಮ ಯಾರು ರೂಪದಾಗದಿ? ಯಾರ್ಯಾರು ಏನೇನು ಅಂತಿರ್ಲ. ಎಲ್ಲಿದಂದ ದೇವ್ರ ಯಾವ ಗೊತ್ತಾ? ಎಲ್ಲ ಸುಳ್ಳ. ನೀವು ಅಂದ್ಕೊಂಡಾಗಿದ್ರೆ ಎಲ್ಲ ಅಪ್ಪ ಯಾರು ಬಿ ಅಪ್ಪನ. ನೀವು ಅಂದ್ಕೊಂಡಾಗ ಆಗಲಿಲ್ಲ, ಜಗದಾಗಿಲ್ದ ಸ್ವಾಮಿ ಗಂಟು ಬಿದ್ದಾನೆ ಅವ ನಮಗೆ. ಇಟ್ಟು ತ್ರಾಸ ಕೊಡೋ ಸ್ವಾಮಿನ ಜೀವನದಾಗ ಎಂದೂ ನೋಡಿದ್ದಿಲ್ಲ. ಶಾಸ್ತ್ರ ಹೇಳ್ತದೆ, ಯಾವಾಗ ಯಾವ ಸಮಯಕ್ಕೆ ಯಾವ ರೀತಿ ಪುಣ್ಯ ಉದಯಕ್ಕೆ ಬರ್ತೈತಿ ಕೇವಲಿ ಭಗವಂತರ ಬಿಟ್ಟರೆ ಬೇರೆ ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ. ಭಾವನಾ ಮಾತ್ರ ಚಲೋ ಇಡ್ರಿ, ಕಾರ್ಯ ಮಾತ್ರ ಚಲೋ ಮಾಡ್ತಾ ಇರಿ. ಪರೀಕ್ಷೆ ಇರ್ತೈತಿ, ಹೂವು ಮಾರಕ್ಕೆ ಹತ್ತುದನ
ಮಣ್ಣಿನ ಮಡಿಕೆ ಮಾರಕತ್ತುದನ, ಟೇಂಕಾಯಿ ಮಾರಕತ್ತುದನ, ಭವಿಷ್ಯದಾಗ ನಾಳೆ ಭದ್ರಗಿರಿಯಾಗ ಉದ್ಬತ್ತಿನೂ ಮಾರಕತ್ತದೈತಿ. ಉದ್ಬತ್ತಿ ತಯಾರು ಮಾಡೋಕ್ಕೂ ಹಚ್ಚೋದ ನಿಮ್ಗೆ. ಗೋಶಾಲಾದಿಂದ ಗೋ ಮಾತಾಡಿದ ಏನು ಹೆಂಡಿ ಬರ್ತದ, ಆ ಹೆಂಡಿ ಒಳಗೆ ಇಲ್ಲೇ ಭದ್ರಗಿರಿಯಾಗ ಅದಾವ ಏನೋ ಚದುರಂಗಿ ಗಿಡಗಳು. ಅದರ ತಪ್ಪಲ, ಬೇವಿನ ತಪ್ಪಲ, ಜೇಕಿನ ಗಡ್ಡಿ, ಅಮೃತ ದಾರ ಇವು ಹಾಕಿ ಬತ್ತಿ ಮಾಡ್ರೆ ನಿಮ್ಮ ಮನ್ಯಾಗ ಹಚ್ಚಿರ ದಾಸ್ ಅಂತೂ ಬರಂಗಿಲ್ಲ. ಮನ್ಯಾಗ ಅಸ್ತಮಾ ಇದ್ರ ಅಸ್ತಮಾ ಸೈಕ್ ಓಡಿ ಹೋಗ್ತೈತಿ. ನಿಮ್ಮ ಮನೆ ವಾತಾವರಣ ಪಾಸಿಟಿವ್ ಇಂದ ತುಂಬತೈತಿ. ಇಲ್ಲೇ ನೀವ ಮಾಡೋದು, ನೀವ ತಗೊಳ್ಳೋದು. ಹೊರಗೆ 10 ರೂಪಾಯಿ ಕೊಡ್ತಾರ್ತೀರಿ, ಇಲ್ಲಿ 2 ರೂಪಾಯಿ ಕೊಟ್ಟು ಹೋಯ್ರಿ, 8 ರೂಪಾಯಿ ಉಳಿದು. ಮತ್ತೆ ಯಾವುದು ಸೈಡ್ ಇಫೆಕ್ಟ್ ಇಲ್ಲ, ಧರ್ಮಕ್ಕೆ ಸೇವಾ ಮಾಡಿದ ಬಾಕಿ. ಭದ್ರಗಿರಿ ಗೋಶಾಲಾದಿಂದ ತಯಾರಾದಂತ ಗೊಬ್ಬರ ನಾವು ಒಯ್ತೀನಿ, ನೀವು ಒಯ್ತೀನಿ ಚರ್ಚೆ ಹೊಂಟಿತ್ತು. ಒಬ್ಬ ಹೇಳಿ ನೀವು 5,000 ಹೇಳ್ರಿ, 6,000 ಹೇಳ್ರಿ, 9,000 ಹೇಳ್ರು, ನಾನು 4 ಗಾಲಿ ಡಿಬ್ಬಿ ಒಯ್ತಂತೆ ಯಾರು ಅಂದ್ ನಂಗೆ ನಿವೇದನೆ ಮಾಡ್ಕೊಂಡಿದ್ರು. ವಿಚಾರ ಮಾಡಿ ಇವ್ರು ಹೋದ್ರ ನಾಳೆ ಮತ್ತೆ ಹೊಲ್ದಾಗ ಕಬ್ಬಿಗೆ ಹಾಕವ್ರ, ಮತ್ತು ಚೀಲಗಟ್ಟೆ ಹಿರಿಯ ಹೋಗ್ಯಾವ್ರ. ಇಂಥವ್ರು ಕೊಡೋದಕ್ಕಿಂತ ಯಾರು ಸಾವಯವ ಕೃಷಿ ಮಾಡ್ತಾರೋ, ಸೇಂದ್ರೀಯ ಕೃಷಿ ಮಾಡ್ತಾರೋ ಅಂಥವ್ರು ಕೊಡ್ಬೇಕಂತ ವಿಚಾರ ಇತ್ತು. ನೀನ್ ತೇದಾವ್ದವ್ರು ಬಂದ ಸಾವಯವ ಕೃಷಿ ಮಾಡಕನ ಗೋಶಾಲಾ ಗೊಬ್ಬರ ಒಯ್ಯುವಂತ ಸಂಕಲ್ಪ ಮಾಡಿದ್ರು. ಸಣ್ಣ ಡಂಪ್ ಡಬ್ಬಿ ಇರ್ತಾವ 2 ಗಾಲಿ ಕೋನಾ ಬ್ರಾಸ್ದು. ಒಂದು ಪ್ರೋನಾ ಬ್ರಾಸ್ ಗೊಬ್ಬರಕ್ಕೆ 3,600 ರೂಪಾಯಿ ರೊಕ್ಕ ಕೊಟ್ಟು ಹೋಯ್ತೀವಿ. ಸ್ವತಃ ಬಂದ ಕರ್ಕೊಂಡು ಹೋದ್ರು. ಅದಕ್ಕೆ ನನಗೂ ತೃಪ್ತಿ. 35 ವರ್ಷ ಆತವ್ರ ಹೊಲ್ದಾಗ ಒಂದು ಮುಟ್ಟಿಗೆ ಯೂರಿಯಾ ಹಾಕಿಲ್ಲ. ಅಂತ ಹೊಲ್ದಾಗ ಗೋಮಾತಾನ ಗೊಬ್ಬರ ಹೋಗಿ ಮತ್ತೆ ಜನರಿಗೆ ಆರೋಗ್ಯವನ್ನು ಕೊಡ್ತಾರೆ, ಔಷಧವನ್ನು ಕೊಡ್ತಾರೆ. ಎಷ್ಟೋ ಜನರು ಬದುಕಲಿಕ್ಕೆ ವಿಷರಹಿತ ಶುದ್ಧ ಆಹಾರವನ್ನು ಕೊಡುವಂತ ಕೆಲಸ ಮಾಡಕತ್ತದ. ಅದು ನನಗೂ ಸಂತೃಪ್ತಿ. ಅದಕ್ಕೆ ಭವಿಷ್ಯದಾಗ ಭದ್ರಗಿರಿಯಲ್ಲಿರ್ತಕ್ಕಂಥ ಗೋಶಾಲಾದಿಂದ ಉತ್ಪನ್ನ ಆಗ್ತಕ್ಕಂಥ ಪಂಚಗವ್ಯಗಳನ್ನ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಬೆಳೆಸಿ ಇಲ್ಲಿ ಬರ್ತಕ್ಕಂಥ ಭಕ್ತರು ನಿರೋಗಿಯಾಗಿರ್ಬೇಕು. ಯಾವುದೇ ಅಡ್ಡ ಪರಿಣಾಮ, ಸೈಡ್ ಇಫೆಕ್ಟ್ ಇರಲಾರ್ದ ಆರೋಗ್ಯವಂತರಾಗಬೇಕು, ರೋಗದಿಂದ ಮುಕ್ತಾಗಿ ಧರ್ಮಮಯ ಜೀವನ ಸಾಗಿಸಬೇಕು ಅಂತಕ್ಕಂಥ ಸದ್ಭಾವನೆ ನಮ್ದದ. ಆ ಭಾವನೆಗಳನ್ನ ನಾವು ಭವಿಷ್ಯದಲ್ಲಿ ಸಾಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸಮಯ ತನ್ನ ಗತಿಯೊಳಗೆ ಪ್ರತಿನಿತ್ಯ ಸಾಗ್ತಾ ಇರ್ತದೆ. ಸಮಯ ಯಾರ ಹಾದಿಯನ್ನು ನೋಡಿಲ್ಲ, ಯಾರಿಗಾಗೂ ವಾಪಸ್ ಬಂದಿಲ್ಲ. ಅದಕ್ಕೆ ಕಳೆದು ಹೋಗ್ತಕ್ಕಂಥ ಸಮಯವನ್ನ ವ್ಯರ್ಥ ಮಾಡಲಾರ್ದು ಅದನ್ನು ಸದುಪಯೋಗ ಮಾಡಿಕೊಂಡ ಭವಿಷ್ಯ ಆಗ್ತಕ್ಕಂಥ ಭವ್ಯ ಮಹಾ ಪಂಚ ಯೋಜನೆಗಳನ್ನ ಸಾಕಾರ ಮಾಡುವಲ್ಲಿ ನಾವು ಪುರುಷಾರ್ಥ ಮಾಡಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ. ಮನ್ ವಚನ ಕಾಯದಿಂದ, ತನು ಮನ ಧನದಿಂದ, ಕೃತಕಾರಿತ ಅನುಮೋದನದಿಂದ ಈ ಕಾರ್ಯದಾಗ ನಾವೆಲ್ಲ ತೊಡಗಿ ಸತ್ಕಾರ್ಯದಲ್ಲಿ ಪರಮ ಕಾರ್ಯ ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಪುರುಷಾರ್ಥ ಮಾಡೋಣ. ಆಗ್ತಕ್ಕಂಥ ಕ್ರಿಯಾ ನಿಯಮದಿಂದ ಮಂಗಲ ಕ್ರಿಯಾದವು. ಆ ಮಂಗಲ ಕ್ರಿಯಾದಾಗ ನಮ್ಮ ಆತ್ಮನೂ ಮಂಗಲ್ ಆಗಲಿ ಈ ಭಾವನೆ ಇಟ್ಕೊಂಡು ಎಲ್ಲರೂ ಪುರುಷಾರ್ಥ ಮಾಡ್ರಿ. ಈ ಭಾವನೆ ಇಟ್ಕೊಂಡು ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗ